ಹಾಯ್ ಯಾರು ಐಫೋನ್ ಹಾಯ್. ಫೀಲ್ ಫ್ರೀ ಅನ್ಮ್ಯೂಟ್ ಮಾಡಿಕೊಂಡು ಆರಾಮಾಗಿ ಮಾತಾಡಿ. ಐಫೋನ್ ಇಟ್ಸ್ ಬಿನ್ ಅ ಲಾಂಗ್ ಟೈಮ್. ಓಕೆ ನಿಗ್ಮಾ ಐಫೋನ್ ಏನಾದ್ರು ಕ್ವಶನ್ ಇದ್ರೆ ಫೀಲ್ ಫ್ರೀ ಟು ಅನ್ಮ್ಯೂಟ್ ಮಾಡ್ಕೊಂಡು ಆರಾಮಾಗಿ ಮಾತಾಡಿ. ಬರಿಯಾ ಏನಾದ್ರು ಕ್ವಶನ್ಸ್ ಮಾತಾಡೋಕ್ಕಾಗಲಿಲ್ಲ ಅಂದರೆ ಚಾಟ್ ಬಾಕ್ಸ್ ಓಪನ್ ಇದೆ, ಕಳಿಸಿ. ಓಕೆನಾ? ಸೊ ಶುರು ಮಾಡೋಣ. ಸೊ ಈ ವಾರ ಫಸ್ಟ್ 3 ಡೇಸು ತುಂಬ ಟಫ್ ಇತ್ತು ಮಾರ್ಕೆಟ್ನ ರೀಡ್ ಮಾಡೋದು. ಪ್ಲಸ್ ಕಂಟಿನ್ಯೂಷನ್ಗಳು ಕೊಡ್ತಿರ್ಲಿಲ್ಲ. ರೈಟ್, ನಾನು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಿರ್ಲಿಲ್ಲ. ಬಟ್ ಸ್ಟಿಲ್ ವೀಕ್ನ ಗ್ರೀನಲ್ಲಿ ಕ್ಲೋಸ್ ಮಾಡಿದ್ದೀನಿ, ವಿಚ್ ಇಸ್ ನಾಟ್ ಬ್ಯಾಡ್. ರೈಟ್, ಐ ಮೀನ್ ಗ್ರಾಸ್ ಬಂದು 4800. ಕಮಿಷನ್ ಎಲ್ಲ ಹೋಗಿ ಕಮಿಷನ್ನೇ ಆಲ್ಮೋಸ್ಟು ಎಷ್ಟು 1000 ರೂಪಾಯಿನ ಕೊಟ್ಟಿದ್ದೀನಿ. ಸೊ 3400 ರೂಪಾಯಿ. ವಿನ್ ರೇಟ್ ಬಂದು 53%, ವಿಚ್ ಇಸ್ ನಾಟ್ ಬ್ಯಾಡ್. ರೈಟ್, 45 ಟು 45 ನಾಟ್ ಬ್ಯಾಡ್. 45 to 55 ವಿನ್ ಪರ್ಸೆಂಟೇಜ್ ಇದ್ದರೆ ಯು ಆರ್ ಡೂಯಿಂಗ್ ರಿಯಲಿ ಗುಡ್. ರೈಟ್, ನೀವು ಯಾವುದೇ ರೀತಿ ಸ್ಟ್ರಾಟಜಿನ ಚೇಂಜ್ ಮಾಡೋದೇ ಬೇಕಾಗಿಲ್ಲ. ರೈಟ್, ನನ್ನ ಪ್ರಾಫಿಟ್ ಫ್ಯಾಕ್ಟರು 1.86 ಅಂತ ಅಂದರೆ ಅದು 1 ಮೇಲ್ಗಡೆ ಇದ್ದರೆ ಪ್ರಾಫಿಟ್ ಫ್ಯಾಕ್ಟರು, ದಟ್ ಮೀನ್ಸ್ ವಿ ಆರ್ ಪ್ರಾಫಿಟಬಲ್ ಅಂತ. ರೈಟ್, ನನ್ನ ಆ್ಯಾವ್ರೇಜ್ ವಿನ್ನು 1500 ಇದ್ದರೆ ನನ್ನ ಆ್ಯಾವ್ರೇಜ್ ಲಾಸು 900 ರೂಪಾಯಿ ಐತೆ. ರೈಟ್, ಸೊ ನನ್ನ ರಿಸ್ಕ್ ರಿವಾರ್ಡ್ ರೇಷಿಯೋ ಬರೀ 1:1.6, ವಿಚ್ ಈಸ್ ನಾಟ್ ಗುಡ್. ಸೊ ನಾನು ನೆಕ್ಸ್ಟ್ ವೀಕು ಇದ್ರ ಮೇಲ್ಗಡೆ ವರ್ಕ್ ಮಾಡಬೇಕು. ರೈಟ್, ಥರ್ಸ್ಡೇ ಮತ್ತು ಫ್ರೈಡೇ ಬ್ಯೂಟಿಫುಲ್ ಕಂಟಿನ್ಯೂಷನ್ಗಳು ಕೊಡ್ತು. ಕಂಟಿನ್ಯೂಷನ್ ಅಂತ ಅಂದರೆ ನಾನು ಎಂಟ್ರ್ ಆದಮೇಲೆ ಮಾರ್ಕೆಟು ಅದೇ ರೀತಿ ಮೂವ್ ಆಗಬೇಕು. ಕೆಲವೊಂದು ಸಲ ಸೈಡ್ ವೇಸ್ ಉಳ್ಕೊಬಿಟ್ರೆ, ರೈಟ್, ಆವಾಗ 10-20 ನಿಮಿಷ ಒಟ್ಟಿಗೆ ಸೈಡ್ ವೇಸ್ ಉಳ್ಕೊಬಿಟ್ಟಿರುತ್ತೆ. ಸೊ ಹಾಗೆಲ್ಲ ಆದರೆ ಸ್ವಲ್ಪ ಕಷ್ಟ. ರೈಟ್, ಅದನ್ನು ಕಂಟಿನ್ಯೂಷನ್ ಅಂತಾರೆ. ಸೊ ಮಂಡೇ ನಾನು ಗ್ರಾಸ್ 500 ಕ್ಲೋಸ್ ಮಾಡಿದ್ರು, ಕಮಿಷನಲ್ಲಿ ಹೋಗಿ 200 ಮಾತ್ರ ಕ್ಲೋಸ್ ಮಾಡಿಕೊಂಡೆ. ಟ್ಯೂಸ್ಡೇ ವಾಸ್ ವರ್ಸ್ಟ್, ಪ್ರಾಬ್ಲಿ ಬಿಕಾಸ್ ಆಫ್ ಎಕ್ಸ್ಪೈರಿ ಆದ್ರೂ, ಯಾಕಂದರೆ ನಾನು 21ನೇ ತಾರೀಕು ಎಕ್ಸ್ಪೈರಿ ಟ್ರೇಡ್ ಮಾಡ್ತಿರ್ಲಿಲ್ಲ. ನಾನು ಟ್ರೇಡ್ ಮಾಡ್ತಿದ್ದು 28ನೇ ತಾರೀಕು ಎಕ್ಸ್ಪೈರಿ. ರೈಟ್, ನಾನು 2000 ರೂಪಾಯಿ ಮೈನಸಲ್ಲಿ ಕ್ಲೋಸ್ ಮಾಡಿಕೊಂಡು ಕಮಿಷನ್ ಎಲ್ಲ ಹೋಗಿ 2500 ಆಯಿತು ಅಲ್ವಾ. ಸೊ ಐ ವಾಸ್ ಡೌನ್ ಆಲ್ಮೋಸ್ಟ್ 2500 ರೂಪಾಯಿ ಆಲ್ರೆಡಿ ಡೌನ್ ಇದೆ. ಮತ್ತೆ ಬುಧವಾರ ಇಟ್ ವಾಸ್ ಟಫ್, ತುಂಬ ಹಾರ್ಡ್ ಆಗಿತ್ತು ಮಾರ್ಕೆಟ್ನ ರೀಡ್ ಮಾಡೋದು. ಐ ಥಿಂಕ್ 1 or 2 ಟ್ರೇಡ್ಸ್ನ, ಐ ಥಿಂಕ್ 1 ಟ್ರೇಡು ನನ್ನ ಡೈರೆಕ್ಷನಲ್ಲಿ ಹೋಗ್ತಿದ್ರು, ಸ್ಟಾಪ್ ಲಾಸ್ನ ನಾನು ಅಗ್ರೆಸಿವ್ ಆಗಿ ಪುಷ್ ಮಾಡ್ಕೊಬಿಟ್ಟೆ ಅಂತ ಬೇಗ ಎಕ್ಸಿಟ್ ಆದೆ. ಒಂದೊಂದು ಟ್ರೇಡ್ಸ್ನು ಇನ್ಡೆಪ್ತ್ ಆಗಿ ಡೈಸೆಕ್ಟ್ ಮಾಡೋಣ. ಆಮೇಲೆ ಗಿರೀಶ್, ನೀನು ಪ್ರಾಂಪ್ಟ್ ಆಗಿ ಡ್ಯಾಶ್ಬೋರ್ಡ್ ಬಂದ್ರೂ ನೀನು ಒಂದೊಂದು ಟ್ರೇಡ್ನು ಹೋಗಿ ಅನಲೈಸ್ ಮಾಡಬೇಕು. ಯಾಕೆಂದರೆ ಇದಕ್ಕೆ ಇನ್ಫಾರ್ಮೇಷನ್ ಇಲ್ಲ. ರೈಟ್, ಎಲ್ಲಿ ನೀನು ಎಂಟ್ರಿ ಪಾಯಿಂಟ್ಸು, ಎಲ್ಲಿ ನೀನು ಎಕ್ಸಿಟ್ ಪಾಯಿಂಟ್ಸು ಅಂತ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಓಕೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಹಂಗೆ. ರೈಟ್, ಸೊ ಥರ್ಸ್ಡೇ ವಾಸ್ ಡೀಸೆಂಟ್. ರೈಟ್, ಎರಡು ಟ್ರೇಡ್ ತೊಗೊಂಡೆ, 2 ಟ್ರೇಡು ವಿನ್ ಆಯಿತು, ನೀಟಾಗಿ ಸ್ಕೇಲ್ ಔಟು ಆದೆ. ರೈಟ್, ಸೊ ಫ್ರೈಡೇನೂ ಅದೇ ರೀತಿ 2 ಟ್ರೇಡ್ ತೊಗೊಂಡೆ, ಒಂದು ಕಾಲು ಒಂದು ಪುಟ್ಟು, 2 ವಿನ್ ಆಯಿತು. ಇಟ್ ವಾಸ್ ಸೋ ಗುಡ್. ಯಾಕೆಂದರೆ ಮಾರ್ಕೆಟ್ಸ್ ಪ್ರೀವಿಯಸ್ ವೀಕ್ ಲೋನ ಎಷ್ಟು ಚೆನ್ನಾಗಿ ರೀಟೆಸ್ಟ್ ಮಾಡಿ ಸೆಲ್ ಆಫ್ ಆಯಿತು ಅಂತ ಅಂದರೆ ಫಕಿನ್ A+ ಸೆಟಪ್. ರೈಟ್, ಪ್ಲಸ್ ಒನ್ ಮೋರ್ ಗುಡ್ ಥಿಂಗ್ ಇಸ್ ದಟ್ ನನ್ನ ಲಾಸಸ್ ಎಲ್ಲ ವಿತಿನ್ 5 to 8% ಇದೆ. ರೈಟ್, ದಟ್ ಈಸ್ ಡೈಜೆಸ್ಟಬಲ್ ಬೇಸ್ಡ್ ಆನ್ ನನ್ನ ರಿಸ್ಕು. ರೈಟ್, ಬಟ್ ಆದರೆ ಏನು ಮಾಡಬೇಕು ಅಂತ ಅಂದರೆ ನನ್ನ ಪ್ರಾಫಿಟ್ಸ್ನ ಮ್ಯಾಕ್ಸಿಮೈಸ್ ಮಾಡಬೇಕು. 23 ನಿಮಿಷ ಇಟ್ಕೊಂಡಿದ್ದೀನಿ, ಆದರೆ ಬರೀ 6% ಬಂದಿದೆ. ಅದೇ ಕಾರಣಕ್ಕೆ ನಾನು ಹೇಳಿದ್ದು ಮಾರ್ಕೆಟು ಕಂಟಿನ್ಯೂಷನ್ನ ಕೊಡ್ತಿರ್ಲಿಲ್ಲ ಫಸ್ಟ್ 2 ಡೇಸ್ ಅಟ್ಲೀಸ್ಟು. ಥಿಂಕ್ ವೆಡ್ನೆಸ್ಡೇಯಿಂದ ಕೊಡೋಕ್ಕೆ ಶುರು ಆಯಿತು, ಬಟ್ ನಾನು ವೆಡ್ನೆಸ್ಡೇ ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಬಟ್ ಐ ವಾಸ್ ಏಬಲ್ ಟು ರೀಡ್ ಆ್ಯಂಡ್ ಕ್ಯಾಪ್ಚರ್ ಆನ್ ಥರ್ಸ್ಡೇ ಆ್ಯಂಡ್ ಫ್ರೈಡೇ. ಸೊ ಥರ್ಸ್ಡೇ ಮತ್ತು ಫ್ರೈಡೇ ಇಟ್ ವಾಸ್ ಅ ಸೋ ಫಕಿನ್ ಗುಡ್ ಡೇ. ಸ್ಟಿಲ್ ಐ ಕುಡ್ ಹ್ಯಾವ್ ಮ್ಯಾಕ್ಸಿಮೈಸ್ಡ್. ರೈಟ್, 5%, ಯಾಕಂದರೆ ನಾನು ರಿಸ್ಕೇ 5% ಮಾಡ್ತಿದ್ದೀನಿ ಅಂದರೆ ನನ್ನ ರಿವಾರ್ಡು 10% ಇರಬೇಕು. ಬಟ್ ದಿ ನೆಕ್ಸ್ಟ್ 2 ಟ್ರೇಡ್ಸ್ ವರ್ ಡೀಸೆಂಟ್. ರೈಟ್, ಅಬೋ 10% ಅಥವಾ 9% ಇದ್ದರೆ ಐ ಆಮ್ ಹ್ಯಾಪಿ. ರೈಟ್, ಕೆಲವೊಂದ್ಸಲ ಓಕೆ ಈ ರೀತಿ ಏನಕ್ಕೆ ಆಗ್ತಿರುತ್ತೆ ಅಂದರೆ ಸ್ಟಾಪ್ ಲಾಸ್ ಇಟ್ಟಾಗ್ಬಿಡುತ್ತೆ. ನಾನು ಒಂದೊಂದು ಸ್ಕೇಲ್ ಔಟ್ ಆಗಿರ್ತೀನಿ, ಇನ್ನೊಂದನ್ನ ಸ್ಟಾಪ್ ಲಾಸ್ನ ಎಲ್ಲಿ ಸ್ಕೇಲ್ ಔಟ್ ಆಗಿದ್ನೋ ಅದರ ಹತ್ರನೇ ಪುಷ್ ಮಾಡ್ಕೊಂಡಿರ್ತೀನಿ. ರೈಟ್, ಸೊ ಬಟ್ ಓವರ್ ಆಲ್ ಐ ವಾಸ್ ಸೋ ಹ್ಯಾಪಿ. ಯಾಕೆಂದರೆ ಇಲ್ಲಿ ಎಷ್ಟು 3000 ಮೈನಸ್ ಇದ್ದೆ. ರೈಟ್, ಆದರೆ ವಾರನ ನಾನು +3000 ಅಥವಾ +4000 ಕ್ಲೋಸ್ ಮಾಡಿದೆ. ಸೊ ದಾಟ್ ಮೀನ್ಸ್ ಟೆಕ್ನಿಕಲಿ ನಾನು
7,000 ರೂಪಾಯಿ ಬರೀ 2 ದಿವಸದಲ್ಲಿ ಪ್ರಾಫಿಟ್ ಮಾಡಿರೋದು. ರೈಟ್, ಅರ್ಥ ಆಗ್ತಿದ್ಯಾ ಅಲ್ವಾ? ಸೊ ದಾಟ್ ಈಸ್ ಕಾಲ್ಡ್ ಡ್ರಾ ಡೌನ್. ಸಿ ನೋಡಿ, ವಿ ಶೇಪ್ ರಿಕವರಿ ಇನ್ಸೈಡ್ ದ ವೀಕ್. ಇಕ್ವಿಟಿ ಅಂತ ಅಂದರೆ ಇದು ನನ್ನ ಈ ವಾರದ್ದು ಪ್ರೊಫೈಲು. ಇಕ್ವಿಟಿ ಕರ್ವ್ ವಾಸ್ -3,400 ಆಫ್ಟರ್ ವೆಡ್ನೆಸ್ಡೇ ಮಾರ್ನಿಂಗ್ ಪುಟ್ ಲಾಸ್. ಯಾಕಂದರೆ ನಾನು ವೆಡ್ನೆಸ್ಡೇ ಮಾರ್ನಿಂಗು ಕಳ್ಕೊಂಡಿದ್ದೆ, ಅದಾದಮೇಲೆ ರಿಕವರಿ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡೆ. ಸಿ ವೆಡ್ನೆಸ್ಡೇ ನಾನು 3 ಟ್ರೇಡ್ ತೊಗೊಂಡಿದ್ದು, ಒಂದು ಟ್ರೇಡ್ ಮಾತ್ರ ವಿನ್ ಆಗಿರೋದು, ಇನ್ನೆರಡು ಟ್ರೇಡು ಲಾಸಲ್ಲೇ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ರೈಟ್, ದ ಫೈನಲ್ 4 ಟ್ರೇಡ್ಸ್ ವರ್ ಸ್ಕೇಲ್ ಔಟ್ ವಿನ್ಸ್. ವಿ ಕ್ಲೋಸ್ಡ್ ವಿತ್ +4,800. ಸೊ ಇಂಟ್ರಾಡೇ ಸ್ವಿಂಗಲ್ಲಿ ಆಲ್ಮೋಸ್ಟ್ ನಾನು 8,000 ಮಾಡಿದ್ದೀನಿ. ಸೊ ದಟ್ ಈಸ್ ಜಸ್ಟ್ ಫ್ರಮ್ ವೆಡ್ನೆಸ್ಡೇ ಟು ಥರ್ಸ್ಡೇ. ಸೊ ಮಾರ್ಕೆಟು ನಿಮಗೆ ಹಂಬಲ್ ಮಾಡಿ ವಾಪಸ್ಸು ರಿವಾರ್ಡ್ನ ಕೊಡುತ್ತೆ. ಆದರೆ ಅದು ಕೊಡೋ ತನಕ ನೀವು ಪೇಷನ್ಸ್ ಆಗಿದ್ದು ಮಾರ್ಕೆಟಲ್ಲಿ ಸರ್ವೈವ್ ಆಗ್ತಿರಬೇಕು. ಸೊ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಫಸ್ಟು ಸರ್ವೈವ್ ಆಗೋದನ್ನ ಕಲೀರಿ. ರೈಟ್. ಸೊ ನೆಕ್ಸ್ಟ್ ಬಂದು ಓಕೆ, ಇದೆಲ್ಲ ನಾನು ವಿನ್ ರೇಟ್ಸ್ಗಳು. ಸಿ ಟೋಟಲ್ ಆಫ್ 13 ಟ್ರೇಡ್ ತೊಗೊಂಡಿದ್ದೀನಿ. 13 ಟ್ರೇಡಲ್ಲಿ ವಿನ್ ಆಗಿರೋದು 7, ಲಾಸ್ ಆಗಿರೋದು 6. ರೈಟ್, ಸೊ ದಟ್ಸ್ ವೈ ಐ ಹ್ಯಾವ್ 53% ವಿನ್ ರೇಟ್. ರೈಟ್, ಸೊ ಇದು ಓವರ್ ಆಲ್ ಜುಲೈ ಸ್ಟ್ಯಾಟ್ಸು. ಸೊ ಫಸ್ಟ್ ವೀಕ್ ಜುಲೈಯಲ್ಲಿ 6,000 ಮಾಡಿದೆ, ವಿತ್ 100% ರಿಟರ್ನ್ಸ್. ಅದನ್ನು ಲೆಕ್ಕಕ್ಕೆ ಇಟ್ಕೋಬೇಡಿ, ಯಾಕೆಂದರೆ ಮೂರು ಮೂರು ಟ್ರೇಡ್ ಏನೋ ತೊಗೊಂಡೆ, ಕಂಟಿನ್ಯೂಷನ್ಗಳು ತುಂಬ ಚೆನ್ನಾಗಿ ಕೊಡ್ತಿತ್ತು. ರೈಟ್, 100% ವಿನ್ ರೇಟ್ ಚಾನ್ಸೇ ಇಲ್ಲ. ಐ ಮೀನ್ ಏನಕ್ಕೆ 100% ಅಂತ ತೋರಿಸಿದೆ ಅಂತಂದರೆ ನಾನು ನೀಟಾಗಿ ಸ್ಕೇಲ್ ಔಟ್ ಆದೆ, ಒಂದು ಲಾಸ್ ಇಲ್ಲದೆ. ರೈಟ್, ಸೊ ದಟ್ ವಾಸ್ ಗುಡ್. ಬಟ್ ಎರಡನೇ ವಾರಕ್ಕೆ ಬಂದಾಗ ನನ್ನ ವಿನ್ ರೇಟ್ ನೋಡಿ 40% ಆಗಿದೆ, ಬಟ್ ಸ್ಟಿಲ್ ಐ ಕ್ಲೋಸ್ಡ್ ಔಟ್ ಗ್ರೀನ್. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ವಿನ್ ರೇಟು ತುಂಬ ಓವರ್ ಹೈಪ್ ಮಾಡಿದ್ದಾರೆ. ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಓಕೆ 100% 80% ವಿನ್ನಿಂಗ್ ಸ್ಟ್ರಾಟಜಿ, 80% ವಿನ್ನಿಂಗ್ ಸ್ಟ್ರಾಟಜಿ ಇದ್ರೂ ನೀವು ಸ್ಟಾಪ್ ಲಾಸ್, ಓಕೆ ಗ್ರೀಡಿಂದ ಓಕೆ ಇನ್ನೂ ಮೇಲ್ಗಡೆ ಹೋಗುತ್ತೆ, ಇನ್ನೂ ಮೇಲ್ಗಡೆ ಹೋಗುತ್ತೆ ಅಂತ ನೀವು ಪ್ರಾಫಿಟ್ಸ್ನ ತಗೊಳ್ಳಿಲ್ಲ ಅಂತಂದರೆ ಆಬ್ವಿಯಸ್ಲಿ ಅದು ಬಂದು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ರೈಟ್, ಸೊ ಟ್ರೇಡ್ ಮ್ಯಾನೇಜ್ಮೆಂಟ್ನ ಯಾರೂ ಹೇಳ್ಕೊಡಲ್ಲ, ಎಲ್ಲೂ ಹೇಳ್ಕೊಡಲ್ಲ. ರೈಟ್, ದಟ್ಸ್ ವೈ ದಿಸ್ ಕ್ಲಾಸ್, ಐ ಮೀನ್ ಚಂದು ಅವ್ರು ಮಾಡಿರೋದು, ಐ ಮೀನ್ ಅಟ್ಲೀಸ್ಟ್ ನಾನು ಆ ರೀತಿ ಯುಟಿಲೈಸ್ ಮಾಡ್ಕೋತಿದ್ದೀನಿ, ನೀವು ಅದೇ ರೀತಿ ಯುಟಿಲೈಸ್ ಮಾಡ್ಕೊಳ್ಳಿ. ರೈಟ್, ಯಾರು ಹೇಳ್ಕೊಳ್ಳಲ್ಲ ಟ್ರೇಡ್ ಮ್ಯಾನೇಜ್ಮೆಂಟು. ಬಟ್ ಕಮಿಂಗ್ ಬ್ಯಾಕ್ ಟು ನನ್ನ ಜುಲೈ 3ನೇ ವಾರ, ಸಿ ವಿನ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಯಿತು. ನಾ ಸ್ಟ್ರಾಟಜಿ ಏನೂ ಚೇಂಜ್ ಮಾಡಿಲ್ಲ, ಸೇಮ್ ಸ್ಟ್ರಾಟಜಿ. ರೈಟ್, ಸೊ 60% ವಿನ್ ರೇಟು, ಆಲ್ಮೋಸ್ಟ್ 3,000 ರೂಪಾಯಿಗೆ ಪ್ಲಸ್ಸಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ರೈಟ್, ಈ ಸಲ ವಿನ್ ಪರ್ಸೆಂಟೇಜ್ ಮತ್ತೆ ಡ್ರಾಪ್ ಆಯಿತು, ಬಟ್ ಸ್ಟಿಲ್ ಐ ಕ್ಲೋಸ್ಡ್ ಔಟ್ ಗ್ರೀನ್. ರೈಟ್, ಸೊ ವಿನ್, ಯಾಕಂದರೆ ಸ್ಟ್ರಾಟಜಿ ಮಾರ್ಕೆಟ್ ಕಂಡೀಷನ್ ಮೇಲ್ಗಡೆ ಡಿಪೆಂಡ್ ಆಗುತ್ತೆ. ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿ ಕಂಟಿನ್ಯೂಷನ್ ಕೊಡ್ತಿದ್ರೆ ಆಬ್ವಿಯಸ್ಲಿ ಅಲ್ಲಿ ಟೇಕ್ 100% ಆಫ್ ವಿನ್ ರೇಟ್ ಅಲ್ವಾ? ಸೊ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟು, ನಿಮ್ಮ ಆರ್ ಮಲ್ಟಿಪಲ್ಲು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ರೈಟ್, ಸಿ ಪ್ರಾಫಿಟ್ ಫ್ಯಾಕ್ಟರು, ಈ ಆರ್ ಮಲ್ಟಿಪಲ್ಲು, ಇದು ಒಂದ್ಸಲ ಕ್ಲಿಕ್ ಆದರೆ ಈ ವಿನ್ ಪರ್ಸೆಂಟೇಜ್ ಬೇಡವೇ ಬೇಡ ನಿಮಗೆ. ರೈಟ್, ನೆಕ್ಸ್ಟ್ ಬಂದು ಓಕೆ ಕಮಿಷನ್ ವೈಸು ಬರೀ ಈ ವಾರನೇ 1,500 ರೂಪಾಯಿ ಕೊಟ್ಟಿದ್ದೀನಿ, ವಿಚ್ ಇಸ್ ಫೈನ್. ಬಟ್ ಅಟ್ಲೀಸ್ಟ್ ಓವರ್ ಟ್ರೇಡ್ ಮಾಡಲಿಲ್ಲ. ರೈಟ್, ಓವರ್ ಟ್ರೇಡ್ ಮಾಡಿದರೆ ನಾನು ಪ್ರಾಬ್ಲಿ ಇದನ್ನೇ ಜಾಸ್ತಿ ಕೊಡ್ತಿದ್ನೋ ಏನೋ. ರೈಟ್, ಸೊ ಅದಕ್ಕೇ ನೀವೇನಾದರೂ ಟ್ರೇಡ್ ಮಾಡ್ತಿದ್ರೆ ಗೊತ್ತಿರೋ, ಐ ಮೀನ್ ನಿಮ್ಮ ಗೊತ್ತಿರೋ ಅಣ್ಣ ತಮ್ಮದಿರೋ ಅಥವಾ ಫ್ರೆಂಡ್ಸ್ ಹತ್ರನೋ ಅವ್ರ ಹತ್ರ ಲಿಂಕ್ ಕಳ್ಸ್ಕೊಂಡು ಮಾಡಿ. ಅಟ್ಲೀಸ್ಟ್ ಐ ಮೀನ್ ನಾನು ದನ್ ಯೂಸ್ ಮಾಡ್ತಿದ್ದೀನಿ, ನನ್ನ ಹೆಂಡತಿ ಅಕೌಂಟ್ ಲಿಂಕ್ ಕಳಿಸ್ಕೊಂಡು ಅಟ್ಲೀಸ್ಟ್ ನಾನು ಹೋಗೋ ಕಮಿಷನಲ್ಲಿ ಅಟ್ಲೀಸ್ಟ್ ಒಂದು 20% ಆರೋ ಅವಳ ಅಕೌಂಟ್ಗೆ ಹೋಗುತ್ತೆ. ರೈಟ್, ಐ ಮೀನ್ ಜಸ್ಟ್ ಸ್ಮಾಲ್ ಟ್ರಿಕ್ಸ್. ಸೊ ಯಾ, ಸೊ ಇದಾಗಿತ್ತು ಸ್ಟಾಟ್ಸು. ಈಗ ಈಚ್ ಇಂಡಿವಿಜುವಲ್ ಟ್ರೇಡ್ಸ್ಗೆ ಹೋಗೋಣ. ಓಕೆ, ದಿಸ್ ಇಸ್ ವಾಟ್ ಯು ಶುಡ್ ಡೂ ಗಿರೀಶ್. ರೈಟ್, ಯಾಕೆಂದರೆ ಇಲ್ಲಿ ಬರೀ ಸ್ಟ್ಯಾಟ್ಸ್ ತೋರಿಸುತ್ತೆ, ನಿನ್ನ ಎಂಟ್ರಿ ಕಂಡೀಷನ್ನು ನಿನ್ನ ಪ್ಲೇ ಬುಕ್ಗೆ ಮ್ಯಾಚ್ ಆಯ್ತೋ ಇಲ್ವೋ ಅನ್ನೋ ಇನ್ಡೆಪ್ತು ಸ್ಟ್ಯಾಟ್ಸು ಇದನ್ನು ಕೊಡಲ್ಲ. ಅದೇ ಇದು ನೋಡು, ನನ್ನ ಟ್ರೇಡ್ಸ್ ಇಲ್ಲ ಅಂತ ನಾನು ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಈ ಟ್ರೇಡು, ರೈಟ್, ಇಲ್ಲಿ 52% ಮಾಡಿದ್ದೀನಿ. ಇಲ್ಲಿಗೆ ಹೋದರೆ ಇದು ಆ್ಯಕ್ಚುಯಲ್ ಜರ್ನಲಿಂಗು. ಯಾಕಂದರೆ ನಾನು ಓಪನ್ ಮಾಡಿದ್ರೆ ಸಾಕು, ನಾನು ಎಷ್ಟು ಕಾಂಟ್ರಾಕ್ಟ್ ತೊಗೊಂಡಿದೆ ಅನ್ನೋದು ತೋರಿಸುತ್ತೆ, ಎಲ್ಲಿ ಎಂಟ್ರಿ ಆಗಿದೆ ಅಂತ ತೋರಿಸುತ್ತೆ, ಎಲ್ಲಿ ಎಕ್ಸಿಟ್ ಆಗಿದೆ ಅಂತ ತೋರಿಸುತ್ತೆ. ಈ ರೀತಿ ಪ್ಲಾಟ್ಫಾರ್ಮ್ನ ನಾನು ಬಿಲ್ಡ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಬಟ್ ಬಿಲ್ಡು ಆಯಿತು, ಆದರೆ ಯೂಸರ್ಸ್ ಯಾರೂ ಬರ್ತಿಲ್ಲ. ರೈಟ್, ವಾಟ್ಸ್ ದ ಪಾಯಿಂಟ್ ಆಫ್ ಮೀ ಕೀಪಿಂಗ್ ದ್ಯಾಟ್? ರೈಟ್, ಸೊ ಐ ಹ್ಯಾಡ್ ಟು ಶಟ್ ದಿ ಪ್ರಾಜೆಕ್ಟ್. ರೈಟ್, ನಾನು ಎಷ್ಟೊತ್ತು ಹೋಲ್ಡ್ ಮಾಡಿದೆ, ನನ್ನ ಎಂಟ್ರಿ ಟೈಮ್ ಏನು, ಎಕ್ಸಿಟ್ ಟೈಮ್ ಏನು, ರೈಟ್, ಅದಾದಮೇಲೆ ನನ್ನ ಸ್ಟ್ರಾಟಜಿ ಯಾವ್ದು ಯೂಸ್ ಮಾಡಿದೆ. ರೈಟ್, ನೀವು ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ಕೋಬೋದು, ಇದೆಲ್ಲ ನನ್ನ ಸ್ಟ್ರಾಟಜೀಸ್ಗಳು. ರೈಟ್, ಇದನ್ನೆಲ್ಲ ಅಟ್ಯಾಚ್ ಮಾಡಿದ್ರೆ ಇಲ್ಲಿ ರಿಪೋರ್ಟ್ಸ್ಗೆ ಹೋದರೆ, ರಿಪೋರ್ಟ್ಸಲ್ಲಿ
ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು, ರೈಟ್, ಕಮಿಷನ್ ಎಷ್ಟು ಕೊಟ್ಟೆ, ಪರ್ಫಾರ್ಮೆನ್ಸು, ಆವ್ರೇಜ್ ವಿನ್ ಲಾಸ್ ಹೆಂಗಿತ್ತು, ನನ್ನ ಯಾವ ಪ್ಲೇ ಬುಕ್ ಚೆನ್ನಾಗಿ ವರ್ಕೌಟ್ ಆಯಿತು, ಪ್ಲೇ ಬುಕ್ಕಲ್ಲಿ ಹಾಂ ಇಲ್ಲಿ ಸ್ಟ್ರಾಟಜೀಸ್, ಯಾವ ಪ್ಲೇ ಬುಕ್ಕು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಲ್ವಾ. ಸೊ ಇದು ತೋರಿಸುತ್ತೆ, ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಆ ರೀತಿ ಇನ್ ಡೆಪ್ತ್ ಯಾವುದೂ ಇಲ್ಲ. ಇದರಲ್ಲಿ ಇದೆ, ರೈಟ್, ಬಟ್ ಇಟ್ಸ್ ಫಕಿನ್ ಎಕ್ಸ್ಪೆನ್ಸಿವ್ ಅಸ್ ಶಟ್. ಓಕೆನಾ. ಸೊ ದಟ್ಸ್ ವೈ ಮ್ಯಾನ್ಯಲ್ ಈಸ್ ಮಚ್ ಬೆಟರ್. ಅಟ್ಲೀಸ್ಟ್ ನೀವು ಏನು ಮಾಡ್ತಿದ್ದೀರಾ ಅನ್ನೋದು ಗೊತ್ತಿರುತ್ತೆ. ಓಕೆ, ಚಾರ್ಟ್ಸ್ನ ಓಪನ್ ಮಾಡೋಣ. ಬ್ರೋ ಕಮ್ ಆನ್. ಸೊ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಬೈ ದ ಟೈಮ್ ದಟ್ ಐ ಲಾಗ್ ಇನ್. ಇನ್ವೈಟ್ ಮಾಡ್ಕೊಂಡು ಆರಾಮಾಗಿ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ಹಲೋ. ಅವಾಗೆ ಹ್ಯಾಂಡ್ ರೈಸ್ ಮಾಡಿದೆ, ಮಾತಾಡಿ ಅನ್ಮ್ಯೂಟ್ ಮಾಡಕ್ಕಾಗಿಲ್ಲ. ಸರ್ ಓಕೆ ಇದು ಓಕೆ. ಇಂಡಿಯನ್ ಮಾರ್ಕೆಟ್ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು ನಿಮ್ದು. ಹೌದಾ? ತುಂಬ ಸಲ ಹೌದು. ಬಂದು ಜಾಯ್ನ್ ಆಗ್ತಿದ್ರಲ್ಲ ಐಫೋನ್ ಐಫೋನ್ ಅಂತ. ಓಕೆ, ಪ್ರಾಬ್ಲಿ ಬೇರೆಯವ್ರು ಇರ್ಬೋದು. ಹಾಂ ಹೇಳಿ. ಹಾ ಓಕೆ. ಇರ್ಬೋದು. ಇವತ್ತೇ ಫಸ್ಟ್ ಟೈಮ್ ಸರ್ ಜಾಯ್ನ್ ಆಗ್ತಿರೋದು. ಚಂದು ಬ್ರದರ್ದು ಒಂದ್ ಹ್ಞೂ 15 days ಬ್ಯಾಕ್ ಜಾಯ್ನ್ ಆಗಿದ್ದು. ಹ್ಞೂ ಹ್ಞೂ ಹ್ಞೂ. ಸೊ ಇದು ನೀವು ಚಂದು ಬ್ರೋ ಹೇಳ್ಕೊಡೋ ಸ್ಟ್ರಾಟಜಿನೇ ಇದರಲ್ಲೂ ಯೂಸ್ ಮಾಡ್ತೀರಾ, ಇಲ್ಲ ನಿಮ್ದೇ ಇಲ್ಲ ಓನ್ ಇಲ್ಲ ಇಲ್ಲ ಇದೆಯಾ? ಬ್ರೋ. ಇಲ್ಲ, ಚಂದು ಬ್ರೋ ಹೇಳ್ಕೊಡೋದೇ ಬೇರೆ. ಐ ಥಿಂಕ್ ಅವ್ರು ICT ಓಕೆ. ಮತ್ತು SMC ಮೇಲ್ಗಡೆ ಫೋಕಸ್ ಮಾಡ್ತಾರೆ. ನಾನು ಪ್ಯೂರ್ ಓಕೆ. ಪ್ರೈಸ್ ಆಕ್ಷನ್, ವಾಲ್ಯೂಮ್ ಮತ್ತು ಆರ್ಡರ್ ಫ್ಲೋ. ಓಕೆ ಸರ್. ಬೇರೆ ಬೇರೆ. ಸರ್ ನೀವು ಹ್ಞೂ. ಹಿಂಗೆ ಲೈವ್ ಬಂದ ಸ್ಟ್ರಾಟಜಿ ಹೇಳ್ಕೊಡ್ತೀರಾ, ಇಲ್ಲ ಯೂಟ್ಯೂಬ್ ಅಲ್ಲಿ ಏನಾರ ವಿಡಿಯೋಸ್ ಏನಾರ ಇದೆಯಾ ನೋಡಿ ಕಲ್ತ್ಕೊ ಬಂದು ಲೈವ್ ಅಲ್ಲಿ ನಿಮ್ಗೆ ಅನ್ಸೋ ರೋಸ್ ಕೇಳಬಹುದಲ್ಲ? ಆ, ಇದೆ. ಅಷ್ಟು ಇನ್ ಡೆಪ್ತ್ ಅಂದರೆ ಬೇಸಿಕ್ಕಿಂದ ಮಾಡಿದ್ದೀನಿ. ಓಕೆ. ಲಿಂಕ್ನ. ಓಕೆ, ಈಗ ಹೊಸ್ದಾಗಿ ಜಾಯ್ನ್ ಆಗಿದ್ದೀರಲ್ಲ ನೀವು. ಹೌದು. ಲಿಂಕ್ ಕಳಿಸ್ಕೊಡ್ತೇನೆ. ಆ, ಇದೆ, ಸ್ಟ್ರಾಟಜಿ ಎಕ್ಸ್ಪ್ಲೇನ್ ಮಾಡಿದ್ದೀನಾ? ಐ ಮೀನ್ ಫಸ್ಟ್ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸ್ಟ್ರಾಟಜಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಐ ಮೀನ್ ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲೇ ಇಲ್ಲೇ ಕೇಳ್ಕೊಳ್ಳಿ. ಬಟ್ ಇದನ್ನು ಓಕೆ. ರೆಕಾರ್ಡ್ ಆಗ್ತಿದೆ. ಸೊ ಓಕೆ. ಇದನ್ನು ಯೂಟ್ಯೂಬ್ಗೆ ಹಾಕ್ತೀನಿ. ಓಕೆ ಸರ್, ಏನಾರ ಡೌಟ್ ಇದ್ದರೆ ಹಿಂಗೆ ಲೈವ್ ಬರ್ತೀರಲ್ಲ ಅವಾಗ ಬಂದು ಕೇಳ್ಕೊಬೋದು. ಆ, ಹೌದು, ವೀಕೆಂಡಲ್ಲಿ ಮಾತ್ರ ಈ ರೀತಿ ಪರ್ಮಿಷನ್ ಓಕೆ. ಕೊಡ್ತೀನಿ ಮಾತಾಡೋದಕ್ಕೆ. ಆದರೆ ಓಕೆ ನಾನು ಸರ್. ಡೈಲಿ ಲೈವ್ಗೂ ಹೋಗ್ತೀನಿ. ಡೈಲಿ ಲೈವಲ್ಲಿ ಯಾರಿಗೂ ಓಕೆ. ಪರ್ಮಿಷನ್ ಕೊಡಲ್ಲ, ಯಾಕಂದರೆ ನಾನು ಟ್ರೇಡ್ ಮಾಡ್ಬೇಕಾದ್ರೆ ನನ್ನ ಥಾಟ್ ಪ್ರಾಸೆಸ್ ಎಫೆಕ್ಟ್ ಆಗ್ಬಿಡುತ್ತೆ. ರೈಟ್, ಇವಾಗ ಓಕೆ. ನಾನೆಲ್ಲೋ ಕಾಲ್ಗೆ ಎಂಟರ್ ಆಗಿರ್ತೀನಿ, ಇನ್ನೊಬ್ಬ ಯಾರೋ ಓಕೆ ಪುಟ್ ತಗೊಳ್ಳಿ ಅಂತ ಅನ್ಮ್ಯೂಟ್ ಮಾಡ್ಬಿಟ್ಟು ಹೇಳ್ತಾನೆ, ಓ ಹೌದಲ್ವಾ ಪುಟ್ ನೋಡಬೇಕು ಅನ್ನೋ ತಲೆಗೆ ಬಂದ್ಬಿಡುತ್ತೆ. ಸೊ ಓಕೆ ಯೂಶಲಿ ಸರ್. ಲೈವ್ ಇದ್ದಾಗ ವೆಬಿನಾರಲ್ಲಿ ಇರ್ತೀನಿ, ಬಟ್ ಓಕೆ. ವೀಕೆಂಡಲ್ಲಿ ಹೌದು, ಫೀಲ್ ಫ್ರೀ ಟು ಆಸ್ಕ್. ನಾನು ಓಕೆ. ವೀಕ್ ಡೇಸಲ್ಲೂ ವೆಬಿನಾರಲ್ಲಿ ಇದ್ದರೂ ಗ್ರೂಪಲ್ಲಿ ಮೆಸೇಜ್ ಹಾಕಿ ಏನಾದರೂ ಕ್ವಶನ್ಸ್ ಇದ್ದರೆ. ಓಕೆ. ಓಕೆನಾ. ಬಟ್ ಯಾ, ಸ್ಟ್ರಾಟಜಿ ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನಾದರೂ ಕ್ವಶನ್ಸ್ ಇದ್ದರೆ ಫೀಲ್ ಫ್ರೀ ಟು ಆಸ್ಕ್. ಓಕೆ ಸರ್. ಓಕೆ. ಥ್ಯಾಂಕ್ ಯು. ಓಕೆ. ಸೊ ಮಂಡೇ ಬಂದು ನಾನು ಐ ಥಿಂಕ್ 3 ಟ್ರೇಡ್ಸ್ ತೊಗೊಂಡಿದ್ದೀನಿ. ರೈಟ್. ಸೊ ಫಸ್ಟ್ ಟ್ರೇಡು 919 ಎಂಟ್ರ್ ಆದೆ ಪುತ್ ಸೈಡ್ಗೆ. 2 ಲಾಟ್ಸಲ್ಲಿ ಹೋಗಿದ್ದೀನಿ. ಎಂಟ್ರಿ ಪ್ರೈಸ್ ಬಂದು 199. ಓಕೆ, ಏನಕ್ಕೆ ಪುತ್ ಸೈಡ್ ತೊಗೊಂಡೆ ಫಸ್ಟ್ ಅದನ್ನು ನೋಡೋಣ. ಓಕೆ, ಇಲ್ಲಿ ನೋಡ್ತಿರೋದು ನೀವು 5 ಮಿನಿಟ್ಸು, ಇಲ್ಲಿ ನೋಡ್ತಿರೋದು ನೀವು 1 ಮಿನಿಟು. ಯಾಕೆಂದರೆ ನಾನು ಟ್ರೇಡ್ ಮಾಡಬೇಕಾದ್ರೆ 5:15 ಮತ್ತು 1 ಮಿನಿಟು ನೋಡ್ತೀನಿ. ಕೆಲವೊಂದು ಸಲ 1 ಅವರ್ಗೂ ಚೇಂಜ್ ಮಾಡ್ಕೊಂಡು ನೋಡ್ತೀನಿ, ಯಾಕಂದರೆ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಮಾಡ್ತಿದ್ದೀನಿ ಅದು ಗೊತ್ತಾಗಬೇಕಲ್ವಾ. ಸೊ ಯೂಶಲಿ ನಾನೇನು ಮಾರ್ಕ್ ಮಾಡ್ಕೋತೀನಿ ಅಂದರೆ ಪ್ರೀವಿಯಸ್ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಲೋ. ಓಕೆನಾ. ಆಮೇಲೆ ಕೀ ಝೋನ್ಸ್ ಯಾವ್ದಿರುತ್ತೆ ಅದನ್ನು ಮಾರ್ಕ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ಅವತ್ತಿನ ದಿವಸಕ್ಕೆ ಇದು ಕೀ ಝೋನ್ ಇತ್ತು, ಯಾಕೆಂದರೆ ಇದು ಫ್ರೈಡೇ, ಇದು ಮಂಡೇ. ಸೊ ನಾ ಟ್ರೇಡ್ ಮಾಡಿದ್ದು ಇದು. ಸೊ ಈಗ ರಿವ್ಯೂ ಮಾಡ್ತಿರೋದು ಮಂಡೇ, ವಿಚ್ ಇಸ್ ದಿಸ್. ರೈಟ್. ಸೊ ಪ್ಲಸ್ ನನ್ನ ಮಂತ್ಲಿ ಹೈನೂ ಅಲ್ಲೇ ಇತ್ತು. ಸೊ ಯಾವಾಗ ಮಂತ್ಲಿ ಹೈನ ಇನಿಷಿಯಲಿ ಬ್ರೇಕ್ ಮಾಡ್ತೋ, ಸೊ ಯೂಶಲಿ ನಾನು ಫಸ್ಟ್ 5 ಮಿನಿಟ್ ಕ್ಯಾಂಡಲ್ಲು ಕ್ಲೋಸ್ ಆಗೋ ತನಕ ವೇಟ್ ಮಾಡ್ತೀನಿ. ಓಕೆನಾ. ಸೊ ಅದಕ್ಕೋಸ್ಕರ 9:15 ಮಾರ್ಕೆಟ್ ಓಪನ್ ಆಗೋದು, 9:20 ಕ್ಲೋಸ್ ಆಗೋದು. ಯಾವಾಗ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗ್ತಿತ್ತೋ ಆಗ ನಾನು ಎಂಟರ್ ಆದೆ. ಎಲ್ಲಿ 9:19. ಹಾಂ, ಈ ಕ್ಯಾಂಡಲ್ ಎಂಟರ್ ಆದೆ. ಎಂಟರ್ ಆಗಿದ್ದು 199. ಇಲ್ಲಿ ಎಂಟರ್ ಆದಾಗ ನನಗೆ ಸ್ಟಾಪ್ ಲಾಸ್ ಬೇಕಿತ್ತು. ಸ್ಟಾಪ್ ಲಾಸ್ ಬಂದು ಇಲ್ಲಿ ಇಟ್ಟಿದ್ದೀನಿ. ರೈಟ್. ಏನಕ್ಕೆ? ವಿ ವ್ಯಾಪ್ ಅಂದರೆ ವಾಲ್ಯೂಮ್ ವೇಟೆಡ್ ಆವ್ರೇಜ್ ಪ್ರೈಸ್. ರೈಟ್. ಏನಕ್ಕೆ ಎಂಟರ್ ಆದೆ? ವಾಲ್ಯೂಮ್ ವಾಸ್ ಲುಕಿಂಗ್ ಗುಡ್. ರೈಟ್. ವಾಲ್ಯೂಮ್ಸು ಡೌನ್ ಸೈಡ್ ಪುಷ್ ಮಾಡಬೇಕಾದ್ರೆ ಚೆನ್ನಾಗಿ ಪುಷ್ ಕೊಡ್ತಿತ್ತು. ನಾನು ಪುಟ್ ಸೈಡ್ ಎಂಟರ್ ಆಗಿದ್ರು ಲಾಸಲ್ಲೇ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ರೈಟ್. ಐ ಮೀನ್ ಎಷ್ಟು 198ಅಲ್ಲಿ ಎಲ್ಲ 3 ಲಾಟ್ಸ್ನು ಕ್ಲೋಸ್ ಮಾಡಿಕೊಂಡೆ. ಏನು ಕ್ಲೋಸ್ ಮಾಡಿಕೊಂಡೆ? ಫಾಕಿನ್ ಸ್ಟೂಪಿಡಿಟಿ. ರೈಟ್. ಅದನ್ನು ಹೋಲ್ಡ್ ಮಾಡಿದರೆ ಪ್ರೀಮಿಯಮ್ಸ್ ಎಷ್ಟು ಚೆನ್ನಾಗಿ ಮೂವ್ ಆಯಿತು ಅಂತ ಅನ್ಬೇಡಿ. ಐ ಥಿಂಕ್ 919 ಎಂಟರ್ ಆದೆ. 924 ಯಾವಾಗ ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂದ್ಬಿಡ್ತೋ, ರೈಟ್. ಸೊ ನನ್ನ ಸ್ಟಾಪ್ ಲಾಸ್ ಇದ್ದಿದ್ದು ಇಲ್ಲಿ.
ನನ್ನ ಇನಿಷಿಯಲ್ ಸ್ಟಾಪ್ ಲಾಸ್ನೇ ನಾನು ಮೇಂಟೈನ್ ಮಾಡ್ಕೊಂಡು ಹೋಗಿದ್ರೆ ದಿಸ್ ವುಡ್ ಹ್ಯಾವ್ ಬಿನ್ ಎ ಫಾಕಿನ್ ಬ್ಯಾಂಗರ್ ಟ್ರೇಡ್. ರೈಟ್, ಐ ಥಿಂಕ್ ಐ ವಾಸ್ ಅಪ್ ಪ್ರಾಬ್ಲಿ ₹3,000 ಪ್ಲಸ್ ಅಲ್ಲಿ ಕ್ಲೋಸ್ ಮಾಡ್ಕೋತಿದ್ದೆ ಫಸ್ಟ್ ಟ್ರೇಡಲ್ಲೇ. ಬಟ್ ಯಾವಾಗ ಈ ಗ್ರೀನ್ ಕಲರ್ ಬಂದ್ಬಿಡ್ತೋ, ಪ್ಲಸ್ ಯಾವಾಗ ನನಗೆ ಪ್ರೈಸ್ ಆಕ್ಷನ್ನು ನೆನ್ನೆ ರೇಂಜ್ ಒಳಗಡೆನೆ ಇದ್ರೆ ಭಯ ಆಗಕ್ಕೆ ಶುರು ಆಗ್ಬಿಡುತ್ತೆ. ಪ್ಲಸ್ ಅದ್ರ ಜೊತೆಗೆ ಈ 5 ಮಿನಿಟ್ ಕ್ಯಾಂಡಲ್ ನೋಡಿ, ಎರಡನೇ 5 ಮಿನಿಟ್ ಕ್ಯಾಂಡಲ್ ಯಾವ ರೀತಿ ಕ್ಲೋಸ್ ಆಗಿದೆ, ರೈಟ್, ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ ಅಲ್ವಾ? ಅಥವಾ ಐ ಮೀನ್ ನೀವು ಹೆಸರೇನು ಕರಿತಿರೋ ಗೊತ್ತಿಲ್ಲ, ಬಟ್ ನನಗೆ ಅದು ಬೈಯಿಂಗ್ ಪ್ರೆಷರ್ ತರ ಕಾಣಿಸ್ತು. ಅದ್ರ ಜೊತೆಗೆ ಇಲ್ಲಿ ಸಡನ್ ಆಗಿ ಬಂದ್ಬಿಡ್ತಾ, ಸೊ ಪ್ರೀಮಿಯಮ್ಸು ವ್ಯಾಲ್ಯೂಗಳನ್ನ ಕಳ್ಕೊಬಿಡ್ತಿತ್ತು. ಓಕೆ, ಏನಕ್ಕೆ ತುಂಬಾ ರಿಸ್ಕ್ ಮಾಡ್ಕೊಳ್ಳೋದು, ಅಟ್ಲೀಸ್ಟ್ ಎಂಟ್ರಿ ಪ್ರೈಸ್ಗೆ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡ್ಕೊಂಡೆ. ಆದರೆ ವಾಪಸ್ ನಾನು ಎಂಟ್ರಿ ಸ್ಟಾಪ್ ಲಾಸ್ನ ತಗೊಂಡು ಪ್ರೀಮಿಯಮ್ಸು ಆಲ್ಮೋಸ್ಟ್ 220 ತನಕ ಹೋಯ್ತು. ಅದಾದ್ಮೇಲೆ ನೋಡಿ ಎಷ್ಟು ಪುಷ್ ಕೊಟ್ಟಿದೆ. ಓಕೆನಾ? ಸೊ ದಾಟ್ ವಾಸ್ ಮೈ ಫಸ್ಟ್ ಟ್ರೇಡ್. ಸರಿ ಆಯ್ತು, ಓಕೆ ಅಂತ ಅನ್ಕೊಂಡು ಮಿಸ್ ಮಾಡ್ಕೊಂಡಲ್ಲ, ಮತ್ತೆ ಜಂಪ್ ಆಗೋದು ಬೇಡ ಎಲ್ಲಿ. ಯಾಕಂದರೆ ನನಗೆ ಒಂದು ರೂಲ್ಸ್ ಅನ್ನೋದಕ್ಕಿಂತ ಕಂಡೀಷನ್ಸ್ಗಳಿದೆ. ರೈಟ್, ಕಂಡೀಷನ್ಸ್ ಏನು ಅಂತ ಅಂದರೆ, ಇವಾಗ ಫಸ್ಟ್ ಟ್ರೇಡ್ ಎಂಟರ್ ಆಗಿರ್ತೀನಿ. ಫಸ್ಟ್ ಟ್ರೇಡ್ನ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಟ್ರೇಡ್ ತೊಗೊಳಕ್ಕೂ ಮುಂಚೆ ನನಗೆ ಅಟ್ಲೀಸ್ಟ್ ಮಿನಿಮಮ್ 5 ನಿಮಿಷ ಗ್ಯಾಪ್ ಇರಬೇಕು. ಯಾಕೆಂದರೆ ಮೈಂಡು ಇಲ್ಲ ಫಾಗ್ ಆಗಿಬಿಡುತ್ತೆ. ಓಕೆನಾ? ಫಾಗ್ ಆಗ್ಬಿಟ್ಟಾಗ ಬಿರ್ರಿ ಟ್ರೇಡ್ಸ್ ತೊಗೊಬಿಡ್ತೀವಿ. ಅಲ್ಲಿ ಏನು ಆಗ್ತಿದೆ, ಏನು ಬಿಡ್ತಿದೆ, ಏನೂ ನೋಡೋಕ್ಕೆ ಹೋಗಲ್ಲ. ರೈಟ್. ಸೊ ನೆಕ್ಸ್ಟ್ ಟ್ರೇಡು ನಾನು ಮತ್ತೆ ಪುಟ್ ಸೈಡೇ ತೊಗೊಂಡೆ 948ಗೆ. ಸೇಮ್ 2 ಲಾಟ್ಸಲ್ಲೇ ಹೋದೆ. ಅವಾಗ ಪ್ರೀಮಿಯಂ ಪ್ರೈಸ್, ಯಾಕೆಂದರೆ ಅವಾಗ ಸ್ಟ್ರೈಕ್ ಪ್ರೈಸಸ್ನ ಚೇಂಜ್ ಮಾಡ್ಕೊಂಡೆ. ಫಸ್ಟ್ ಹೋಗಿದ್ದು 22,200. ಯಾಕೆಂದರೆ ಆಗ ಕರೆಂಟ್ ಮೂಮೆಂಟಲ್ಲಿ ಯಾವುದು 10 ಮನಿ ಸ್ಟ್ರೈಕ್ಸ್ ಇರುತ್ತೋ ನಾನು ಅದನ್ನು ಚೂಸ್ ಮಾಡ್ಕೋತೀನಿ. ಯಾಕೆಂದರೆ ಮಾರ್ಕೆಟ್ ಕೆಳಗಡೆ ಬಂದಾಗ 24,100 ಅವಾಗ 10 ಮನಿ ಸ್ಟ್ರೈಕ್ ಆಗಿತ್ತು. ಸೊ ಅದಕ್ಕೆ ಎಂಟರ್ ಆದೆ. ಆದರೆ ಏನು ತಪ್ಪು ಮಾಡಿದೆ ಅಂತ ಅಂದರೆ, ನನಗೆ ಇಲ್ಲೊಂದು ಲೆವೆಲ್ ಇತ್ತು. ಎಲ್ಲಿ 948 ಅಲ್ಲ ಎಂಟ್ರಿ ಆಗಿದ್ದು. ಓಕೆ, ಇಲ್ಲಿ ಕರೆಕ್ಟಾಗಿ ಲೋ ಹತ್ರ ಎಂಟರ್ ಆಗಿದೆ. ರೈಟ್, ಏನಕ್ಕೆ ಎಂಟರ್ ಆದೆ ಅಂತಂದರೆ, ಸೊ ಸೈಕಲಾಜಿಕಲ್ ಲೆವೆಲ್ಲು 24,150 ಇತ್ತಾ, ಅದ್ರ ಕೆಳಗಡೆ ಕ್ಲೋಸ್ ಆಗಿತ್ತು. ಆದರೆ ಪ್ರೀವಿಯಸ್ ಆಗಿ ಒಂದು ಲೆವೆಲ್ ಇತ್ತು, ಎಲ್ಲಿ 24,140 ಹತ್ರ. ನಾನು ಕಣ್ಣಿಗೆ ಅದು ಬೀಳಲಿಲ್ಲ. ಬಟ್ ಐ ಸ್ಟಿಲ್ ಎಂಟರ್ ಫಾರ್ ಪುಟ್ಸ್. ಏನಕ್ಕೆ ಎಂಟರ್ ಆದೆ ಅಂತಂದರೆ, ಓಕೆ ಇಲ್ಲಿ ಎಂಟರ್ ಆದರೆ 24,140ನ ಕ್ರ್ಯಾಕ್ ಮಾಡಿದ್ರೆ ನೆಕ್ಸ್ಟು 24,100 ತನಕ ಪುಷ್ ಕೊಡ್ಬೋದು ಡೌನ್ ಸೈಡ್ಗೆ. 24,150 ಹತ್ರ ಸ್ಟಾಪ್ ಲಾಸ್ ಇಟ್ಕೊಂಡ್ರು ಆರಾಮಾಗಿ ನನಗೆ 2 hours ಸಿಗುತ್ತೆ ಅನ್ನೋ ಥಾಟ್ ಪ್ರಾಸೆಸಲ್ಲಿ ಎಂಟರ್ ಆದರೆ. ರೈಟ್, ಆದರೆ 950ಗೆ ಯಾವಾಗ ಈ ಗ್ರೀನ್ ಕ್ಯಾಂಡಲ್ ವಾಪಸ್ ಬಂತೋ, 24,950 ಮೇಲ್ಗಡೆ ನಾನು ಕ್ಲೋಸ್ ಮಾಡಿಕೊಂಡೆ. ರೈಟ್, ಬಟ್ ಇಲ್ಲಿ ನೋಡಿ, ನಾನು ಫಸ್ಟ್ 2 ರೇಟ್ ತೊಗೊಂಡಿದ್ದು ಲಾಸೇ ಆಯಿತು. ಆದರೆ ಏನು ಗಮನಿಸಬೇಕು ಅಂದರೆ, ಎಲ್ಲ ನನ್ನ ರಿಸ್ಕ್ ಒಳಗಡೆನೇ ಇತ್ತು. ರೈಟ್, ನನ್ನ ರಿಸ್ಕು 5 to 8%. ರೈಟ್, ಅಂದರೆ ಪರ್ ಟ್ರೇಡು. ಸೊ ಇಲ್ಲಿ ಹೋದರೆ ಫಸ್ಟ್ ಟ್ರೇಡು ಬರೀ 0.6 ಅಷ್ಟೇ, ಸೆಕೆಂಡ್ ಟ್ರೇಡು ಬರೀ 3%, ವಿಚ್ ಇಸ್ ಫೈನ್. ಸೊ ಅದಕ್ಕೋಸ್ಕರ ನನಗೆ ಥರ್ಡ್ ಟ್ರೇಡ್ ತೊಗೊಳಕ್ಕೆ ರಿಸ್ಕ್ ತೊಗೊಂಡೆ. ಯಾಕೆಂದರೆ ಇಲ್ಲ, ಯೂಶಲಿ 1 ಟ್ರೇಡ್ ವರ್ಕೌಟ್ ಆಯಿತಾ, 1 ಟ್ರೇಡಲ್ಗೆ ಸ್ಟಾಪ್ ಮಾಡ್ಬಿಡ್ತೀನಿ. ಎರಡನೇ ಟ್ರೇಡ್ ವರ್ಕೌಟ್ ಆಯಿತಾ, ಮ್ಯಾಕ್ಸಿಮಮ್ ಯೂಶಲಿ ಎರಡು ಟ್ರೇಡಲ್ಲೇ ಕ್ಲೋಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಆದರೆ ಕೆಲವೊಂದು ಸಲ ಸೆಟಪ್ಗಳು ಚೆನ್ನಾಗಿ ಕಾಣಿಸ್ತಿದೆ, ಓಕೆ ರಿಸ್ಕ್ ತೊಗೋಬೋದು, ಒಳ್ಳೆ ಕುಷನ್ ಬಿಲ್ಡ್ ಆಗಿದ್ರೆ ಫಸ್ಟ್ ಟ್ರೇಡಲ್ಲೇ, ಆವಾಗ ಆ ಪ್ರಾಫಿಟ್ಸಲ್ಲಿ ನಾನು ರಿಸ್ಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ರೈಟ್, ಸೊ ಕಾಲ್ಸ್. ಓಕೆ, ಲಾಸ್ಟ್ ಟ್ರೇಡ್ ಯಾವುದು, ಇದು ಎಕ್ಸಿಟ್ ಆದೆ. ಇಲ್ಲ ಸಾರಿ, ಇದು ಬೈ ಮಾಡಿದ್ದು ಮತ್ತೆ ಯಾವಾಗ 957. ಒಂದು ಟ್ರೇಡ್ ಆದಮೇಲೆ ಇನ್ನೊಂದು ಟ್ರೇಡ್ ತೊಗೊಳಕ್ಕೆ ಮಧ್ಯ ನಾನು 5 ಮಿನಿಟ್ಸ್ ಯೂಶಲಿ ಬ್ರೇಕ್ ಕೊಡಬೇಕು. ಯಾಕೆಂದರೆ ಮೈಂಡು ಕ್ಲಿಯರ್ ಆಗಿ ಪ್ರೈಸ್ ಆ್ಯಕ್ಷನ್ ಅಥವಾ ಚಾರ್ಟ್ಸ್ನ ನೋಡಬೇಕು ಅಲ್ವಾ? ಸೊ ವಾಲ್ಯೂಮ್ಸ್ ಎಲ್ಲ ಚೆನ್ನಾಗಿ ಪಿಕ್ ಆಗ್ತಿತ್ತು, 24,150 ಮೇಲ್ಗಡೆ ಇದಾಯಿತು. ಆದರೆ ಈ ಸಲ ಕಾಲಿಗೆ ಶಿಫ್ಟ್ ಆದೆ. ರೈಟ್, ಆದರೆ ಕಾಲಿಗೆ ಶಿಫ್ಟ್ ಆಗಬೇಕಾದ್ರೆ ಅವಾಗ 10 ಮನಿ ಪ್ರೈಸ್ ಯಾವುದಿತ್ತು ಅದನ್ನು ನೋಡ್ತೀನಿ. ಸೊ ವಿಚ್ ವಾಸ್ 24,200. ಸೇಮ್ ಸೈಜಲ್ಲೇ ಹೋದೆ. ದಟ್ ವಾಸ್ ಮೈ ಎಂಟ್ರಿ. ಎಲ್ಲಿ 957. ಇಲ್ಲಿ ಎಂಟ್ರ್ ಆದೆ. ಇಲ್ಲಿ ಏನಕ್ಕೆ ಎಂಟ್ರ್ ಆದೆ ಅಂತಂದರೆ, 24,150 ನನ್ನ ಸೈಕಾಲಜಿಕಲ್ ಲೆವೆಲ್ಲು. ರೈಟ್, ಎವ್ರಿ 50 ಪಾಯಿಂಟ್ಸ್ ಸೈಕಾಲಜಿಕಲ್ ಲೆವೆಲ್ ಅಷ್ಟೇ. ಸೈಕಾಲಜಿಕಲ್ ಲೆವೆಲ್ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ, ಎವ್ರಿ 50 ಪಾಯಿಂಟ್ಸ್ ಈ ಸೈಕಾಲಜಿಕಲ್ ಲೆವೆಲ್. ಲೈಕ್ 24,150, 24,200, 24,250, 24,300, ಇದೆಲ್ಲ ಸೈಕಾಲಜಿಕಲ್ ಲೆವೆಲ್. ಸೊ ಯಾವಾಗ ಅದನ್ನು ಬ್ರೇಕ್ ಮಾಡ್ಕೊಂಡು ಹೋಯ್ತೋ, ಲೈಕ್ ನೈಸ್ 24,150 ಮೇಲ್ಗಡೆ ಹೋಗಿದೆ. ಸೊ ಈ ಪ್ರೀವಿಯಸ್ ಸ್ಟ್ರಕ್ಚರ್ ಏನಿದೆಯೋ ಅದನ್ನು ನಾನು ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೆ. ರೈಟ್, ಸೊ ಕಂಟಿನ್ಯೂಷನ್ ಕೊಡ್ತು. ಯಾವಾಗ ಒಂದ್ಸಲ ವಿ ಆ್ಯಪ್ನ ಬ್ರೇಕ್ ಮಾಡ್ತೋ, ಐ ಥಿಂಕ್ 1017 ಒಂದನ್ನು ಎಕ್ಸಿಟ್ ಆಗಿದ್ದೀನಿ. ಹಾಂ, ಈ ಹೈ ಯಾವಾಗ ಪುಷ್ ಕೊಡ್ತೋ ಆವಾಗ ನಾನು ಎಕ್ಸಿಟ್ ಆದೆ. ಸೊ ಎಕ್ಸಿಟ್ ಪ್ರೈಸ್ ಬಂದು ಸ್ಕೇಲ್ ಔಟ್ ಆದೆ. ರೈಟ್, ಎಂಟ್ರ್ ಆಗಿದ್ದು 2 ಲಾಟು, ಆದರೆ 1 ಲಾಟ್ ಮಾತ್ರ 190 ತೊಗೊಂಡೆ. ರೈಟ್, ಸೊ ಅದಾದಮೇಲೆ ಏನು ಮಾಡ್ತೀನಿ, ಸ್ಟಾಪ್ ಲಾಸ್ನ ನಾನು ಪುಷ್ ಮಾಡ್ಕೋತೀನಿ.
ಸೊ ಎಕ್ಸಿಟ್ ಆಗಿದ್ದಿಲ್ಲಿ, ಇನಿಷಿಯಲ್ ಸ್ಟಾಪ್ ಲಾಸ್ ಇದ್ದಿದ್ದಿಲ್ಲಿ. ಒಂದ್ಸಲ ಇಲ್ಲಿ ಎಕ್ಸಿಟ್ ಆದಮೇಲೆ ಈ ಸ್ಟಾಪ್ ಲಾಸ್ನ ಇನ್ನೊಂದು ಲಾಟ್ಗೆ ತೊಗೊಬಂದು ಇಲ್ಲೂ ಪುಷ್ ಮಾಡ್ಕೊಬಿಡ್ತೀನಿ. ರೈಟ್, ಯಾಕೆಂದರೆ ಇನ್ ಕೇಸ್ ವಾಪಸ್ ಸಡನ್ ಆಗಿ ರಿವರ್ಸ್ ಆದರೂ ನಾನು ಎಷ್ಟು ಗೇನ್ ಮಾಡ್ಕೊಂಡಿದ್ದೀನೋ ಅಷ್ಟೆಲ್ಲಾನು ವಾಪಸ್ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ರೈಟ್, ಅದಾದಮೇಲೆ ಬಂದು ಅದು ಐ ಥಿಂಕ್ ನಾನು ಸ್ಟಾಪ್ ಲಾಸ್ನ ಹಿಟ್ ಮಾಡ್ತು. ಸ್ಟಾಪ್ ಲಾಸ್ ಹಿಟ್ ಆಗಿದ್ದು 10-20. ಓಕೆ, 10-12 ಎಕ್ಸಿಟ್ ಆಗಿದ್ದು ನಾನು. ಒಂದ್ಸಲ ಯಾವಾಗ ವಿ ಅಪ್ನ ಕ್ರ್ಯಾಕ್ ಮಾಡ್ತು ಅವಾಗ ನಾನು ಎಕ್ಸಿಟ್ ಆದೆ. ಸ್ಟಾಪ್ ಲಾಸ್ನಿಂದಲೂ ಪುಷ್ ಮಾಡಿಕೊಂಡೆ 10-20ಗೆ. ಐ ಮೀನ್ ಇಲ್ಲಿ ಇನ್ನೂ ಚೆನ್ನಾಗಿ ಪುಷ್ ಕೊಡ್ತು, ಆದರೆ ಒಳ್ಳೆ ಪ್ರೈಸಲ್ಲಿ ಎಕ್ಸಿಟ್ ಆಗ್ಬೋದಿತ್ತು. ನಾನೇನು ಅನ್ಕೊಂಡೆ, ಓಕೆ ಪ್ರಾಬ್ಲಿ ಏನು ಇಲ್ಲಿ ಡೇಸ್ ಹೈ ತನಕ ಹೋಗ್ಬೋದು ಅನ್ನೋ ಕಾರಣದಲ್ಲಿ ಹಾಗೆ ಇಟ್ಕೊಂಡಿದೆ. ಡೇಸ್ ಹೈ ತನಕ ಹೋಯಿತು, ಆದರೆ ನನ್ನ ಸೆಷನಲ್ಲಿ ಹೋಗಲಿಲ್ಲ. ರೈಟ್, ದಟ್ ಈಸ್ ಆಲ್ಸೋ ಮ್ಯಾಟರ್ಸ್. ಸೊ 10-20ಗೆ ಎಕ್ಸಿಟ್ ಆಯಿತು. ಯಾವಾಗ ವಾಪಸ್ ಇಲ್ಲಿ ಬರ್ತಿತ್ತೋ ನಾನು, ಯಾಕೆಂದರೆ ಪ್ರೀಮಿಯಮ್ಸಲ್ಲಿ ಸ್ಟಾಪ್ ಲಾಸ್ನ ಪುಷ್ ಮಾಡ್ಕೋತೀನಿ. ಸೊ ಬಂದು ಹಿಟ್ ಆಯಿತು. ಬಟ್ ಬೇಸ್ಡ್ ಆನ್ ವಿ ಆ್ಯಪೇ ನಾನು ಇಟ್ಕೊಂಡಿದ್ದಿದ್ರೆ ಐ ಥಿಂಕ್ ಇಲ್ಲೆಲ್ಲೋ ಎಕ್ಸಿಟ್ ಆಗಬೇಕಿತ್ತು. ಬಟ್ ಲುಕ್ ಅಟ್ ದಟ್ ಅಗೇನ್, ನಿಮ್ಮ ಪ್ಯಾಟರ್ನ್ಸ್ ನೀವೇನಾದ್ರು ನೋಡ್ತಿದ್ರೆ, ರೈಟ್, ಡಬಲ್ ಬಾಟಮ್ ಅಲ್ವಾ. ಬಟ್ ಯು ಹ್ಯಾವ್ ಟು ಬಿ ಪೇಷನ್ಸ್, ಯಾಕೆಂದರೆ ಇವಾಗ ಡಬಲ್ ಬಾಟಮು ಇವಾಗ ಆಗೋಗಿರೋದನ್ನ ನೋಡಿ ಹೇಳೋದು ತುಂಬ ಸುಲಭ. ಆಗಬೇಕಾದ್ರೆ ನೋಡಿದ್ರೆ, ರೈಟ್, ಇವಾಗ ಇಲ್ಲಿ ನೀವು ಲೆವೆಲ್ಸ್ ಡ್ರಾ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ರೈಟ್, ಬರುತ್ತೆ, ಓಕೆ, ಫಸ್ಟ್ ಬಾಟಮು, ಸೆಕೆಂಡ್ ಬಾಟಮ್ ನೀವು ಇಲ್ಲೇ ಅಂತ ಅನ್ಕೋಬೋದು ತಾನೆ, ಯಾಕೆಂದರೆ ಪ್ರೈಸ್ ಮೇಲ್ಗಡೆ ಹೋಗಿತ್ತಲ್ಲ ಅಲ್ವಾ. ಪ್ರಾಬ್ಲಿ ನೀವು ಇಲ್ಲಿ ಎಂಟರ್ ಆಗಿರೋ ಡಬಲ್ ಬಾಟಮ್ ಪ್ಯಾಟರ್ನ್ ಅಂತ, ಇಲ್ಲಿ ಪ್ರಾಬ್ಲಿ ನಿಮ್ಮ ಸ್ಟಾಪ್ ಲಾಸ್ ಎಕ್ಸಿಟ್ ಆಗ್ತಿತ್ತು. ಅದಕ್ಕೇನೆ ಇನ್ ಕೇಸ್ ಸ್ಟಾಪ್ ಲಾಸ್ ಹಿಟ್ ಆದ್ರೂ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಇದ್ರೆ ಯಾವಾಗ ಬೇಕಾದ್ರೂ ಎಂಟರ್ ಆಗ್ಬೋದು. ಇಲ್ಲಿ ಎಂಟರ್ ಆಗಿ ಸ್ಟಾಪ್ ಲಾಸ್ನ ಇಲ್ಲಿ ಇಟ್ಕೊಂಡಿದ್ರೆ ಈಸಿಯಾಗಿ ಹೈ ಆಫ್ ದಿ ಡೇ ತನಕ ಹೋಯಿತು ಅಲ್ವಾ. ಸೊ ನಾನು ಯೂಶಲಿ ಟ್ರೇಡ್ ಮಾಡೋದು 8:30 ಇಲ್ಲ, ಮಾರ್ಕೆಟ್ ಓಪನ್ ಆಗೋದು 9:15, 9 ಗಂಟೆಯಿಂದ 10:30 ಅಷ್ಟೇ. ಅದಾದಮೇಲೆ ಏನಾದರೂ ಆಗಲಿ ನಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಓಕೆನಾ. ಸೊ ದಟ್ ವಾಸ್ ಮೈ ಮಂಡೇ ಸ್ಟಿಲ್. ಸೊ ಫಸ್ಟ್ 2 ಟ್ರೇಡು ಲೂಸಿಂಗಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ರು. ಲಾಸ್ಟ್ ಟ್ರೇಡು ನೀಟಾಗಿ ಸ್ಕೇಲ್ ಔಟ್ ಮಾಡೋದ್ರಿಂದ ಓವರ್ ಆಲ್ ನಾನು 500 ಪ್ಲಸ್ಸಲ್ಲಿ ಕ್ಲೋಸ್ ಮಾಡ್ಕೊಂಡ್ರೆ, ಬಟ್ ಕಮಿಷನ್ಸ್ ಎಲ್ಲ ಹೋಗಿ +200 ಕ್ಲೋಸ್ ಮಾಡಿದೆ. ಗ್ರೀನ್ ಇಸ್ ಆಲ್ವೇಸ್ ಗ್ರೀನ್. ರೈಟ್, ಇವಾಗ ಓಲಿ ಫಾಕ್ ನಾನು ಏನು ಮಾಡೇ ಇಲ್ವಲ್ಲ, ಬರೀ 200 ರೂಪಾಯಿ ತಾನೆ ಅಂತ ಅಂದ್ಕೊಂಡು ಮತ್ತೆ ಹೋಗಿ ನಾನು ಟ್ರೇಡ್ಗೆ ಎಂಟ್ರ್ ಆಗಿದ್ರೆ ಅವಾಗ ಇನ್ನೂ ಲಾಸ್ ಆಗ್ತಿತ್ತೋ ಏನೋ, ಅಥವಾ ಇನ್ನೂ ಪ್ರಾಫಿಟ್ಸು ಆಗ್ತಿತ್ತು. ಬಟ್ ಇಲ್ಲಿ ಏನು ಮ್ಯಾಟ್ರ್ ಆಗುತ್ತೆ ಅಂತಂದರೆ, ನೀವು ನಿಮ್ಮನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೀರಾ, ಒಂದು ಸಸ್ಟೈನಬಲ್ ರೀತಿ ಬೆಳ್ಕೊಂಡು ಹೋಗೋಕ್ಕಾಗುತ್ತಾ. ರೈಟ್, ಓವರ್ ಟ್ರೇಡ್ ಮಾಡಿದ್ರೆ ಯಾವಾಗಲೂ ಅದು ಹೆಲ್ದಿ ಅಲ್ಲ. ಲಕ್ಕಲ್ಲಿ ಒಂದೊಂದ್ಸಲ ದುಡ್ಡು ಬರುತ್ತೆ, ಬಟ್ ಅದು ಎಷ್ಟು ಕನ್ಸಿಸ್ಟೆಂಟಾಗಿ ನೀವು ಮಾಡ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಸೊ ಅದು ನನ್ನ ಮಂಡೇ. ಸೊ ಟ್ಯೂಸ್ಡೇ ವಾಸ್ ಫಕಿಂಗ್ ಟೆರಿಬಲ್. ಸೊ 919 ನನ್ನ ಎಂಟ್ರಿ ಪ್ರೈಸು. ಕಾಲ್ ಸೈಡ್ಗೆ ಎಂಟ್ರ್ ಆದೆ. ಏನಕ್ಕೆ ಕಾಲ್ ಸೈಡು? ಸೋ ಸ್ಟೂಪಿಡ್ ಬ್ರೋ. ಓಕೆ, ದಿಸ್ ಪ್ರೀವಿಯಸ್ ಡೇ ಹೈ, ಇದು ಪ್ರೀವಿಯಸ್ ಡೇ ಲೋ. ರೈಟ್, ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡ್ಕೊಂಡು ರೀಟೆಸ್ಟ್ ಮಾಡ್ಕೊಂಡು ಹೋದರೆ ನಾನು ಕಾಲ್ ಸೈಡಿಗೆ ನೋಡ್ತೀನಿ, ಅಷ್ಟೇ ನನ್ನ ಸ್ಟ್ರಾಟಜಿ. ರೈಟ್, ಅಲಾಂಗ್ ವಿತ್ ದಟ್ ಆಬ್ವಿಯಸ್ಲಿ ವಾಲ್ಯೂಮ್, ಔಟ್ಫ್ಲೋ ಎಲ್ಲ ನೋಡ್ತೀನಿ. ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡ್ಕೊಂಡು ಹೋದರೆ ನಾನು ಡೌನ್ ಸೈಡಿಗೆ ನೋಡ್ತೀನಿ. ರೈಟ್, ಸೊ ನಾನೇನು ಅನ್ಕೊಂಡೆ, ಓಕೆ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡೋ ರೀತಿ ಕಾಣಿಸ್ತಿದೆ. ರೈಟ್, ಇದು ಪ್ರೀವಿಯಸ್ ಡೇ ಹೈ. ಸೊ ನಾನು ಎಂಟರ್ ಆಗಿದ್ದು 918. ಓಕೆ, ಈ 918 ಅಂದರೆ ಈ ಕ್ಯಾಂಡಲಲ್ಲಿ. ರೈಟ್, ಏನಕ್ಕೆ ಅಂದರೆ ಫಸ್ಟು ಇನಿಷಿಯಲ್ ಪುಷ್ ಕೊಡ್ತು, ಅದಾದಮೇಲೆ ರೆಡ್ ಕ್ಯಾಂಡಲ್ ಬಂತು. ರೆಡ್ ಕ್ಯಾಂಡಲ್ ಬಂದಾದಮೇಲೆ ಅದು ವಿ ಆ್ಯಪ್ನ ಚೆನ್ನಾಗಿ ಹೋಲ್ಡ್ ಮಾಡ್ತಿತ್ತು. ರೈಟ್, ಸೊ ಅದಕ್ಕೆ ನಾನು ಇಲ್ಲಿ ಎಂಟರ್ ಆದೆ, ಅಸ್ಯೂಮಿಂಗ್ ದಟ್ ಓಕೆ ಇದು ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿದ್ರೆ ಪ್ರೀಮಿಯಮ್ಸ್ ಚೆನ್ನಾಗಿ ರಿವಾರ್ಡ್ಸ್ ಕೊಡುತ್ತೆ, ನನ್ನ ಸ್ಟಾಪ್ ಲಾಸ್ನ ವಿ ಆ್ಯಪ್ ಕೆಳಗಡೆ ಇಟ್ಕೊಳ್ಳೋಣ ಅಂದ್ಕೊಂಡು ಎಂಟರ್ ಆದೆ. ಸೊ 990 ನಾನು ಎಂಟರ್ ಆಗಿದ್ದು, ಎಕ್ಸಿಟ್ ಬಂದು 924. ಯಾವಾಗ ಇಲ್ಲಿ ವಿ ಆ್ಯಪ್ ಕೆಳಗಡೆ ಕ್ಲೋಸ್ ಆಯಿತೋ ನಾನು ಅಲ್ಲಿ ಎಕ್ಸಿಟ್ ಆದೆ. ರೈಟ್, ಇಟ್ ವಾಸ್ ಫೈನ್. ಸೊ ಎಂಟ್ರಿ ಪ್ರೈಸ್ ಬಂದು 169, ಎಕ್ಸಿಟ್ ಪ್ರೈಸ್ ಬಂದು 158. ಯೂಶಲಿ 10 ಪಾಯಿಂಟ್ ಸ್ಟಾಪ್ ಲಾಸ್ ಥರ ಇಟ್ಕೋತೀನಿ. ಸೊ ಅವಾಗ ರಫ್ಲಿ ಅದು ವಿತಿನ್ 10% ಇರುತ್ತೆ. 21st, ಸಿ ಹಿಯರ್ 6%. ಇಟ್ಸ್ ಟೋಟಲಿ ಫೈನ್. ಸೊ ದಟ್ಸ್ ವೈ ನೀವು ಎಷ್ಟು ಪ್ರಾಫಿಟ್ಸ್ ಮಾಡ್ತೀರಾ ಅಂತ ಯಾರಿಗೂ ಗೊತ್ತಿರಲ್ಲ, ಆದರೆ ಎಷ್ಟು ಕಳ್ಕೋಬೋದು ಅನ್ನೋದು ಮಾತ್ರ ನಿಮ್ಮ ಕೈಲಿರುತ್ತೆ. ಅದಕ್ಕೋಸ್ಕರ ಎಷ್ಟು ಕಳ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಮಾತ್ರ ಮ್ಯಾನೇಜ್ ಮಾಡಿ. ರೈಟ್, ಓಕೆ, ನೆಕ್ಸ್ಟು ಸೆಕೆಂಡ್ ಟ್ರೇಡು 927 ತೊಗೊಂಡೆ. ಸಿ ಹಿಯರ್ ನಾನು ಒಂದು ಟ್ರೇಡ್ ಆದಮೇಲೆ ಇನ್ನೊಂದು ಟ್ರೇಡ್ಗೆ ಮಧ್ಯದಲ್ಲಿ 5 ಮಿನಿಟ್ ಗ್ಯಾಪ್ ಕೊಡಲಿಲ್ಲ. ರೈಟ್, ವೆನ್ ಎವರ್ ಐ ಡೋಂಟ್ ಫಾಲೋ ಮೈ ಓನ್ ರೂಲ್ಸ್ ಐ ವಿಲ್ ಫಕ್ ಅಪ್. ರೈಟ್, ಅಗೇನ್ 130 ಎಂಟ್ರಿ ಆದೆ, 166 ಸ್ಟಾಪ್ ಲಾಸಲ್ಲಿ ಕ್ಲೋಸ್ ಮಾಡಿಕೊಂಡೆ. ರೈಟ್, ವಿತಿನ್ 3 ಮಿನಿಟ್ಸು 160ಲಿ. ಓಕೆ, ಏನಕ್ಕೆ ಮತ್ತೆ ಕಾಲ್ನ ಚೇಸ್ ಮಾಡಿದೆ?
ರೈಟ್. ಎಲ್ಲಿ 9:27. ಓಕೆ, ಯಾವಾಗ ಮತ್ತೆ ವ್ಯೂ ಆ್ಯಪ್ ಮೇಲ್ಗಡೆ ಹೋಯ್ತೋ, ಸಿ ದಿಸ್ ವಾಸ್ ಅ ಫಕಿಂಗ್ ಸ್ಟೂಪಿಡ್ ಟ್ರೇಡ್. ಒಂದು ಸಲ ನಾನು ಆಲ್ರೆಡಿ ಅರ್ಲಿ ಎಂಟ್ರಿ ತಗೊಂಡು, ಅರ್ಲಿ ಎಂಟ್ರಿ ಅಂದರೆ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಮಾಡಿದ್ರೆ ದಟ್ ಈಸ್ ಹೈಯರ್ ಪ್ರಾಬಿಲಿಟಿ ಎಂಟ್ರಿ. ಬ್ರೇಕ್ಔಟ್ ಆಗೋಕ್ಕೂ ಮುಂಚೆನೇ ಎಂಟ್ರ್ ಆದರೆ ಅದನ್ನ ಅರ್ಲಿ ಎಂಟ್ರಿ ಅಂತ ಕರೀತಾರೆ. ಓಕೆನಾ? ಸೊ ಆ ಅರ್ಲಿ ಎಂಟ್ರಿನ ನಾನು ಒಂದ್ಸಲ ಆಗಲೇ ಟ್ರೈ ಮಾಡಿ ಕಳ್ಕೊಂಡಿದ್ದೀನಿ. ರೈಟ್. ಸೊ ದಿಸ್ ಟೈಮ್ ನಾನು ಮತ್ತೆ ಹೋಗಬೇಕಾದ್ರೆ ಅಟ್ಲೀಸ್ಟ್ ನಾನು ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡೋ ತನಕ ವೇಟ್ ಮಾಡಬೇಕಿತ್ತು, ಮಾಡಲಿಲ್ಲ. ರೈಟ್. ಸೊ ಯಾವಾಗ ನಾನು ನನ್ನ ಮೈಂಡ್ಗೆ ನಾನು 5 ನಿಮಿಷ ಬ್ರೇಕ್ ಕೊಡ್ಲಿಲ್ವೋ, ಅದು ಅದು ಬೇಡದೇ ಇರೋದು ಮಾಡುತ್ತೆ. ರೈಟ್. ದಿಸ್ ವಾಸ್ ಅನ್ನೆಸೆಸರಿ ಟ್ರೇಡ್. ನಾನು ಮತ್ತೆ 9:27ಗೆ ಎಂಟರ್ ಆದೆ. 9:30 ಅಗೇನ್ ಸೇಮ್ ಸೇಮ್ ಥೀಸಿಸ್ಸು. ವಿ ಆಪ್ ಕೆಳಗಡೆ ಬಂತಾ, ಎಕ್ಸಿಟ್ ಆಗೋಣ ಅಂತ. ಸೊ ವಿ ಆಪ್ ಕೆಳಗಡೆ ಯಾವಾಗ ಬಂತು? 9:30ಗೆ. ಅವಾಗ ನಾನು ಕ್ಲೋಸ್ ಮಾಡಿಕೊಂಡೆ. ಓಕೆ ಫಕ್, ಆಲ್ರೆಡಿ 2 ಟ್ರೇಡ್ಸ್ ಆಗೋಯ್ತು. ತಗೊಂಡ್ರೆ ಈಗ ಬರೀ ಲಾಸ್ಟ್ ಟ್ರೇಡ್ ಮಾತ್ರ ತಗೊಳ್ಳೋದು, ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಿ ತಗೋಣ ಅಂತ ಅನ್ಕೊಂಡು 9:30 ಆದಮೇಲೆ ಆಫ್ಟರ್ 1 ಅವರ್ ಆರ್ 45 ಮಿನಿಟ್ಸ್ ಆದಮೇಲೆ ನಾನು ನೆಕ್ಸ್ಟ್ ಟ್ರೇಡ್ ತೊಗೊಂಡಿರೋದು. ರೈಟ್. 10:20 ಈಗ ನಾನು ಬಯಸ್ನ ಚೇಂಜ್ ಮಾಡಿಕೊಂಡೆ. ರೈಟ್. ಪುಟ್ ಸೈಡ್ ಎಂಟರ್ ಆದೆ. ಪುಟ್ ಸೈಡ್ ಸೇಮ್ ಫುಲ್ ಸೈಜೇ ಹೋಗಿದ್ದೀನಿ ಅಗೇನು. ಎಂಟ್ರಿ ಪ್ರೈಸ್ ಬಂದು 165. 10:20. ಓಕೆ. ಎಲ್ಲಿ? ಓಕೆ, ಇಲ್ಲಿ ಎಂಟ್ರ್ ಆದೆ. ಓಕೆ, ಏನಕ್ಕೆ ಎಂಟ್ರ್ ಆದೆ ಅಲ್ಲಿ ಅಂತ ಅಂದರೆ, ಸೊ ಇದು 5 ಮಿನಿಟ್ ಲೋ. ಓಕೆನಾ? 5 ಮಿನಿಟ್ ಲೋ ಗೊತ್ತಾಗ್ತಿದೆ ಅನ್ಕೋತೀನಿ. ಏನಾದ್ರು ಕ್ವಶನ್ಸ್ ಇದ್ರೆ ಫೀಲ್ ಫ್ರೀ ಟು ಆಸ್ಕ್. ರೈಟ್. 5 ಮಿನಿಟ್ ಲೋ ಹತ್ತತ್ರ ಬರ್ತಿದೆ. ರೈಟ್. ಸೊ ಅದು ಒಂದ್ಸಲ ಹೈ ಹತ್ರ ಹೋಗಿದೆ, ಅಥವಾ ಓಪನಿಂಗ್ ಪ್ರಿಂಟ್ ಅಂತಂದ್ರೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಫಸ್ಟ್ ಪ್ರೈಸ್ ಎಲ್ಲಿ ಓಪನ್ ಆಗುತ್ತೋ ಅದನ್ನ ಓಪನಿಂಗ್ ಪ್ರಿಂಟ್ ಅಂತ ಕರೀತಾರೆ. ಅಲ್ಲಿಂದ ರಿಜೆಕ್ಟ್ ಆಗಿದೆ. ಪ್ಲಸ್ ಅದಾದ್ಮೇಲೆ ಎಲ್ಲ ಬರೀ ಲೋವರ್ ಲೋಸ್ನೇ ಮಾಡ್ಕೊ ಬರ್ತಿದೆ. ಸೊ ಇದು ನನ್ನ ಒನ್ ಆಫ್ ದಿ ಪ್ಲೇ ಬುಕ್. ಏನದು? 5 ಮಿನಿಟ್ ಬ್ರೇಕ್ಔಟ್ ಸ್ಟ್ರಾಟಜಿ ಅಥವಾ 5 ಮಿನಿಟ್ ORB. ಇದು 5 ಮಿನಿಟ್ ಲೋ, 15 ಮಿನಿಟ್ ಲೋ, 1 ಮಿನಿಟ್ ಲೋ ಎಲ್ಲ ಆಗುತ್ತೆ. ರೈಟ್. ಸೊ ಅದಕ್ಕೋಸ್ಕರ ನಾನು 9:20ಗೆ ಎಂಟರ್ ಆದೆ. 9:20. ಹಾಂ, ಈ ಕ್ಯಾಂಡಲ್ಲಿ. ರೈಟ್. ಯಾಕೆಂದರೆ ಯಾವಾಗಲೂ ಬ್ರೇಕ್ಔಟ್ ಆದಾಗ ಪ್ರೀಮಿಯಮ್ಸ್ ಚೆನ್ನಾಗಿ ಮೂವ್ ಆಗುತ್ತೆ ಅಂತ. ರೈಟ್. ಸೊ ನಾನು ಇಲ್ಲಿ ಎಂಟರ್ ಆದಾಗ ಸ್ಟಾಪ್ ಲಾಸ್ನ ನಾನು ಇದ್ರ ಹತ್ರ ಇಟ್ಕೊಂಡಿದ್ದೆ. ರೈಟ್. ಯಾಕೆಂದರೆ ಸ್ಟ್ರಕ್ಚರ್ಡ್ ಬೇಸಿಸ್ ಮೇಲ್ಗಡೆ. ಆದರೆ ಅದನ್ನು ನಾನು ಬ್ರೇಕ್ ಇವನಲ್ಲೇ ಕ್ಲೋಸ್ ಮಾಡ್ಕೊಂಡೆ. ಇಲ್ಲಿ 9:29. ಯಾ, ಸೋ ಫಕಿನ್ ಸ್ಟೂಪಿಡ್. ಹೌದು, ಈ ಟ್ರೇಡೇ ಸೋ ಸ್ಟೂಪಿಡ್ ಅಂತ ಹೇಳಿದ್ದು ನಾನು. ಇಲ್ಲಿ ನೋಡಿ, ಬ್ರೇಕ್ಔಟ್ ಆಗಿದೆ. ರೈಟ್. ಪ್ರೀಮಿಯಮ್ಸ್ ಚೆನ್ನಾಗಿ ಮೂವ್ ಆಗ್ತಿತ್ತು. ನಾನು ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊಂಡಿದ್ದೆ? ಅಟ್ಲೀಸ್ಟ್ ನಾನು ಒಂದನ್ನು ಸ್ಕೇಲ್ ಔಟ್ ಆಗೋ ತನಕ ಸ್ಟಾಪ್ ಲಾಸ್ನ ಅಲ್ಲೇ ಇಟ್ಕೋಬೇಕಿತ್ತು, ಆದರೆ ಇಟ್ಕೊಳ್ಳಿಲ್ಲ. ರೈಟ್. ಅದಾದಮೇಲೆ ನೋಡಿ ಚೆನ್ನಾಗಿ ಪುಷ್ ಕೊಡ್ತು ಡೌನ್ ಸೈಡ್ಗೆ. ಸೊ ಪ್ರಾಬ್ಲಿ ಅಟ್ಲೀಸ್ಟ್ ನನಗೆ ಪ್ರೀಮಿಯಮ್ಸ್ 20 ಪಾಯಿಂಟ್ಸ್ ಆದ್ರೂ ಮೂವ್ ಆಗಿರ್ಬೋದು. ಬಟ್ ಪ್ರೀಮಿಯಮ್ಸ್ನ ನೋಡ್ತಿದೆ, ಆಲ್ರೆಡಿ ನಾನು ಫಸ್ಟ್ 2 ಟ್ರೇಡ್ಸ್ ಲಾಸ್ ಆಗಿಬಿಟ್ಟಿದೆ. ಈ 3ನೇ ಟ್ರೇಡ್ನು ನಾನು ಕಳ್ಕೊಳ್ಳೋದು ಬೇಡ ಅಂತ ಅನ್ಕೊಂಡು ಬ್ರೇಕ್ ಇವನಲ್ಲಿ ಎಕ್ಸಿಟ್ ಆಗ್ಬಿಟ್ಟೆ. ಬಟ್ ಅದಾದ್ಮೇಲೆ ಚೆನ್ನಾಗಿ ಪುಷ್ ಕೊಡ್ತು. ಐ ಥಿಂಕ್ ಪ್ರೀಮಿಯಮ್ಸ್ ಆಲ್ಮೋಸ್ಟ್ 200 ರುಪೀಸ್ ತನಕ ಹೋಯ್ತು, 40 ಪಾಯಿಂಟ್ಸ್ ಮೂವ್. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ರೈಟ್. ಸೊ ಹಂಗಂತ ನಾನು ಇವಾಗ ಮತ್ತೆ ಓವರ್ ಟ್ರೇಡ್ ಮಾಡೋಕ್ಕಾಗತ್ತಾ? ಆಗಲ್ಲ. ಬಟ್ ಯಾ, ಸೊ ಇದು ನನ್ನ ಮಂಗಳವಾರ. ಕಮಿಂಗ್ ಟು ವೆಡ್ನೆಸ್ಡೇ. ವೆಡ್ನೆಸ್ಡೇ ವಾಸ್ ಗುಡ್. ಇಟ್ ವಾಸ್ ಸ್ಟಿಲ್ ಟಫ್, ಬಟ್ ಇಟ್ ವಾಸ್ ಗುಡ್. ಸಿ ಹಿಯರ್, 9:15 ಮಾರ್ಕೆಟ್ ಓಪನ್ ಆಗೋದು, ಆದರೆ ನಾನು 9:16ಗೆ ಎಂಟರ್ ಆಗಿದ್ದೀನಿ. ಸೊ ಅದನ್ನು ಓಪನಿಂಗ್ ಡ್ರೈವ್ ಅಂತ ಕರೀತಾರೆ. ಓಪನಿಂಗ್ ಡ್ರೈವ್ ಅಂತಂದರೆ ಮಾರ್ಕೆಟ್ ಓಪನ್ ಆದ 1 ನಿಮಿಷದಲ್ಲೇ ನೀವು ಟ್ರೇಡ್ಗೆ ಎಂಟರ್ ಆಗೋದು. ಏನಕ್ಕೆ ಅಂದರೆ ಸೆಟಪ್ ಚೆನ್ನಾಗಿ ಕಾಣಿಸ್ತಿತ್ತು. ರೈಟ್. ಓಕೆ, ಟ್ಯೂಸ್ಡೇ. ಸೊ ಟ್ಯೂಸ್ಡೇದು ಹೈ ಇದು, ಟ್ಯೂಸ್ಡೇದು ಲೋ ಇದು ಅಲ್ವಾ? ಇದು ಗ್ಯಾಪ್ ಡೌನ್ ಆಗಿದೆ. ಗ್ಯಾಪ್ ಡೌನ್ ಎಲ್ಲಿಗಾಗಿದೆ? ಪ್ರೀವಿಯಸ್ ಡೇ ಲೋ ಕೆಳಗಡೆ ಆಗಿದೆ. ಸೊ ಆಬ್ವಿಯಸ್ಲಿ ನನ್ನ ಸೆಟಪ್ಪು ಪ್ರೀವಿಯಸ್ ಡೇ ಲೋ ಕೆಳಗಡೆ ಇದ್ದರೆ ನಾನು ಡೌನ್ ಸೈಡಿಗೆ ನೋಡ್ತೀನಿ, ಪುತ್ ಸೈಡ್ಗೆ. ಸೊ ಸೆಟಪ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಪುತ್ ಸೈಡ್ಗೆ ಎಂಟರ್ ಆದೆ. ಯಾವಾಗ ಪ್ರೀವಿಯಸ್ ಡೇ ಲೋ ಬ್ರೇಕ್ ಮಾಡ್ತೋ, 1 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗೋ ತನಕ ವೇಟ್ ಮಾಡಿದೆ. 9:16 ಎಂಟರ್ ಆದೆ. ಬಟ್ ದಿಸ್ ವಾಸ್ ಸೋ ಫಕಿನ್ ಸ್ಟೂಪಿಡ್ ಟು. 9:16 ಎಂಟರ್ ಆಗಿ 9:20ಲಿ ಎಕ್ಸಿಟ್ ಆಗಿದ್ದೀನಿ. ರೈಟ್. ಏನಕ್ಕೆ ಎಕ್ಸಿಟ್ ಆದೆ? ಎಕ್ಸಿಟ್ ಆದಮೇಲೆ ಮತ್ತೆ ಸೇಮ್ ಸ್ಟ್ರೈಕಿಗೆ ಇಮಿಡಿಯೇಟ್ ಆಗಿ ಎಂಟರ್ ಆಗಿದ್ದೀನಿ. ಯಾಕೆಂದರೆ ಬಿಕಾಸ್ ಐ ನ್ಯೂ ದಟ್ ಐ ಫಕ್ಡ್ ಅಪ್. ಸೊ 9:16 ಎಂಟರ್ ಆದ್ನಾ? ರೈಟ್. ಇಲ್ಲೇ ಎಂಟರ್ ಆದಮೇಲೆ ಓಕೆ, ವಿ ಆಪ್ ಹತ್ರ ಸ್ಟಾಪ್ ಲಾಸ್ ಇಟ್ಕೊಳ್ಳೋಣ ಅಂತ ಅನ್ಕೊಂಡೆ. 9:20ಗೆ ಅದೇನು ಮಾಡ್ತು? ವಿ ಆಪ್ ಮೇಲ್ಗಡೆ ಹೊಂಟೋಯ್ತು. ಅಲ್ಲೇ ಫಕ್ ಬ್ರೋ, ಇಲ್ಲಿಂದ ರಿವರ್ಸ್ ಆಗ್ಬಿಡುತ್ತೋ ಅಂತ ನಾನು ಸ್ಟಾಪ್ ಲಾಸ್ನ ತಗೊಂಡೆ. ಆದರೆ ಅದಾದಮೇಲೆ ಪ್ರೈಸ್ ಮತ್ತೆ ಮೇಲ್ಗಡೆ ಹೋಗಲಿಲ್ಲ. ಇಮಿಡಿಯೇಟ್ ಆಗಿ 9:21ಗೆ ರೀ ಎಂಟರ್ ಆದೆ. ರೈಟ್. ಸೊ ಆ ರೀ ಎಂಟರ್ ಆದಮೇಲೆ
ಫಸ್ಟ್ ಸ್ಕೇಲ್ ಔಟ್ ಬಂದು 932, ರೈಟ್. ಇಟ್ ವಾಸ್ ಮೂವಿಂಗ್ ಸೋ ಗುಡ್, ರೈಟ್. ಈ ಸಲ ಎಂಟ್ರಿ ಪ್ರೈಸ್ ನೋಡಿ 177, ವಿಚ್ ವಾಸ್ ಮಚ್ ಬೆಟರ್ ದೆನ್ ಮೈ ಫಸ್ಟ್ ಒನ್, ಅಲ್ವಾ? ಸೊ ಎಲ್ಲಿ, ಓಕೆ, 932, ನೈಸ್. ಸಿ ಹಿಯರ್, ನಾನು ಎಂಟರ್ ಆಗಿದ್ದು ಮತ್ತೆ ರೀ ಎಂಟರ್ ಆಗಿದ್ದು ಇಲ್ಲಿ, ಎಕ್ಸಿಟ್ ಆಗಿದ್ದು ಇಲ್ಲಿ. ಯಾವಾಗ ಈ ಕ್ಯಾಂಡಲ್ಲು ಇಮಿಡಿಯೇಟ್ ಆಗಿ ಪುಷ್ ಕೊಡ್ತೋ, ಪ್ರೀಮಿಯಮ್ಸ್ ತುಂಬ ಚೆನ್ನಾಗಿ ಮೂವ್ ಆಯಿತು. ಸೊ ನಾನು ಒಂದನ್ನು ಸ್ಕೇಲ್ ಔಟ್ ಆದೆ. ಬಟ್ ದಿಸ್ ವಾಸ್ ಫಕಿನ್ ಅನ್ನೆಸೆಸರಿ. ನಾನು ಫಸ್ಟ್ ರೇಟ್ನೇ ಹೋಲ್ಡ್ ಮಾಡ್ಕೊಂಡಿದ್ರೆ ಅದ್ರದ್ದು ಲಾಸ್ ಉಳಿತಿತ್ತು, ಅದ್ರದ್ದು ಕಮಿಷನ್ ಉಳಿತಿತ್ತು, ರೈಟ್. ಜಸ್ಟ್ ಬಿಕಾಸ್ ನನಗೆ ಟ್ಯೂಸ್ಡೇ ಲೂಸಿಂಗ್ ಡೇ ಆಗಿತ್ತು, ರೈಟ್. ಕೆಲವೊಂದ್ಸಲ ನಿಮ್ಮ ಲೂಸಿಂಗ್ ಡೇಗಳು ಡಿಕ್ಟೇಟ್ ಮಾಡಿಬಿಡುತ್ತೆ, ಲೈಕ್ ಓಕೆ ಫಕ್ ಇರೋದನ್ನ ತಗೋಣ ಅಂತ, ರೈಟ್. ದಟ್ಸ್ ವೈ ಇಟ್ ಇಸ್ ಟಫ್. ದಟ್ಸ್ ವೈ ನೀವು ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿರೋ ಮಾರ್ಕೆಟಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ, ಓಕೆನಾ? ಸೊ ನೆಕ್ಸ್ಟು ಅದಾದಮೇಲೆ ನಾನು ಸ್ಟಾಪ್ ಲಾಸ್ನ ಪುಷ್ ಮಾಡ್ಕೊಂಡು ಬಂದೆ. ಸೆಕೆಂಡ್ ಎಕ್ಸಿಟ್ ಆಗಿದ್ದು ನಾನು 950 ಇಲ್ಲಿ ಯಾವಾಗ ನೆಕ್ಸ್ಟ್ ಪುಷ್ ಕೊಡ್ತೋ, ರೈಟ್, ಸ್ಟಾಪ್ ಲಾಸ್ನ ಅಗ್ರೆಸಿವ್ ಆಗಿ ಪುಷ್ ಮಾಡ್ಕೊಂಡು ಬರ್ತಿದೆ, ರೈಟ್. ಸೊ ನನ್ನ ಎಂಟ್ರಿ ಇಲ್ಲಿತ್ತು, ರೈಟ್. ಇನಿಷಿಯಲ್ ಸ್ಟಾಪ್ ಲಾಸ್ ಇಲ್ಲಿತ್ತು, ಫಸ್ಟ್ ಎಕ್ಸಿಟ್ ಇಲ್ಲ ಅದೇ. ಯಾವಾಗ ಫಸ್ಟ್ ಎಕ್ಸಿಟ್ ಇಲ್ಲ ಅದನ್ನೋ ಸ್ಟಾಪ್ ಲಾಸ್ನ ತೊಗೊಬಂದು ಇಲ್ಲಿ ಇಟ್ಕೊಬಿಟ್ಟೆ, ಓಕೆನಾ? ಅಲ್ಲಿ ತನಕ ಬಂದಿರಲಿಲ್ಲ, ಆದರೆ ಕೆಳಗಡೆ ಪುಷ್ ಕೊಡ್ತು. ಕೆಳಗಡೆ ಪುಷ್ ಆದಮೇಲೆ ಸ್ಟಾಪ್ ಲಾಸ್ನ ಇಲ್ಲಿಗೆ ಇಟ್ಕೊಂಡೆ. ಯಾವಾಗ ವಾಪಸ್ ಮೇಲ್ಗಡೆ ಬಂದ್ಬಿಡ್ತೋ ಆವಾಗ ನಾನು ಎಕ್ಸಿಟ್ ಆದೆ, ರೈಟ್. ಸೊ ಆ ಎಕ್ಸಿಟ್ ಬಂದು 202, ವಿಚ್ ಇಸ್ ಮಚ್ ಬೆಟರ್ ದೆನ್ ಮೈ ಫಸ್ಟ್ ಸ್ಕೇಲ್ ಔಟ್, ರೈಟ್. ಸೊ ಆ ರೀತಿನೇ ನಾನು ಸ್ಕೇಲ್ ಔಟ್ ಮಾಡ್ಕೋತೀನಿ. ಸೊ ಅದಾದಮೇಲೆ ನಾನು ಸುಮ್ಮನೆ ಕ್ಲೋಸ್ ಮಾಡಬೇಕಿತ್ತು. ಹೋಗ್ಲಿ, ಹೆಂಗೂ ಆಯಿತು, ಕ್ವಶನ್ ಬಿಲ್ಡ್ ಆಯ್ತಲ್ಲ. ಐ ಥಿಂಕ್ ಐ ವಾಸ್ ಅಪ್. ಇಲ್ಲಿ ನಾನು 1,000 ಏನೋ ಕಳ್ಕೊಂಡಿದ್ದೆ. ಅದಾದಮೇಲೆ 2,000 ರೂಪಾಯಿ ಮಾಡಿದೆ. ಸೊ ಪ್ಲಸ್ 1,000 ಇದ್ದೆ. ಓಕೆ, ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ಟ್ರೇಡ್ ತೊಗೊಂಡ್ರೂ ನಾನು ಎಷ್ಟು ಪ್ರಾಫಿಟ್ ಮಾಡಿದ್ದೀನೋ ಅದರಲ್ಲಿ ಅರ್ಧ ಮಾತ್ರ ಕೊಡಬೇಕು. ಅಟ್ಲೀಸ್ಟ್ ನಾನು ಓವರ್ ಆಲ್ ಡೇನ ಗ್ರೀನಲ್ಲಿ ಕ್ಲೋಸ್ ಮಾಡಬೇಕು ಅಂತ ಕಾಲ್ ಸೈಡ್ಗೆ ಎಂಟರ್ ಆದರೆ ಎಲ್ಲಿ 10:06 ಓಕೆ, 10:06 ಏನಕ್ಕೆ ಎಂಟರ್ ಆದೆ ಅಂತಂದರೆ, ಲುಕ್ ಅಟ್ ದ ಫಕಿನ್ ವಾಲ್ಯೂಮ್ಸ್. 10:06 ಸಿ 955 ಕ್ಯಾಂಡಲ್ ನೋಡಿ 5 ಮಿನಿಟ್ಸಲ್ಲಿ, ರೈಟ್. ಇಟ್ ಇಸ್ ಲುಕಿಂಗ್ ಲೈಕ್ ಅ ಬೈಯಿಂಗ್ ಕ್ಯಾಂಡಲ್, ರೈಟ್. ಯಾವಾಗ ಓಕೆ ವಿ ಆಪ್ ಅಟ್ಲೀಸ್ಟ್ ನಾನು ವಿ ಆಪ್ ಮೇಲ್ಗಡೆ ಬರ್ತಿದೆ ಬಂದಾದ್ಮೇಲೆ ಆದರೂ ಕಾಲ್ ಸೈಡ್ನ ನೋಡಬೇಕಿತ್ತು. ದಟ್ ವಾಸ್ ಸೋ ಸ್ಟುಪಿಡ್. ಬಟ್ ಇಲ್ಲೇನಾದ್ರು ಪುಟ್ ಎಂಟರ್ ಆಗಿದ್ರೆ, ಯಾಕೆಂದರೆ ಇದು ಒಂದು ನನ್ನ ಸೆಟಪ್ಪು. ಪ್ರೈಸ್ ಯಾವಾಗ ವಿ ಆಪ್ ಕೆಳಗಡೆ ಇದ್ದರೆ ಯೂಶಲಿ ವಿ ಆಪಿಗೆ ಬಂದು ರೀಟೆಸ್ಟ್ ಮಾಡಿ ಡೌನ್ ಸೈಡಿಗೆ ಮೂವ್ ಕೊಡುತ್ತೆ. ಮೇಲ್ಗಡೆ ಸೈಡ್ಗಿದ್ರೆ ಯೂಶಲಿ ವಿ ಆಪಿಗೆ ಬಂದು ರೀಟೆಸ್ಟ್ ಮಾಡಿ ಬೌನ್ಸ್ ಕೊಡುತ್ತೆ, ಓಕೆನಾ? ಸೊ ಇಲ್ಲಿ ಪ್ರೀಮಿಯಮ್ಸ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿದ್ರೆ ಪುಟ್ಟು, ಹೋಲಿ ಫಕ್, ದಟ್ ವಾಸ್ ಸೋ ಫಕಿನ್ ಗುಡ್ ಸೆಟಪ್. ಬಟ್ ಯಾ, ಐ ಟುಕ್ ಕಾಲ್ ಸಮ್ವೇರ್ ಹಿಯರ್. ಇಲ್ಲಿ ತೊಗೊಂಡೆ, ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಂಡಿದ್ದೆ. ಮೂವ್ ಆಯಿತು, ಆದರೆ ಯಾವಾಗ ನಾನು ಡೌನ್ ಸೈಡ್ ಬಂದ್ಬಿಡ್ತೋ ನಾನು ಕ್ಲೋಸ್ ಮಾಡ್ಕೊಂಡೆ. ಆದರೆ ನಾನು ಪುಟ್ ಸೈಡ್ಗೆ ಅವಾಗ ನನಗೆ ಗೊತ್ತಾಯಿತು, ಫಕ್ ನಾನು ತಪ್ಪು ಮಾಡಿದೆ, ಪುಟ್ ಸೈಡ್ಗೆ ಎಂಟರ್ ಆಗಬೇಕಿತ್ತು ಅಂತ. ಬಟ್ ಐ ಡಿಡ್ ನಾಟ್ ಎಂಟರ್. ವೈ? ನಾನು ಆಲ್ರೆಡಿ 3 ಟ್ರೇಡ್ಸ್ನ ತೊಗೊಬಿಟ್ಟಿದ್ದೆ, ರೈಟ್. ನೀವು ಎಷ್ಟು ಚೆನ್ನಾಗಿ ನಿಮಗೆ ನೀವು ಹಾಕೊಂಡಿರೋ ರೂಲ್ಸ್ನ ಫಾಲೋ ಮಾಡ್ತೀರೋ ಅಷ್ಟು ಒಳ್ಳೆಯದು, ಓಕೆನಾ? ಯಾರೋ ಹೌದು, ಟ್ರೇಡಿಂಗ್ ಗಿವ್ಸ್ ಯು ಫ್ರೀಡಮ್, ಬಟ್ ದಟ್ ಫ್ರೀಡಮ್ ಕಮ್ಸ್ ವಿತ್ ಅ ಕಾಸ್ಟ್, ಅಲ್ವಾ? ನೀವು ಯಾರೋ ಕೆಲ್ಸಕ್ಕೆ ಹೋಗಿದ್ರೆ ಬಾಸ್ ಏನು ಹೇಳ್ತಾನೋ ಆ ರೂಲ್ಸ್ನ ಫಾಲೋ ಮಾಡಬೇಕು. ಇಲ್ಲಿ ನಿಮಗೆ ನೀವೇ ಹಾಕೊಂಡಿರೋ ರೂಲ್ಸ್ನ ಫಾಲೋ ಮಾಡಬೇಕು. ಕೆಲವೊಂದ್ಸಲ ಫಾಲೋ ಮಾಡಲ್ಲ, ಓವರ್ ಟ್ರೇಡ್ ಮಾಡ್ತೀವಿ, ಸ್ಟಾಪ್ ಲಾಸ್ನ ಇನ್ನೂ ಪುಷ್ ಮಾಡ್ಕೊಂಡು ಹೋಗ್ತೀವಿ. ದಟ್ಸ್ ವೆನ್ ವಿ ಫಕ್ ಅಪ್. ಸೊ ಯಾ, ಅಟ್ಲೀಸ್ಟ್ ವೆಡ್ನೆಸ್ಡೇ ಐ ಸ್ಟಿಲ್ ಕ್ಲೋಸ್ಡ್ ಇನ್ ಗ್ರೀನ್. ಐ ವಾಸ್ ಹ್ಯಾಪಿ. ಸೊ ಥರ್ಸ್ಡೇ ಆ್ಯಂಡ್ ಫ್ರೈಡೇ ವಾಸ್ ಸೋ ಗುಡ್. ಕಂಟಿನ್ಯೂಷನ್ನು ಹಾಗೆ ಕೊಡ್ತಿತ್ತು, ನಾನು ಸ್ಕೇಲ್ ಔಟು ಹಂಗೆ ಆಗ್ತಿದೆ. ಇಟ್ ವಾಸ್ ಫಕಿನ್ ಆಸಮ್ ಡೇ. ಓಕೆ, ಕಾಲ್ ಸೈಡು 919 ಅಗೇನ್. ಫಸ್ಟ್ 5 ಮಿನಿಟ್ ಕ್ಯಾಂಡಲ್ ವೇಟ್ ಮಾಡಿದೆ, ತೊಗೊಂಡೆ. ಸೊ ಇಟ್ ವಾಸ್ ಅ ಫಕಿನ್ A+. ಕಾಲ್ ಸೈಡ್ ಏನಕ್ಕೆ ನೋಡಿದೆ, ಸೇಮ್ ಲಾಟ್ಸಲ್ಲಿ ಹೋದೆ. 150, 919. ಓಕೆ, ಸೊ ಇದು ಪ್ರೀವಿಯಸ್ ಡೇ ಹೈನಾ, ಇದು ಪ್ರೀವಿಯಸ್ ಡೇ ಲೋನಾ? ಸಿ, ಇವತ್ತು ಮಾರ್ಕೆಟು ಪ್ರೀವಿಯಸ್ ಡೇ ಲೋ ಕೆಳಗಡೆನೇ ಓಪನ್ ಆಗಿದೆ, ಓಕೆನಾ? ಸೊ ಟೆಕ್ನಿಕಲಿ ಪ್ರೀವಿಯಸ್ ಡೇ ಲೋ ಕೆಳಗಡೆ ಓಪನ್ ಆದರೆ ನಾನು ಪುಟ್ ಸೈಡ್ನ ನೋಡಬೇಕು. ಬಟ್ ಏನಕ್ಕೆ ಕಾಲ್ ತೊಗೊಂಡೆ, ರೈಟ್? ಸೊ ಅದಕ್ಕೋಸ್ಕರ ನಾನು ಫಸ್ಟ್ 5 ಮಿನಿಟ್ ಯಾವಾಗಲೂ ವೇಟ್ ಮಾಡೋದು. ಸಿ, ಫಸ್ಟ್ 5 ಮಿನಿಟ್ ಕ್ಯಾಂಡಲ್ ನೋಡಿ ಹೆಂಗೆ ಕ್ಲೋಸ್ ಆಗಿದೆ, ರೈಟ್? ಸಾಲಿಡ್ ಗ್ರೀನ್ ಕ್ಯಾಂಡಲ್. ಪ್ಲಸ್ ನಾನು ಆರ್ಡರ್ ಫ್ಲೋನು ನೋಡ್ತಿದ್ದೆ, ತುಂಬ ಅಗ್ರೆಸಿವ್ ಬಯರ್ಸ್ ಬರ್ತಿದ್ರು,
ಓಕೆನಾ. ಸೊ ನಾನು ಈ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೂ ಮುಂಚೆನೇ ಎಂಟರ್ ಆದೆ. ಓಕೆನಾ, ಅದು 5 ಮಿನಿಟಲ್ಲಿ ಕಾಣಿಸ್ತಿರೋದು ನಿಮಗೆ. ಅದಕ್ಕೇನೆ ಮಲ್ಟಿ ಟೈಮ್ ಫ್ರೇಮ್ನ ಅನಲೈಸ್ ಮಾಡಬೇಕು ಒಟ್ಟಿಗೆ, ನೀವು ಡೇ ಟ್ರೇಡ್ ಏನಾದ್ರು ಮಾಡ್ತಿದ್ರೆ. ಸೊ ಅದು ನಿಮಗೆ 5 ಮಿನಿಟಲ್ಲಿ ಕಾಣಿಸೋ ಕ್ಯಾಂಡ್ಲು. 1 ಮಿನಿಟಲ್ಲಿ ನೋಡಿ, ಇನಿಷಿಯಲ್ ಪುಷ್ ಕೊಟ್ಟಿದೆ, ಅದಾದಮೇಲೆ ವಿ ಆಪ್ ಮೇಲ್ಗಡೆನೆ ಸಸ್ಟೈನ್ ಆಗಿದೆ. ಯಾವಾಗ ಈ ಗ್ರೀನ್ ಕ್ಯಾಂಡಲ್ ಜ್ಯೂಸ್ ಕೊಡ್ತಾ ಇತ್ತೋ, 1 ಮಿನಿಟ್ ಹೈ ಮೇಲ್ಗಡೆ ಬ್ರೇಕ್ಔಟ್ ಆಗ್ತಿತ್ತೋ, ನಾನು ಇಲ್ಲಿ ಎಂಟರ್ ಆದೆ ಸ್ಟಾಪ್ ಲಾಸ್ನ ವಿ ಆಪ್ ಕೆಳಗಡೆ ಇಟ್ಕೊಂಡು. ಏನಕ್ಕೆ, ನಂದು ಇನ್ನೊಂದು ಪ್ಲೇ ಇದೆ. ಆ ಪ್ಲೇ ಹೆಸರು ಗ್ಯಾಪ್ ಫಿಲ್ ಅಂತ. ಗ್ಯಾಪ್ ಫಿಲ್ ಅಂತ ಅಂದರೆ ನೆನ್ನೆ ಕ್ಲೋಸ್ ಆಗಿರೋದು ಇಲ್ಲಿನಾ, ಇವತ್ತು ಓಪನ್ ಆಗಿರೋದು ಇಲ್ಲಿ, ರೈಟ್. ಇದ್ರ ಮಧ್ಯ ಗ್ಯಾಪ್ ಇದೆ ನಿಮಗೆ. ಈ ಗ್ಯಾಪ್ನ ಯೂಶಲಿ ಫಿಲ್ ಮಾಡುತ್ತೆ. ಓಕೆನಾ, ಫಿಲ್ ಮಾಡಲೇಬೇಕು. ಐ ಮೀನ್ ಇವತ್ತು ಮಾಡಲಿಲ್ಲ ಅಂದರೂ ಮುಂದೆ ಯಾವತ್ತಾದರೂ ಒಂದು ದಿವಸ ಮಾಡಬೇಕು, ರೈಟ್. ಸೊ ಅದು ಇವತ್ತೇ ಆಗ್ಬೋದು ಅನ್ನೋ ಕಾರಣದಿಂದ ನಾನು ಎಂಟರ್ ಆದೆ. ಇಲ್ಲಿಗೆ ಎಂಟರ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನನಗೆ ನೆಕ್ಸ್ಟ್ ಕ್ಯಾಂಡಲ್ಲೇ ತುಂಬ ಚೆನ್ನಾಗಿ ಪ್ರೀಮಿಯಮ್ಸ್ ಮೂವ್ ಆಯಿತು. ಸೊ ಅದಕ್ಕೋಸ್ಕರ ನಾನು 920ಗೆನೆ ಎಂಟರ್ ಆಗಿದ್ದು 919 ಪ್ರೀಮಿಯಮ್ಸ್ ಚೆನ್ನಾಗಿ ಮೂವ್ ಆಯಿತು ಅಂತ ಎಕ್ಸಿಟ್ ಆದೆ. ಯಾವಾಗ ಮೂವ್ ಆಯಿತೋ ನಾನು ಸ್ಟಾಪ್ ಲಾಸ್ನು ಹಾಗೆ ಪುಷ್ ಮಾಡಿಕೊಂಡೆ, ರೈಟ್. ಅದಕ್ಕೇ ನನ್ನ ಎರಡನೇ ಎಕ್ಸಿಟು 154ಅಲ್ಲಿ. ಏನಕ್ಕೆ ಅಂದರೆ ನಾನು ಎಲ್ಲಿ ಎಂಟ್ರಿ ಮಾಡಿರ್ತೀನೋ ಅದಕ್ಕಿಂತ ಸ್ವಲ್ಪ ಹೈ ಪ್ರೈಸಲ್ಲೇ ಮಾಡಿರ್ತೀನಿ. ಯಾಕೆಂದರೆ ಅದು ಬಂದು ವಾಪಸ್ ಬಂದ್ಬಿಟ್ರು ನನ್ನ ಸ್ಟಾಪ್ ಲಾಸ್ನ ಅದು ಹಿಟ್ ಮಾಡಬಾರ್ದು ಅಂತ, ಅಥವಾ ಅಟ್ಲೀಸ್ಟ್ ಎಂಟ್ರಿ ಪ್ರೈಸ್ಗಿಂತ ಜಾಸ್ತಿ ಕಳ್ಕೊಬಾರ್ದು ಅಂತ. ಸೊ ಅದು ಯಾವಾಗ 930ನಾ, 927. ಯಾವಾಗ ವಾಪಸ್ ವಿ ಆಪ್ ಹತ್ರ ಬರ್ತಿತ್ತೋ, ಪ್ರೀಮಿಯಮ್ಸು ವ್ಯಾಲ್ಯೂ ಕಳ್ಕೊತಿತ್ತು. ಸೊ ಐ ವಾಸ್ ಹ್ಯಾಪಿ, ಅಟ್ಲೀಸ್ಟ್ ನೆಟ್ ರಿಟರ್ನ್ಸ್ ಚೆನ್ನಾಗಿತ್ತು ಅಂತ ಅಂದ್ಕೊಂಡು. ಸೊ ದಟ್ ವಾಸ್ ಗುಡ್ ಡೇ. ಫಸ್ಟ್ ಟ್ರೇಡೇ ಚೆನ್ನಾಗಿ ವರ್ಕೌಟ್ ಆಯಿತು, ರೈಟ್. ಸೊ ದೆನ್ ಸೆಕೆಂಡ್ ಟ್ರೇಡ್, ನೈಸ್ ಫಕಿಂಗ್ ಸ್ಕೇಲ್ ಔಟ್. ಸೊ ಸೆಕೆಂಡ್ ಟ್ರೇಡು ಅಷ್ಟೇ. ಸಿ 927 ಲಾಸ್ಟ್ ನಾನು ಕ್ಲೋಸ್ ಮಾಡಿದ್ದು. 5 ಮಿನಿಟ್ ಗ್ಯಾಪ್ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಟ್ರೇಡ್ ಎಂಟರ್ ಆಗಿರೋದೆ ನಾನು 939. ಏನಕ್ಕೆ ಎಂಟರ್ ಆದರೆ, ಸೇಮ್ ಕಾಂಟ್ರಾಕ್ಟು, ಸೇಮ್ ಸೈಜು, ರೈಟ್. ಎಂಟ್ರಿ ಪ್ರೈಸು ಫಕಿನ್ ಬೆಟರ್ ದೆನ್ ದ ಫಸ್ಟ್ ಒನ್, ರೈಟ್. ಸ್ಕೇಲ್ ಔಟ್ ವಾಸ್ ಆಲ್ಸೋ ಬೆಟರ್ ದೆನ್ ದ ಫಸ್ಟ್ ಒನ್. ಯಾಕೆಂದರೆ ಕಂಟಿನ್ಯೂಷನ್ ಕೊಡೋಕ್ಕೆ ಶುರು ಮಾಡ್ತು. ಓಕೆ, ಏನಕ್ಕೆ ತಗೊಂಡೆ 939? ಓಕೆ, ಇಲ್ಲಿ ಈ ಕ್ಯಾಂಡಲ್ ತಗೊಂಡಿದ್ದು. ಓಕೆನಾ, ಏನಕ್ಕೆ ತಗೊಂಡೆ? ಒಂದು ವಿ ಆಪ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಎರಡನೇದು ವಾಪಸ್ಸು ಬಂದು ಅದು ಎಲ್ಲಿ ಓಪನ್ ಆಗಿತ್ತೋ ಅದರ ಹತ್ರನೇ ಪುಷ್ ಕೊಟ್ಟು ಮತ್ತೆ ಪುಷ್ ಕೊಡ್ತಾ ಇದೆ. ಐ ಮೀನ್ ಇದು ಆಮೇಲೆ ಆಗಿರೋದು, ಆದರೆ ನಾನು ಅವಾಗಲೇ ಎಂಟರ್ ಆಗಿದೆ. ಇದು ಇಷ್ಟೆಲ್ಲ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನು ಅನ್ಕೊಂಡೆ, ಓಕೆ ಹೈ ಆಫ್ ದಿ ಡೇ ಬಂದಾಗ ಎಕ್ಸಿಟ್ ಆಗೋಣ ಅಂತ ಅನ್ಕೊಂಡಿದ್ದು, ರೈಟ್. ಆದರೆ ಅದಕ್ಕೋಸ್ಕರ ನೋಡಿ ಹೇಳಿದ್ದು ಮಲ್ಟಿ ಟೈಮ್ ಫ್ರೇಮ್ನ ಏನಕ್ಕೆ ಅನಲೈಸ್ ಮಾಡಬೇಕು ಅಂತ ಅಂದರೆ, 5 ಮಿನಿಟ್ ಕ್ಯಾಂಡಲ್ಗಳು ನೋಡಿ ಹೆಂಗೆ ಕಾಣಿಸ್ತಿದೆ, ರೈಟ್. ಬೈಯಿಂಗ್ ಪ್ರೆಷರ್ ಅಲಾಂಗ್ ವಿತ್ ದಟ್ ವಾಲ್ಯೂಮ್ಸ್ ನೋಡಿ ಆ ಕ್ಯಾಂಡಲಲ್ಲಿ ಹೆವಿ ವಾಲ್ಯೂಮ್ ಬಂದಿದೆ ಅಲ್ವಾ. ಸೊ ದಾಟ್ ಗೇಮ್ ಈಸ್ ಸೋ ಮಚ್ ಫಕಿಂಗ್ ಕಾನ್ಫಿಡೆಂಟ್ ದಟ್ ಓಕೆ ಒಂದ್ಸಲ ವೇಪ್ ಮೇಲ್ಗಡೆ ಕ್ಲೋಸ್ ಆದರೆ ಅಲ್ಲಿ ಎಂಟರ್ ಅಂತ. ಇಲ್ಲಿ ಎಂಟರ್ ಆದೆ. ಸ್ಟಾಪ್ ಲಾಸ್ನ ವೇಪ್ ಕೆಳಗಡೆ ಇಟ್ಕೋಬೇಕಿತ್ತು, ಬಟ್ ಐ ಹ್ಯಾವ್ ದಿ ಸ್ಟ್ರಕ್ಚರ್. ಸೊ ಅದಕ್ಕೋಸ್ಕರ ಇನಿಷಿಯಲಿ ನಾನು ಸ್ಟಾಪ್ ಲಾಸ್ನ ಇಲ್ಲಿ ಇಟ್ಕೊಂಡಿದ್ದೆ, ರೈಟ್. ಇದು ಒದ್ದಾಡ್ತಾ ಇತ್ತು ಪ್ಲಸ್ ಅದ್ರ ಜೊತೆಗೆ 23,900 ಸೈಕಲಾಜಿಕಲ್ ಲೆವೆಲ್, ರೈಟ್. 23,900 ಕೆಳಗಡೆ ಬಂದರೆ ಅಲ್ಲಿ ಎಕ್ಸಿಟ್, ರೈಟ್. ಅಟ್ಲೀಸ್ಟ್ ಇಟ್ ವಾಸ್ ವರ್ತ್ ರಿಸ್ಕ್. ಅಟ್ಲೀಸ್ಟ್ ಕಳ್ಕೊಂಡ್ರು ನಾನು ಫಸ್ಟ್ ಏನು ಪ್ರಾಫಿಟ್ ಮಾಡಿದ್ನೋ ಅದಕ್ಕಿಂತ ಜಾಸ್ತಿ ಅಂತೂ ಕೊಡಬಾರ್ದು ಅಂತ ಅಂದ್ಕೊಂಡು ಎಂಟ್ರ್ ಆದೆ. ಎಂಟ್ರ್ ಆದಮೇಲೆ ನನ್ನ ಫಸ್ಟ್ ಎಕ್ಸಿಟ್ ನೋಡಿ ಫಕಿನ್ 20 ನಿಮಿಷ ಹೋಲ್ಡ್ ಮಾಡಿದ್ದೀನಿ, ರೈಟ್. 959. ಯಾಕಂದರೆ ಪ್ರೀಮಿಯಮ್ಸ್ ಅಟ್ಲೀಸ್ಟ್ ನನಗೆ ರಿವಾರ್ಡ್ ಬರಬೇಕು ತಾನೇ, ಅಷ್ಟಾದರೂ ಪ್ರೀಮಿಯಮ್ಸು ಮೂವ್ ಆಗ್ತಿರ್ಲಿಲ್ಲ. ಏನಕ್ಕೆ ಮೂವ್ ಆಗ್ತಿರ್ಲಿಲ್ಲ? ಫಕಿನ್ ಪ್ರೈಸ್ ಆಕ್ಷನು ಮೂವ್ ಆಗ್ತಿರ್ಲಿಲ್ಲ. ಅದಕ್ಕೆ ಎಷ್ಟು ನಿಧಾನಕ್ಕೆ ಹೋಗ್ತಿದೆ ನೋಡಿ, ಅಲ್ವಾ. ಅಟ್ಲೀಸ್ಟ್ ನನ್ನ ಪರ್ಸ್ನಲ್ ಇದರಲ್ಲಿ ಇಷ್ಟೊತ್ತು ನಾನು ಯಾವತ್ತೂ ಹೋಲ್ಡ್ ಮಾಡ್ತಿರ್ಲಿಲ್ಲ, ರೈಟ್. ಲೈಕ್ 1 ಇಯರ್ ಆಗೋನಾ, ಅಟ್ಲೀಸ್ಟ್ 1.5 ಇಯರ್ ಆಗೋ. 1.5 ಇಯರ್ ಆಗೋ ನನ್ನ ವಿನ್ನಿಂಗ್ ಟ್ರೇಡ್ಸು 2 ಮಿನಿಟ್ಸ್ ಇತ್ತು, ನನ್ನ ಲೂಸಿಂಗ್ ಟ್ರೇಡ್ಸು 2 ಮಿನಿಟ್ಸ್ ಇತ್ತು. ಎವ್ರಿ ಟೈಮ್ ನಾನು ಎಕ್ಸಿಟ್ ಆದಮೇಲೆ ಪ್ರೀಮಿಯಮ್ಸ್ಗಳು ಮೂವ್ ಆಗ್ತಿದ್ದೋ. ಲೈಕ್ ಫಕ್, ಏನಕ್ಕೆ ಇಟ್ಕೊಂಡು ಆಗ್ತಿಲ್ಲ, ಭಯ. ಓಕೆ ಮಾಡಿರೋ ದುಡ್ಡು ಎಲ್ಲಿ ಕಳ್ಕೊಬಿಡ್ತೀನಿ ಅನ್ನೋ ಭಯ. ಆ ಮೈಂಡ್ಸೆಟ್ನ ನೀವು ಚೇಂಜ್ ಮಾಡ್ಕೋಬೇಕು, ರೈಟ್. ದಾಟ್ ಟೇಕ್ಸ್ ಟೈಮ್. ಯಾಕೆಂದರೆ ಓಕೆ ಮಾಡಿರೋದನ್ನ ಎಲ್ಲಿ ಕಳ್ಕೊಬಿಡ್ತೀನೋ ಅಂತ ಯೋಚನೆ ಮಾಡೋ ಬದಲು, ಓಕೆ ಇನ್ನೂ ಮೂವ್ ಆದರೆ ಆ ಮೂವ್ನೆಲ್ಲ ನಾನೆಲ್ಲಿ ಮಿಸ್ ಮಾಡ್ಕೊಬಿಡ್ತೀನೋ ಅನ್ನೋದು ತಲೆಗೆ ಬರಬೇಕು, ರೈಟ್. ಆ್ಯಂಡ್ ದಾಟ್ ಟೇಕ್ಸ್ ಟೈಮ್. ಅದಕ್ಕೋಸ್ಕರ ಎಷ್ಟೇ ಎಜುಕೇಷನ್ ಇದ್ರೂ ನಾ ಟ್ರಿಪಲ್ ಇ ಅಂತ ಕರಿತೀನಿ, ರೈಟ್. ಒನ್ ಈಸ್ ಎಜುಕೇಷನ್, ದಿ ಸೆಕೆಂಡ್ ಈಸ್ ಎಕ್ಸಿಕ್ಯೂಷನ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ಎಕ್ಸ್ಪೀರಿಯನ್ಸ್, ರೈಟ್. ಎಜುಕೇಷನ್ನ ಯಾರು ಬೇಕಾದ್ರೂ ಕೊಡ್ಬೋದು, ಒಬ್ಬ ಯೂಟ್ಯೂಬಲ್ಲಿ ಮಾಡ್ತಿರೋನು ಕೊಡ್ತಾನೆ. ಇವಾಗ ನಾನು ಕೊಡ್ತಿರೋದು ಎಜುಕೇಷನ್ನೇ, ರೈಟ್. ಎಕ್ಸಿಕ್ಯೂಷನ್ನು ನೀವೇ ಮಾಡಬೇಕು. ನಿಮಗೋಸ್ಕರ ಬಂದು ನಾನು ಮೌಸ್ ಇಟ್ಕೊಂಡು ಕ್ಲಿಕ್ ಮಾಡೋಕ್ಕಾಗಲ್ಲ, ರೈಟ್.
ಬಟ್ ದಾಟ್ ಹ್ಯಾಪನ್ಸ್, ಅದು ಕಂಟ್ರೋಲ್ಡ್ ಆಗಿ ಆಗಬೇಕು, ರೈಟ್? ಎರ್ರಾ ಬಿರ್ರಿ ಬೈ ಮಾಡಬಾರ್ದು. ಇವೆರಡನ್ನ ಯಾವಾಗ ನೀವು ಮಾಡ್ಕೊಂಡು ಹೋಗ್ತೀರಾ ಕನ್ಸಿಸ್ಟೆಂಟ್ ಆಗಿ, ಎಕ್ಸ್ಪೀರಿಯನ್ಸ್ ತಾನಾಗಿ ತಾನೇ ಬರುತ್ತೆ, ರೈಟ್? ಅವಾಗ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಕಡಿಮೆ ಆಗುತ್ತೆ. ಅಗೇನ್ ನೀವು ಹೆಂಗೆ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅದ್ರ ಮೇಲ್ಗಡೆ ಗುಡ್ ಹ್ಯಾಬಿಟ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಗುಡ್ ಹ್ಯಾಬಿಟ್ಸ್ ಇಸ್ ದಟ್ ಯು ಶುಡ್ ಹೋಲ್ಡ್ ಯುವರ್ ವಿನ್ನರ್ಸ್ ಲಾಂಗರ್ ಆ್ಯಂಡ್ ಕಟ್ ಯುವರ್ ಲೂಸರ್ಸ್ ಶಾರ್ಟ್. ಸಿಂಪಲ್. ದೋಸ್ ಆರ್ ದಿ ಗುಡ್ ಹ್ಯಾಬಿಟ್ಸ್. ಓಕೆ, ಏನೋ ಹೇಳ್ತಾ ಇದೆ, ಮರ್ತೇ ಹೋಯ್ತು. ರೈಟ್, ಓಕೆ, ಯಾ. ಸೊ 9:59 ನನ್ನ ಫಸ್ಟ್ ಎಕ್ಸಿಟು. 9:59 ವಾಸ್ ಸಮ್ವೇರ್ ಹಿಯರ್. ಓಕೆ, ಏನಕ್ಕೆ ಇಲ್ಲಿ ಎಕ್ಸಿಟ್ ಆದೆ ಅಂತಂದರೆ, ಪ್ರೀವಿಯಸ್ಲಿ ಅಲ್ಲಿಂದನೇ ರಿಜೆಕ್ಟ್ ಆಗಕ್ಕೆ ಶುರು ಆಗಿತ್ತು, ರೈಟ್? ಅಗೇನ್ ಹೈ ಆಫ್ ದಿ ಡೇ. ಹೈ ಆಫ್ ದಿ ಡೇ ಹತ್ರ ಬಂದಾಗ ಯೂಶಲಿ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಪ್ರೈಸು. ಪ್ರಾಬ್ಲಿ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಅಂತ ಅಂದ್ಕೊಂಡು ನಾನು ಒಂದೊಂದು ಸ್ಕೇಲ್ ಔಟ್ ಆದೆ. ಇನಿಷಿಯಲ್ ಸ್ಟಾಪ್ ಲಾಸ್ ಎಲ್ಲಿ ಇಲ್ಲಿತ್ತೋ ಅದನ್ನು ನಾನು ಇಲ್ಲಿಗೆ ಪುಷ್ ಮಾಡ್ಕೊಂಡು ಬಂದೆ, ರೈಟ್? ಸೊ 10:03 ಸೆಕೆಂಡ್ ಎಕ್ಸಿಟ್ ಆದೆ ಅನ್ಕೋತೀನಿ. 10:03. ಓಕೆ, ಯಾವಾಗ ಹೈ ಆಫ್ ದಿ ಡೇನ ಬ್ರೇಕ್ ಮಾಡ್ತೋ, ಓಕೆ ಫಕ್, ಇಲ್ಲಿ ಎಕ್ಸಿಟ್ ಆದೆ, ಒಂದನ್ನು ಇಲ್ಲಿ ಎಕ್ಸಿಟ್ ಆದೆ, ರೈಟ್? ಸೊ ಎರಡನ್ನೂ ಕ್ಲೋಸ್ ಮಾಡ್ಕೊಬಿಟ್ಟೆ. ಏನಕ್ಕೆ ಅಂದರೆ ಪ್ರೀವಿಯಸ್ ವೀಕ್ಲೋ ಇಲ್ಲೇ ಇತ್ತು, ರೈಟ್? ನಾನು ಹೆಂಗೆ ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ ಮಾರ್ಕ್ ಮಾಡ್ಕೋತೀನೋ ಹಾಗೆ ಪ್ರೀವಿಯಸ್ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಲೋನು ಮಾರ್ಕ್ ಮಾಡ್ಕೋತೀನಿ, ರೈಟ್? ನೀವೆಲ್ಲ ಐ ಥಿಂಕ್ ಅಟ್ಲೀಸ್ಟ್ ಇಲ್ಲಿ ಇವಾಗ ಯಾರ್ಯಾರು ವೆಬಿನಾರಲ್ಲಿ ಇದ್ದೀರಾ ನೀವೆಲ್ಲ ಕನ್ಸಿಸ್ಟೆಂಟ್ ಆಗಿ ನೋಡ್ತಿದ್ದೀರಾ, ರೈಟ್? ಬಟ್ ಸಿಂಪಲ್, ಪ್ರೀವಿಯಸ್ ಡೇ ಹೈ ಅಥವಾ ಪ್ರೀವಿಯಸ್ ವೀಕ್ ಹೈನ ಬ್ರೇಕ್ ಮಾಡ್ಕೊಂಡು ರೀಟೆಸ್ಟ್ ಮಾಡಿದ್ರೆ ಕಾಲ್ ಸೈಡು, ಪ್ರೀವಿಯಸ್ ವೀಕ್ ಹೈ ಅಥವಾ ಪ್ರೀವಿಯಸ್ ವೀಕ್ ಲೋನ ಬ್ರೇಕ್ ಮಾಡಿದ್ರೆ ಡೌನ್ ಸೈಡ್ಗೆ. ಇಟ್ ವಾಸ್ ಸೋ ಗುಡ್ ಫಕಿನ್ ಸೆಟಪ್. ಆದರೆ ನಾನು ಸೆಷನಲ್ಲಿ ಇರಲಿಲ್ಲ. ಎಷ್ಟು ಚೆನ್ನಾಗಿ ಬಂದು ಪ್ರೀವಿಯಸ್ ವೀಕ್ ಲೋನ ರೀಟೆಸ್ಟ್ ಮಾಡಿ ಹೆಂಗೆ ಡಂಪ್ ಮಾಡಿದಾರೆ ನೋಡಿ, ರೈಟ್? ಯಾರ್ಯಾರು ಕ್ಯಾಪ್ಚರ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ದಿಸ್ ವಾಸ್ ಸೋ ಫಕಿನ್ ಆಸಮ್, ರೈಟ್? ಹಂಗಂತ ಇವಾಗ ನನಗೆ ಫೋಮೋ ಕ್ರಿಯೇಟ್ ಆಗ್ತಿದೆಯಾ? ಸ್ಟಾರ್ಟಿಂಗಲ್ಲಿ ಆಗ್ತಿತ್ತು, ರೈಟ್? ಒಳ್ಳೆ ಶಿಟ್, ಇಲ್ಲಿ ಇದ್ದಿದ್ರೆ ನಾನು ಈ ಮಾರ್ಕೆಟಲ್ಲಿ ಕೂತಿದ್ರೆ ಪ್ರಾಬ್ಲಿ ಇದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ನೋ ಏನೋ, ಅಲ್ವಾ? ಆದರೆ ಈಗ ಆ ರೀತಿ ಫೋಮೋಗಳಿಲ್ಲ. ಅಗೇನ್ ವೈ? ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನನ್ನ ಸೆಷನ್ ಇದ್ದಿದ್ದು 11 ಗಂಟೆ ತನಕ. ಅಲ್ಲಿ ಏನೇನು ಆಗಬೇಕೋ, ಏನೇನು ಟ್ರೇಡ್ ಮಾಡಬೇಕೋ ಎಲ್ಲನೂ ಮಾಡಿ ಮುಗೀತು. ಆಮೇಲೆ ಏನಾದರೂ ಆಗಲಿ, ಪ್ರಪಂಚ ತಲೆ ಕೆಳಗಾದರೂ, ಯಾಕೆಂದರೆ ನನಗೆ ಬೇರೆ ಜೀವನನೂ ಇದೆ, ನಾನು ಆ ಜೀವನನೂ ಎಂಜಾಯ್ ಮಾಡಬೇಕು, ರೈಟ್? ಅಗೇನ್ ದೇ ವಿಲ್ ಬಿ ಅಗೇನ್ ಟುಮಾರೋ ಆ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಆಯಿತು. ಸಿಂಪಲ್ ಆ್ಯಂಡ್ ಕ್ಲೀನ್, ರೈಟ್? ಸೊ ದಾಟ್ ವಾಸ್ ಥರ್ಸ್ಡೇ. ಸೊ 169 10:03 ಎಕ್ಸಿಟ್ ಆದೆ. ಅದಾದಮೇಲೆ ಸೆಷನ್ನ ಎಂಡ್ ಮಾಡಿದೆ. ಸೊ ಪ್ರಿಟಿ ಗುಡ್ ಡೇ, ನಾಟ್ ಬ್ಯಾಡ್, ರೈಟ್? ಕಂಪೇರ್ ಟು ಏನು ಆಗ್ತಿತ್ತು ಮಾರ್ಕೆಟಲ್ಲಿ ಆನ್ ಮಂಡೇ, ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ, ಅಟ್ಲೀಸ್ಟ್ ಇಟ್ ಈಸ್ ಸೋ ಮಚ್ ಬೆಟರ್ ಇದೆ, ರೈಟ್? ದಟ್ ವಾಸ್ ಲೈಕ್ ಓಕೆ ನೈಸ್ ಅಂದ್ಕೊಂಡು ಸೆಷನ್ನ ಕ್ಲೋಸ್ ಮಾಡಿದೆ. ಸೊ ಫ್ರೈಡೇ ವಾಸ್ ಒನ್ ಮೋರ್ ಗುಡ್ ಡೇ. ದಟ್ಸ್ ಆಲ್ ಇಟ್ಸ್ ನೀಡೆಡ್, ಕನ್ಸಿಸ್ಟೆನ್ಸಿ ಆ್ಯಂಡ್ ರಿಪೀಟಿಂಗ್ ದಿ ಸೇಮ್ ಥಿಂಗ್. ಸ್ಟ್ರಾಟಜಿ ಜಂಪ್ ಆಗ್ತಿದ್ರೆ ಏನೂ ಸಿಗಲ್ಲ. ಕಲ್ತ್ಕೋತೀರಾ, ಕಲಿಯಲ್ಲ ಅಂತ ಹೇಳ್ತಿಲ್ಲ, ಆದರೆ ಅಷ್ಟೆಲ್ಲ ಇವಾಗ 10 ಸ್ಟ್ರಾಟಜಿ, ಇವಾಗ ಪ್ಲೇಬುಕ್ ಬೇರೆ, ಐ ಮೀನ್ ಎರಡೂ ಒಂದೇ ಟೆಕ್ನಿಕಲಿ, ಬಟ್ ಯಾವ ಕಂಡೀಷನ್ನಲ್ಲಿ ಯಾವ್ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು, ರೈಟ್? ಸೊ ಕಮ್ಮಿಂಗ್ ಟು ಫ್ರೈಡೇ. ಸೊ 9:17 ಎಂಟರ್ ಆದೆ, ರೈಟ್? ಮಾರ್ಕೆಟ್ ಓಪನ್ ಆದ 2 ಮಿನಿಟ್ಸ್ ಅಲ್ಲೇ. ಏನಕ್ಕೆ ಎಂಟರ್ ಆದೆ? ಪ್ಲೇಸ್ ವರ್ ಸೋ ಗುಡ್. ಯಾಕೆಂದರೆ ನಾನು ನೋಡಿದೆ, ಓಕೆ ನೈಸ್, ಪ್ರೀವಿಯಸ್ ವೀಕ್ ಲೋ ನಾ ರೀಟೆಸ್ಟ್ ಮಾಡಿ ಚೆನ್ನಾಗಿ ಸೆಲ್ ಆಫ್ ಆಗಿದೆ, ಅದಾದಮೇಲೆ ಗ್ಯಾಪ್ ಡೌನು ಆಗಿದೆ, ದಿಸ್ ಇಸ್ ಸೋ ಗುಡ್ ಅಂತ ಅಂದ್ಕೊಂಡು. ಯಾಕೆಂದರೆ ಯೂಶಲಿ ಈ ರೀತಿ ಗ್ಯಾಪ್ ಡೌನ್ ಆದಾಗೆಲ್ಲ ಏನು ಕಂಟಿನ್ಯೂಷನ್ ಕೊಡಲ್ಲ, ರೈಟ್? ಸೊ ಆದರೆ ನಾನು 9:17 ಎಂಟರ್ ಆಗಿದ್ದು ಪುಟ್ ಸೈಡ್ಗಲ್ಲ, ಕಾಲ್ ಸೈಡ್ಗೆ, ರೈಟ್? ಏನಕ್ಕೆ? ಸೇಮ್ ಎಕ್ಸಾಕ್ಟ್ ನೆನ್ನೆ ಸೆಟಪ್ಪು, ರೈಟ್? ಗ್ಯಾಪ್ ಡೌನ್ ಆಗಿದೆ, ರೈಟ್? ಗ್ಯಾಪ್ ಡೌನ್ ಆಗಿ ಇದು 5 ಮಿನಿಟ್ ಕ್ಯಾಂಡಲ್ಲು, ಆದರೆ ನಾನು 1 ಮಿನಿಟ್ ನೋಡ್ತಿರ್ತೀನಿ. ಯೂಶಲಿ ಗ್ಯಾಪ್ ಡೌನ್ ಆದಾಗ ಆ ಗ್ಯಾಪ್ನ ಫಿಲ್ ಮಾಡುತ್ತೆ. ಇವತ್ತಲ್ಲ ನಾಳೆ ಫಿಲ್ ಮಾಡಬೇಕು, ಪ್ರಾಬಬ್ಲಿ ಇವತ್ತೇ ಆಗ್ಬೋದು ಅಂತ ಅಂದ್ಕೊಂಡು, ಯಾವಾಗ ಫಸ್ಟ್ 1 ಮಿನಿಟ್ ಕ್ಯಾಂಡಲ್ಲು ಸ್ಟ್ರಾಂಗ್ ಆಗಿ ಕ್ಲೋಸ್ ಆಯಿತೋ, ಸೆಕೆಂಡ್ ಕ್ಯಾಂಡಲ್ಲು ವಿ ಆಪ್ ಮೇಲ್ಗಡೆ ಸಸ್ಟೈನ್ ಆಗ್ತಿತ್ತೋ, 9:17 ಎಂಟರ್ ಆದೆ, ಸ್ಟಾಪ್ ಲಾಸ್ನ ವಿ ಆಪ್ ಕೆಳಗಡೆ ಇಟ್ಕೊಂಡು, ರೈಟ್? ಸೊ 9:17 ಎಂಟರ್ ಆದಮೇಲೆ 9:20 ಫಸ್ಟ್ ಸ್ಕೇಲ್ ಔಟ್ ಆದೆ, ರೈಟ್? ಸೋ ಫಕಿನ್ ನೈಸ್ ಎಕ್ಸಿಟ್ಸ್, ಲವ್ಡ್ ಇಟ್. 9:20 ಹಾಂ, ಯಾವಾಗ ಹೈ ರೀಚ್ ಆಯಿತೋ, ಪ್ರೀಮಿಯಮ್ಸು ಚೆನ್ನಾಗಿ ಪುಷ್ ಕೊಡ್ತಿತ್ತು, ಫಕಿನ್ ಪಟ್ ಅಂತ ಎಕ್ಸಿಟ್ ಆಯಿತು 135. ಯಾರೋ ಥಮ್ಸ್ ಅಪ್ ಮಾಡಿದ್ರಲ್ಲ, ಓಕೆ ಯಾ, ಓಕೆ. ಸೊ ಅದಾದಮೇಲೆ ನಾನು ಒಂದೊಂದು ಸ್ಕೇಲ್ ಔಟ್ ಆದಮೇಲೆ ಯೂಶಲಿ ಸ್ಟಾಪ್ ಲಾಸ್ನ ಪುಷ್ ಮಾಡ್ಕೋತೀನಿ. ಸೊ ಇನಿಷಿಯಲ್ ಸ್ಟಾಪ್ ಲಾಸ್ ಇಲ್ಲಿತ್ತು, ಯಾವಾಗ ಇಲ್ಲಿ ಎಕ್ಸಿಟ್ ಆದ್ನೋ ಸ್ಟಾಪ್ ಲಾಸ್ನ ತೊಗೊಬಂದು ಇಲ್ಲಿಗೆ ಇಟ್ಕೊಂಡೆ,
ಓಕೆನಾ? ಯಾಕೆ ವೈ? ಬಿಕಾಸ್ ನಾನೇನು ಪ್ರಾಫಿಟ್ಸ್ನ ಗೇನ್ ಮಾಡಿದ್ದೀನೋ ಅಟ್ಲೀಸ್ಟ್ ಮೇಜರ್ ಚಂಕ್ನ ವಾಪಸ್ ಕೊಡಬಾರ್ದು ಅನ್ನೋ ಕಾರಣದಿಂದ ಅಲ್ವಾ? ಸೊ ನನ್ನ ಎಕ್ಸಿಟು 923 ವಾಸ್ ದಿಸ್ ಒನ್. ಹೌದು, ಯಾವಾಗ ಸ್ಟಾಪ್ ಲಾಸ್ ಹತ್ರ ಬಂತೋ ಐ ಕ್ಲೋಸ್ ಮೈ ಪೊಸಿಷನ್. ಆಮೇಲೆ ರೈಟ್, ಆಮೇಲೆ ಏನು, ಯಾವಾಗ ವಿ ಆಪ್ ಕೆಳಗಡೆ ಬಂತೋ ಲೈಕ್ ಓಕೆ ನೈಸ್, ಇದು ಗ್ಯಾಪ್ ಫಿಲ್ ಮಾಡಲಿಲ್ಲ. ಯಾಕೆಂದ್ರೆ ಗ್ಯಾಪ್ ಇರೋದು ನೋಡಿ ಮೇಲ್ಗಡೆ ತನಕ ಇದೆ, ಇಲ್ಲಿ ತನಕ ಅಲ್ವಾ? ಸೊ ನಾನು ಇಲ್ಲಿ ಎಕ್ಸಿಟ್ ಆದೆ, ಇಲ್ಲಿ ತನಕ ಹೋಗುತ್ತೋ ಇಲ್ವೋ, ರೈಟ್, ಅದು ಕಂಟಿನ್ಯೂಷನ್ ಕೊಡಬೇಕಿತ್ತು ಹಂಗೆ ಹೋಗಂಗಿದ್ದಿದ್ರೆ. ಐ ಥಿಂಕ್ ಅದೇ ಟೈಮಲ್ಲಿ ನಾನು ಇಲ್ಲಿ ಆರ್ಡರ್ ಫ್ಲೋಲಿ ಸೆಲ್ಲರ್ಸ್ಗಳನ್ನು ಸ್ಟಾಕ್ ಆಗ್ತಿದ್ರು, ಸೆಲ್ಲರ್ಸ್ಗಳನ್ನು ನೋಡಿದೆ. ಯಾವಾಗ ವಿ ಆಪ್ ಕೆಳಗಡೆ ಪುಷ್ ಕೊಟ್ರೋ ಲೈಕ್ ಓಕೆ ನೈಸ್, ದಿಸ್ ಇಸ್ ಲುಕಿಂಗ್ ಗುಡ್. ಯಾಕೆಂದರೆ ನೆನ್ನೆ ಪ್ರೀವಿಯಸ್ ವೀಕ್ ಲೋನ ರೀಟೆಸ್ಟ್ ಮಾಡಿ ಸೆಲ್ ಆಫ್ ಆಗಿದೆ, ಪ್ರಾಬಬ್ಲಿ ಅದು ಕಂಟಿನ್ಯೂಷನ್ ಆಗ್ಬೋದು. ಸೊ ಇದಕ್ಕೊಂದು ಪ್ಲೇ ಇದೆ. ಇದ್ರ ಪ್ಲೇ ಹೆಸರು ಮಾರ್ನಿಂಗ್ ಟಾಪ್ ರಿವರ್ಸಲ್. ಲಾಸ್ಟ್ ವೀಕ್ ಎಕ್ಸ್ಪ್ಲೈನ್ ಮಾಡಿದೆ ಅಂತ ಅನ್ಕೋತೀನಿ. ಮಾರ್ನಿಂಗ್ ಟಾಪ್ ರಿವರ್ಸಲ್ ಅಂತ ಅಂದರೆ ಇನಿಷಿಯಲಿ ಪ್ರೈಸು ಮೇಲ್ಗಡೆಗೆ ಪುಷ್ ಕೊಟ್ಟು ಅದಾದ್ಮೇಲೆ ರಿವರ್ಸ್ ಆಗ್ಬಿಡುತ್ತೆ, ರೈಟ್? ಸೊ ಅದೇ ರೀತಿ ಮಾರ್ನಿಂಗ್ ಬಾಟಮ್ ರಿವರ್ಸಲ್ ಅಂತ ಒಂದಿದೆ, ಎಕ್ಸಾಕ್ಟ್ಲಿ ಅದು ಆಯಿತು. ಇನಿಷಿಯಲಲ್ಲಿ ಪ್ರೈಸು ಕೆಳಗಡೆ ಪುಷ್ ಕೊಟ್ಟು ಅದಾದ್ಮೇಲೆ ಅಪ್ಸೈಡ್ ಪುಷ್ ಕೊಡುತ್ತೆ, ರೈಟ್? ಎರಡು ಪ್ಲೇನು ವರ್ಕೌಟ್ ಆಗಿದೆ. ಅದು ಎಕ್ಸಾಕ್ಟ್ಲಿ ನನ್ನ ಕೀ ಝೋನಿಂದನೇ ಬೌನ್ಸ್ ಆಗಿದೆ. ಬಟ್ ದಟ್ ಇಸ್ ನಾಟ್ ದ ಪಾಯಿಂಟ್. ದ ಪಾಯಿಂಟ್ ಈಸ್ ನಾನೇನು ಟ್ರೇಡ್ ತಗೊಂಡೆ. 923 ಎಕ್ಸಿಟ್ ಆಯಿತು ಕಾಲ್ ಸೈಡ್ಗೆ. ನೆಕ್ಸ್ಟು ಪುತ್ ಸೈಡು ಅಟ್ಲೀಸ್ಟ್ 5 ಮಿನಿಟು ಮತ್ತೆ ನಾನು ನನ್ನದೇನು ಸೆಟ್ ಆಫ್ ರೂಲ್ಸ್ ಇದೆಯೋ ಅದನ್ನು ಫಾಲೋ ಮಾಡಿದ್ದೀನಿ. ದಟ್ಸ್ ವೈ ಮೈ ಮೈಂಡ್ ವಾಸ್ ಸೋ ಕ್ಲಿಯರ್ ಟು ಥಿಂಕ್ ಇನ್ ದ ರೈಟ್ ಡೈರೆಕ್ಷನ್ ಅಲ್ವಾ? ಸೊ 920 ಪುತ್ ಸೈಡ್ಗೆ ಎಂಟರ್ ಆದೆ, ರೈಟ್? ಅವಾಗ 10 ಮನಿ ಕಾಂಟ್ರಾಕ್ಟ್ಸ್ ಯಾವ್ದಿತ್ತು. ಸೊ ಸ್ಟ್ರೈಕ್ ಸೆಲೆಕ್ಷನ್ ತುಂಬ ಮ್ಯಾಟರ್ ಆಗುತ್ತೆ. ತುಂಬ ಚೀಪ್ ಪ್ರೈಸ್ ಇದೆ, ತಗೊಳ್ಬೋದು ಈ ಕಾಂಟ್ರಾಕ್ಟು ಅಂತ ದಯವಿಟ್ಟು ತಗೋಬೇಡಿ ಅಲ್ವಾ? ನಿಮಗೆ ಸೆನ್ಸ್ ಮಾಡ್ತಿದ್ರೆ ಓಕೆ ಏನಕ್ಕೆ ಈ ಸ್ಟ್ರೈಕ್ ಪ್ರೈಸ್ನ ತಗೋತಿದ್ದೀನಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಸ್ಟ್ರೈಕ್ ಸೆಲೆಕ್ಷನ್ ಈಸ್ ಅನದರ್ ಬಿಗ್ ಪಾರ್ಟ್ ಇನ್ ಆಪ್ಷನ್ ಟ್ರೇಡಿಂಗ್. ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಇಟ್ ವಿಲ್ ಬಿ ಅನದರ್ ಸೆಷನ್. ಈ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ, ಬಟ್ ಯಾ, ರೈಟ್. ಸೊ 23,700 ಪುಟ್ಸ್ನ ಎಂಟರ್ ಆದೆ. ಎಲ್ಲಿ 123 ಪ್ರೈಸು 928. ಹಾಂ, ಯಾವಾಗ ಕರೆಕ್ಟಾಗಿ ಇಲ್ಲೆಲ್ಲೋ ಎಕ್ಸಿಟ್ ಆದೆ 926 ಅದು 928. ಹಾಂ, 928 ಇಲ್ಲಿ ಎಂಟರ್ ಆದೆ, ರೈಟ್? ಸೊ ಅವಾಗ ನನ್ನ ಥಾಟ್ ಪ್ರೊಸೆಸ್ ಏನಾಗಿತ್ತು, ನೈಸ್, ಇನಿಷಿಯಲಿ ಅಪ್ಸೈಡ್ ಪುಷ್ ಕೊಡ್ತು, ಅದಾದ್ಮೇಲೆ ಸಸ್ಟೈನ್ ಮಾಡ್ತಿಲ್ಲ, ಪ್ರಾಬ್ಲಿ ಮಾರ್ನಿಂಗ್ ಟಾಪ್ ರಿವರ್ಸಲ್ ಆಗ್ತಿರ್ಬೋದು. ಪ್ಲಸ್ ಅದ್ರ ಜೊತೆಗೆ ಇದು 5 ಮಿನಿಟ್ ಲೋ ಮತ್ತು 1 ಮಿನಿಟ್ ಲೋ ಎರಡೂ ಆಗಿದೆ, ರೈಟ್? ನಾನು 2 ಡೇಸ್ ಆಗೋ ಯಾವ ಸ್ಟ್ರಾಟಜಿ ತೊಗೊಂಡಿದ್ನೋ, ರೈಟ್, 5 ಮಿನಿಟ್ ಓ ಆರ್ ಬಿ, 5 ಮಿನಿಟ್ ಬ್ರೇಕ್ಔಟ್ ಆದರೆ ಪ್ರೀಮಿಯಮ್ಸ್ ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಇಲ್ಲಿಗೆ ಎಂಟರ್ ಆದೆ, ರೈಟ್? ಸ್ಟಾಪ್ ಲಾಸ್ನ ವಿ ಆ್ಯಪ್ ಮೇಲ್ಗಡೆ ಇಟ್ಕೊಂಡೆ. ವಿ ಆ್ಯಪ್ ಮೇಲ್ಗಡೆ ಬಂದಿಲ್ಲ, ಅದಕ್ಕೆ ನಾನು ಕ್ಲೋಸ್ ಮಾಡ್ಕೊಂಡಿಲ್ಲ. ದಟ್ಸ್ ವೈ ಐ ಹೆಲ್ಡ್ ಇಟ್ ಲಾಂಗರ್. ಆದರೆ ಫಸ್ಟ್ ಸ್ಕೇಲ್ ಔಟ್ ಯಾವಾಗಾಯಿತು, 939, 10 ನಿಮಿಷ ಆದಮೇಲೆ ಪ್ರೀಮಿಯಮ್ಸ್ ಮೂವ್ ಆಗೋಕ್ಕೆ ಶುರು ಆಯಿತು. ಯಾಕೆಂದರೆ ಸೈಡ್ ವೈಸಲ್ಲಿದ್ದರೆ ಮೂವ್ ಆಗಲ್ಲ. 939, ಹಾಂ ಹೌದು. ಯಾವಾಗ 5 ಮಿನಿಟ್ ಲೋನ ಬ್ರೇಕ್ ಮಾಡ್ತೋ ಲೈಕ್ ನೈಸ್, ಯಾಕೆಂದರೆ ಲೋ ಆಫ್ ದಿ ಡೇಲಿ ಯಾವಾಗಲೂ ಸ್ಟ್ರಗಲ್ ಮಾಡುತ್ತೆ, ಹೈ ಆಫ್ ದಿ ಡೇಲೂ ಸ್ಟ್ರಗಲ್ ಮಾಡುತ್ತೆ. ಅದಕ್ಕೋಸ್ಕರ ನನ್ನ ಮೇಜರ್ ಪೊಸಿಷನ್ನ ಹೈ ಆಫ್ ದಿ ಡೇ ಅಥವಾ ಲೋ ಆಫ್ ದಿ ಡೇಲಿ ಎಕ್ಸಿಟ್ ಆಗ್ಬಿಡ್ತೀನಿ. ಒಂದು ನಿಮಿಷ, ಕಾಲ್ ಬರ್ತಿದೆ. ಏನಾದರೂ ಕ್ವಶನ್ಸ್ ಇದ್ದರೆ ಟೈಪ್ ಮಾಡಿ. ಸಾರಿ, ಮನೆಯಿಂದ ಫೋನ್ ಬಂದಿತ್ತು. ಬಟ್ ಯಾ, ಸೇಯಿಂಗ್ 939 ನಾನು ಎಕ್ಸಿಟ್ ಆದೆ. ಇನ್ನೊಂದನ್ನು ಸ್ಟಾಪ್ ಲಾಸ್ನ ಪುಷ್ ಮಾಡ್ಕೊಂಡು ಬಂದೆ, 944 ಎಕ್ಸಿಟ್ ಆಯಿತು, ರೈಟ್? ಇನಿಷಿಯಲ್ ಸ್ಟಾಪ್ ಲಾಸ್ ಇಲ್ಲಿತ್ತು. ಸೊ ಯಾವಾಗ ಇಲ್ಲಿ ಎಕ್ಸಿಟ್ ಆದ್ನೋ ಆ ಸ್ಟಾಪ್ ಲಾಸ್ನ ಇಲ್ಲಿಗೆ ತೊಗೊಬಂದು ಇಟ್ಕೊಂಡೆ, ಓಕೆನಾ? ಸೊ 950, ಇನ್ನೊಂದು ಸೆಕೆಂಡ್, 944.
ಈ ಕ್ಯಾಂಡಲ್ ಯಾವಾಗ ಲೋನ ಪುಷ್ ಮಾಡ್ತಿತ್ತೋ ಲೈಕ್ ಓಕೆ ಫಾಕ್ ದಿಸ್ ಇಸ್ ಸೋ ಗುಡ್. ಯಾಕೆಂದರೆ 650 ಇಸ್ ಅನದರ್ ಸೈಕಾಲಜಿಕಲ್ ಲೆವೆಲ್, ರೈಟ್? ನನ್ನ ಝೋನು ಇತ್ತು. ಅದಾದಮೇಲೂ ಚೆನ್ನಾಗಿ ಪುಷ್ ಕೊಡ್ತು ವಿ ಆ್ಯಪ್ ಮೇಲ್ಗಡೆ ರಿಟೆಸ್ಟ್ ಮಾಡಿ. ಬಟ್ ಐ ವಾಸ್ ಹ್ಯಾಪಿ ವಿತ್ ರಿಟರ್ನ್ಸ್. ಸೊ ಲೈಕ್ ಓಕೆ, ದಟ್ಸ್ ಇಟ್, ದಟ್ಸ್ ಗುಡ್ ಎನಫ್ ಅಂದ್ಕೊಂಡು 140ಲಿ ಎಕ್ಸಿಟ್ ಆದೆ. ಇದಾದ್ಮೇಲೆ ಪ್ರೈಸು ಥಿಂಕ್ 160ಗೇನೋ ಹೋಯಿತು. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್, ರೈಟ್? ಟ್ರೇಡರ್ಸ್ ಆಗಿ ನಾವು ಎಕ್ಸಾಕ್ಟ್ ಬಾಟಮ್ನ ಕ್ಯಾಪ್ಚರ್ ಮಾಡಿ ಎಕ್ಸಾಕ್ಟ್ ಟಾಪಲ್ಲಿ ಎಕ್ಸಿಟ್ ಆಗೋಕ್ಕಾಗಲ್ಲ, ರೈಟ್? ಬಟ್ ಇಫ್ ಇಟ್ ಈಸ್ ಹ್ಯಾಪನಿಂಗ್ ವೆಲ್ ಆ್ಯಂಡ್ ಗುಡ್ ಆ್ಯಂಡ್ ದಟ್ ಟೇಕ್ಸ್ ಟೈಮ್, ರೈಟ್? ನನಗೂ ಆಗುತ್ತೆ. ಇವಾಗ ನನಗೆ ಇನ್ಸ್ಟೆಡ್ ಆಫ್ 2 ಲಾಟ್ಸು ನನಗೆ 5 ಲಾಟ್ಸ್ ಇದ್ದಿದ್ರೆ ಪ್ರಾಬ್ಲಿ ಇಲ್ಲೊಂದು ಲಾಟು, ಇಲ್ಲೊಂದು ಲಾಟು, ಇಲ್ಲೊಂದು ಲಾಟು, ಇಲ್ಲೊಂದು ಲಾಟ್ನ ಎಕ್ಸಿಟ್ ಆಗ್ತಿದೆ, ರೈಟ್? ಬಿಕಾಸ್ ಇವಾಗ ನನಗೆ ನನ್ನ ಹತ್ರ ಏನಿದೆಯೋ ನಾನು ಅದನ್ನು ನೀಟಾಗಿ ಫಸ್ಟ್ ಮ್ಯಾನೇಜ್ ಮಾಡಬೇಕು. ಒಂದು ಸಲ 5 ಲಾಟ್ಸ್ ನಾನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಆವಾಗ ವಿ ಹ್ಯಾವ್ ಟು ಥಿಂಕ್ ದಾಟ್ ವೇ, ಅಲ್ವಾ? ಸೊ ಆದರೆ ಈ ಸಣ್ಣ ಸಣ್ಣ ಪೀಸ್ನ ನಾವು ಕನ್ಸಿಸ್ಟೆಂಟ್ ಆಗಿ ಡೈಲಿ ಕ್ಯಾಪ್ಚರ್ ಮಾಡ್ಕೊಂಡು ಹೋದ್ರೆ ದಟ್ ಈಸ್ ಸೋ ಗುಡ್, ರೈಟ್? ಎಂಕಿ ಸರ್, ಇಂಡೆಕ್ಸ್ ಆ್ಯಂಡ್ ಫ್ಯೂಚರ್ಸ್ ಚಾರ್ಟ್ಗೆ ಏನು ಡಿಫ್ರೆಂಟ್? ಟ್ರೇಡ್ ಮಾಡೋಕ್ಕೆ ಯಾವ ಚಾರ್ಟ್ ಬೆಸ್ಟ್? ಓಕೆ, ಇಂಡೆಕ್ಸು ಮತ್ತು ಫ್ಯೂಚರ್ಸು ಎರಡೂ ಒಂದೇ ರೀತಿನೇ ಮೂವ್ ಆಗೋದು, ರೈಟ್? ಇಂಡೆಕ್ಸು ಫಸ್ಟ್ 5 ಮಿನಿಟ್ ಕ್ಯಾಂಡಲ್, ಓಕೆ, ಎರಡು ಸೈಡ್ ಬೈ ಸೈಡ್ ಹಾಕಿ ತೋರಿಸ್ತೀನಿ. ಏನೂ ಡಿಫ್ರೆನ್ಸ್ ಇಲ್ಲ. ನಾನೇನಕ್ಕೆ ಫ್ಯೂಚರ್ಸ್ ನೋಡ್ತೀನಿ ಅಂತಂದರೆ ಇಂಡೆಕ್ಸು ಟ್ರೇಡಬಲ್ ಅಲ್ಲ, ರೈಟ್? ಇಂಡೆಕ್ಸ್ನ ಟ್ರೇಡ್ ಮಾಡೋಕ್ಕಾಗಲ್ಲ. ಇಂಡೆಕ್ಸ್ದು ಡಿರೈವೇಟಿವ್ಸ್ ಮಾತ್ರ ಟ್ರೇಡ್ ಮಾಡೋಕ್ಕಾಗೋದು. ಇಂಡೆಕ್ಸ್ದು ಡಿರೈವೇಟಿವ್ಸ್ ಅಂದರೆ ಯಾವುದು? ಫ್ಯೂಚರ್ಸ್ ಮತ್ತು ಆಪ್ಷನ್ಸ್. ಎಲ್ಲೆಲ್ಲಿ ಟ್ರೇಡ್ ಮಾಡೋಕ್ಕಾಗುತ್ತೋ ಅಲ್ಲಿ ಮಾತ್ರ ನಿಮಗೆ ವಾಲ್ಯೂಮ್ಸ್ಗಳು ಬರೋದು. ಅದಕ್ಕೋಸ್ಕರ ನಾನು ಫ್ಯೂಚರ್ಸ್ನ ನೋಡ್ತೀನಿ. ಬಟ್ ಇಂಡೆಕ್ಸ್ ನೋಡಿದ್ರು ಫ್ಯೂಚರ್ಸ್ ನೋಡಿದ್ರು ಪ್ರೈಸ್ ಆಕ್ಷನ್ ವೈಸು ಒಂದೇ ರೀತಿ ಮೂವ್ ಆಗೋದು. ದೇರ್ ಇಸ್ ನೋ ಫಕಿಂಗ್ ಡಿಫ್ರೆನ್ಸ್. ಆಮೇಲೆ ಇಲ್ಲೂ ವಾಲ್ಯೂಮ್ ತೋರಿಸ್ತಿದೆ. ಈ ವಾಲ್ಯೂಮ್ ತೋರಿಸಿರೋದು ಪ್ರಾಬ್ಲಿ ಅದನ್ನೆಲ್ಲ ಇದರಿಂದನೇ ಕ್ಯಾಲ್ಕುಲೇಟ್ ಮಾಡಿ. ಹೆಂಗೆ, ಐ ಮೀನ್ ಟೆಕ್ನಿಕಲಿ ಅದು ತೋರಿಸೋಂಗೆ ಇಲ್ಲ, ಯಾಕೆಂದರೆ ಇಂಡೆಕ್ಸ್ ಟ್ರೇಡಬಲ್ ಅಲ್ಲ. ಬಟ್ ಅವ್ರೇನು ಮಾಡ್ತಾರೆ ಅಂದರೆ ಫ್ಯೂಚರ್ಸ್ ಎಲ್ಲಿ ಏನು ನಡೀತಿದೆಯೋ ಆ ವಾಲ್ಯೂಮ್ಸ್ನೇ ರೀಕ್ಯಾಲ್ಕುಲೇಟ್ ಮಾಡಿ ಪ್ಲ್ಯಾಟ್ಫಾರ್ಮ್ಗಳು ತೋರಿಸುತ್ತೆ, ರೈಟ್? ನೀವು ಆರ್ಡರ್ ಫ್ಲೋ ಏನಾದ್ರು ಗೇಜ್ ಮಾಡ್ತಿದ್ರೆ ಆರ್ಡರ್ ಫ್ಲೋನ ನೀವು ಇಂಡೆಕ್ಸಲ್ಲಿ ಹಾಕಿ ಟೈಪ್ ಮಾಡಿದ್ರೆ ಆರ್ಡರ್ ಫ್ಲೋ ತೋರಿಸಲ್ಲ. ಏನಕ್ಕೆ ಅಂದರೆ ಇಂಡೆಕ್ಸು ಟ್ರೇಡಬಲ್ ಅಲ್ಲ, ಫ್ಯೂಚರ್ಸು ಟ್ರೇಡಬಲ್ಲು. ಸೊ ಇನ್ನೇನೋ ಜುಲೈ ಫ್ಯೂಚರ್ಸು ಐ ಥಿಂಕ್ 30th ಏನೋ ಎಂಡ್ ಆಗುತ್ತೆ. 30th ಅಲ್ಲ, ಸಾರಿ, ಈ ಟ್ಯೂಸ್ಡೇ ಎಂಡ್ ಆಗುತ್ತೆ. ಐ ಥಿಂಕ್ 28th ಆರ್ ಸಮಥಿಂಗ್. ಸೊ ಆವಾಗ ನಾನು ನೆಕ್ಸ್ಟು ಆಗಸ್ಟ್ ಫ್ಯೂಚರ್ಸ್ಗೆ ಜಂಪ್ ಆಗ್ತೀನಿ, ಓಕೆನಾ? ಸೊ ಯಾವುದು ಇದೇ ಬೆಸ್ಟು ಅದೇ ಬೆಸ್ಟು ಅಂತಲ್ಲ, ನಿಮಗೆ ಯಾವುದು ಕಂಫರ್ಟಬಲ್ಲು ಬೇಸ್ಡ್ ಆನ್ ನಿಮ್ಮ ಸ್ಟ್ರಾಟಜಿ ಅದನ್ನು ನೀವು ಯೂಸ್ ಮಾಡಬೇಕು. ಹಾಗಂತ ನಾನು ಇಂಡೆಕ್ಸ್ ನೋಡಲ್ವಾ, ನೋಡ್ತೀನಿ. ನಾನು ಇನ್ನೊಂದು ಸ್ಕ್ರೀನಲ್ಲಿ ಹಾಕೊಂಡಿರ್ತೀನಿ ಇಂಡೆಕ್ಸ್ನ. ಬ್ಯಾಂಕ್ ನಿಫ್ಟೂ ನೋಡ್ತೀನಿ, ಸೆನ್ಸೆಕ್ಸು ನೋಡ್ತೀನಿ. ಯಾಕಂದರೆ ಒಂದು ಕೆಳಗಡೆ ಬರ್ತಿದ್ರೆ ಇನ್ನೊಂದು ಮಾರ್ಕೆಟ್ನು ಪುಲ್ ಮಾಡುತ್ತೆ. ಯಾಕಂದರೆ ಇದೆಲ್ಲ ಮೇಜರ್ ಇಂಡೆಕ್ಸಸ್ಗಳು ಅಲ್ವಾ? ಒಂದು ಇಂಡೆಕ್ಸ್ ಹೆಂಗೆ ಮೂವ್ ಆಗುತ್ತೋ ಇನ್ನು ಬಾಕಿ ಇಂಡೆಕ್ಸ್ಗಳು ಹಾಗೆ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಸೊ ಯಾ, that was my whole week trading. Netted somewhere around 3,000 rupees, which is fine. Happy. ಅದು ಎಸ್ಪೆಷಲಿ ಡ್ರಾ ಡೌನ್ ಆಗಿ ಅದಾದಮೇಲೆ ರಿಕವರಿ ಆಗಿರೋದು, ರೈಟ್? ದಟ್ ಈಸ್ ಸಮಥಿಂಗ್ ಎಲ್ಸ್, ರೈಟ್? ಆಲ್ಮೋಸ್ಟ್ ಐ ಥಿಂಕ್ ಐ ವಾಸ್ ಡೌನ್ 3,400 rupees with all the fucking commission. But yeah, that regained. ಓಕೆನಾ? ಸೊ ಅದಾಗಿತ್ತು ಲಾಸ್ಟ್ ವೀಕು. ಸೊ ಇನ್ನೊಂದು 10 ಮಿನಿಟ್ಸಲ್ಲಿ ನಾನು ನೆಕ್ಸ್ಟ್ ವೀಕಿಗೆ ಪ್ರಿಪೇರ್ ಆಗ್ತೀನಿ. ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ಫೀಲ್ ಫ್ರೀ ಟು ಆಸ್ಕ್. ಸರ್ ನಮಸ್ತೆ. ನಮಸ್ತೆ. ಸರ್, ಇದು ಈ ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ಮತ್ತೆ ಪ್ರೀವಿಯಸ್ ವೀಕ್ ಹೈ ಲೋ ಲಾಜಿಕ್ ಇದೆಯಲ್ಲ, ಇದು ಪ್ರತಿದಿನನೂ ಪ್ರತಿ ವಾರ ಇದು ವರ್ಕ್ ಆಗುತ್ತಾ ಸರ್? ಅಥವಾ ಹೆಂಗಿದೆ? ಅಥವಾ ಏನಾದ್ರು ಪ್ರೊಬಬಿಲಿಟಿ ಚಾನ್ಸಸ್ ಇರುತ್ತಾ? ಪ್ರಾಬಿಲಿಟಿ ಏನಕ್ಕಿಂತ ಸೇಮ್ ಬ್ರೋ, 55%. ನಾನು ಹೇಳ್ದಂಗೆ ವಿನ್ ರೇಟು 55% ಮೇಲ್ಗಡೆ ಇದ್ರೆ ನಿಮ್ಮ ಸ್ಟ್ರಾಟಜಿ ಐ ಥಿಂಕ್ ಇಟ್ಸ್ ವೆಲ್ ಅಂಡ್ ಗುಡ್. ಇನ್ನು ಮಿಕ್ಕಿದ್ದು ನೀವು ಹೆಂಗೆ ಟ್ರೇಡ್ ಮ್ಯಾನೇಜ್ ಮಾಡ್ತೀರಾ ಅದ್ರ ಮೇಲ್ಗಡೆ. ಓಕೆ, ಫಾರ್ ಎಕ್ಸಾಂಪಲ್, ಓಕೆ, ಡೈಲಿ ಕ್ಯಾಂಡಲ್ ಹೋಗಿ ತೋರಿಸ್ತೀನಿ. ಯಾವಾಗಲೂ ಬ್ಯಾಕ್ ಟೆಸ್ಟ್ ಮಾಡಿ. ಮೀನ್ ಬ್ಯಾಕ್ ಟೆಸ್ಟ್ ಮ್ಯಾನ್ಯಲಿ ಹಿಂಗೆ ನಾನು ಸಿಂಪಲ್ ಆಗಿ ತೋರಿಸ್ತೀನಿ, ಓಕೆನಾ? ಇದು ಡೈಲಿ ಕ್ಯಾಂಡಲ್. ಬರೀ ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಹೈ ತೋರಿಸ್ತೀನಿ, ಆಮೇಲೆ ನೀವು ಗೇಜ್ ಮಾಡ್ಕೊಳ್ಳಿ. ಓಕೆನಾ? ಇದು ಪ್ರೀವಿಯಸ್ ಡೇ ಹೈ, ಐ ಮೀನ್ ಈ ಕ್ಯಾಂಡಲಿಂದ ಶುರು ಮಾಡ್ತೀನಿ. ಇದು ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ಅಲ್ವಾ? ಸೊ ಅದಾದ್ಮೇಲೆ ಈ ಕ್ಯಾಂಡಲ್ ನೋಡಿ, ಯಾವಾಗ ಅದೇ ರೇಂಜಲ್ಲಿ ಇಳ್ಕೊಂಡಿದೆಯೋ ಅದೆಲ್ಲೂ ಮೂವ್ ಆಗಿಲ್ಲ, ರೈಟ್? ಸೊ ಅದಕ್ಕೋಸ್ಕರ ರೇಂಜ್ ಒಳಗಡೆ ಇದ್ರೆ ನಾನು ಟ್ರೇಡೇ ತೊಗೊಳಕ್ ಹೋಗಲ್ಲ, ಯಾಕಂದ್ರೆ ಮೂವ್ಮೆಂಟ್ಸ್ ಕೊಡಲ್ಲ. ಸರಿ, ಓಕೆ, ಆಯಿತು. ಇವಾಗ ಇದು ಪ್ರೀವಿಯಸ್ ಡೇ ಹೈ, ಇದು ಪ್ರೀವಿಯಸ್ ಡೇ ಲೋ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ನೋಡಿ, ಅದ್ರ ಒಳಗಡೆನೇ ಇದೆ, ಎಲ್ಲೂ ಮೂವ್ ಆಗಿಲ್ಲ.
ಓಕೆ 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 ಹಾ ಹಾ ರೈಟ್. ಹಾ. ಇವಾಗ ಇದು ಪ್ರಿವಿಯಸ್ ಡೇ ಹೈ, ಇದು ಪ್ರಿವಿಯಸ್ ಡೇ ಲೋ. ಒಂದು ಸಲ ಪ್ರಿವಿಯಸ್ ಡೇ ಲೋನ ಕ್ರ್ಯಾಕ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮೂವ್ ಕೊಟ್ಟಿದೆ. ಹ್ಮ್. ಓಕೆ ರೈಟ್, ಸೇಮ್ ಓಕೆ ಓಕೆ ಎಕ್ಸಾಕ್ಟ್ಲಿ ರಿಪೀಟ್. ಪ್ರಿವಿಯಸ್ ಡೇ ಹೈ, ಪ್ರಿವಿಯಸ್ ಡೇ ಲೋ, ಪ್ರಿವಿಯಸ್ ಡೇ ಲೋ ಬ್ರೇಕ್ ಆದ ತಕ್ಷಣ ಹೆಂಗ್ ಮೂವ್ ಕೊಟ್ಟಿದೆ ನೋಡಿ. ಓಕೆ ಓಕೆ. ರೈಟ್. ಸೊ ಹ್ಮ್ ಹ್ಮ್. ಇವಾಗ ದಿಸ್ ಇಸ್ ಇಂಟ್ರೆಸ್ಟಿಂಗ್. ಅದಕ್ಕೋಸ್ಕರ ಪ್ರೈಸ್ ಆಕ್ಷನ್ ವಾಲ್ಯೂಮ್ ಎಲ್ಲ ಗ್ಯಾಜ್ ಮಾಡೋದು. ಇದು ಪ್ರಿವಿಯಸ್ ಡೇ ಹೈ, ಇದು ಪ್ರಿವಿಯಸ್ ಡೇ ಲೋ. ಓಪನ್ ಆಗಿರೋದು ಇಲ್ಲಿ. ರೈಟ್. ಹೌದು. ಸೊ ಡೌನ್ ಸೈಡ್ ಪುಷ್ ಕೊಡ್ಬೋದಿತ್ತು, ಆದ್ರೆ ಗ್ಯಾಪ್ ಇದೆ ಅಲ್ವಾ? ಹ್ಮ್. ಯಾಕಂದ್ರೆ ಕ್ಲೋಸ್ ಆಗಿರೋದು ಇಲ್ಲಿ, ಓಪನ್ ಆಗಿರೋದು ಇಲ್ಲಿ. ಆ ಗ್ಯಾಪ್ನ ಎಷ್ಟು ಚೆನ್ನಾಗಿ ಫಿಲ್ ಮಾಡಿದೆ ನೋಡಿ. ಓಕೆ ಹ್ಮ್ ಹ್ಮ್ ಹ್ಮ್. ರೈಟ್. ಅದಾದ್ಮೇಲೆ ಇದು ಪ್ರಿವಿಯಸ್ ಡೇ ಹೈ, ಪ್ರಿವಿಯಸ್ ಡೇ ಲೋ. ಈ ಪ್ರಿವಿಯಸ್ ಡೇ ಲೋನ ಬ್ರೇಕ್ ಮಾಡಿದೆ. ಇಲ್ಲಿಂದ ಇಲ್ಲಿಗೆ ಮೂವ್ ಕ್ಯಾಪ್ಚರ್ ಮಾಡ್ಕೋಬೋದಿತ್ತು. ಯಾಕಂದ್ರೆ ನೀವು ಹ್ಮ್. ನೋಡ್ತಿರೋದು ಇವಾಗ ಡೈಲಿ ಟೈಮ್ ಫ್ರೇಮು. ಆದ್ರೆ ನನ್ ಟ್ರೇಡ್ ಇರೋದು ಹೌದು. ಪ್ರಾಬ್ಲಿ 5 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟೇ. ಪ್ರಾಬ್ಲಿ ಆ 5 ಮಿನಿಟ್ಸ್ ಎಸ್ ಎಸ್. ಕೆಳಗಡೆ ಪುಷ್ ಕೊಟ್ಟರು ಸಾಕು. ಹೌದು ಅದಾದ್ಮೇಲೆ ಹಾ ವಾಪಸ್ಸು ಕರೆಕ್ಟ್. ಫುಲ್ ಬ್ಯಾಕ್ ಕೊಟ್ಬಿಟ್ಟಿದೆ. ಹಾ. ರೈಟ್. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಪ್ರಿವಿಯಸ್ ಡೇ ಹೈ, ಪ್ರಿವಿಯಸ್ ಡೇ ಲೋ. ಪ್ರಿವಿಯಸ್ ಡೇ ಹೈನ ಎಷ್ಟು ಚೆನ್ನಾಗಿ ಬ್ರೇಕ್ ಮಾಡಿ ಇಲ್ಲಿ ಓಪನ್ ಆಗಿರೋದು. ವಾಪಸ್ಸು ನೀವು ಹೌದು. ಇಲ್ಲಿ 2 ಪ್ಲೇ ತಗೋಬಹುದು. ರೈಟ್. ಕ್ಲೋಸ್ ಆಗಿರೋದು ಇಲ್ಲಿ. ರೈಟ್. ಇದು ಹೈ. ಓಪನ್ ಆಗಿರೋದು ನೆಕ್ಸ್ಟ್ ಡೇ ಇಲ್ಲಿ. ಓಪನ್ ಆದ ತಕ್ಷಣ ಕೆಳಗಡೆ ಪುಷ್ ಕೊಟ್ಟಿದೆ. ಸೊ ಗ್ಯಾಪ್ ಫಿಲ್ ಪ್ಲೇ. ಅದಾದ್ಮೇಲೆ ಪ್ರಿವಿಯಸ್ ಡೇ ಹೈನ ಓಕೆ. ರಿಟಚ್ ಮಾಡಿ ಆಮೇಲೆ ಪುಷ್ ಕೊಟ್ಟಿದೆ. ಹ್ಮ್. ಐ ಮೀನ್ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಬಟ್ ತುಂಬಾ ತುಂಬಾ ಡೀಟೇಲ್ ಆಗಿ ನೋಡ್ಬೇಕು ಆ ಲೆವೆಲ್ ಹತ್ರ ಪ್ರೈಸ್ ಬಂದಾಗ. ರೈಟ್. ಪ್ರೈಸ್ ಹೆಂಗ್ ಆಗ್ತಿದೆ, ಹಾ. ಅಗ್ರೆಸಿವ್ ಬಯರ್ಸ್ ಬರ್ತಿದಾರಾ, ಅಗ್ರೆಸಿವ್ ಸೆಲ್ಲರ್ಸ್ ಬರ್ತಿದಾರಾ, ಅದಕ್ಕೋಸ್ಕರ ನಾನು ಆರ್ಡರ್ ಫ್ಲೋ ಇಟ್ಕೋತೀನಿ. ಓಕೆ ಓಕೆ ಹಾ. ಓಕೆ ಅದು ಆರ್ಡರ್ ಫ್ಲೋ ಅಂದ್ರೆ ನೀವು ಈಗ ಅಲ್ಲೇ ಆ ವಾಲ್ಯೂಮ್ ತೋರಿಸ್ತಿದ್ದೀರಲ್ಲ ಅದೇನಾ ಅಥವಾ ಆರ್ಡರ್ ಫ್ಲೋ ಅಂತಂದ್ರೆ ಓಕೆ, ಪ್ರಾಬ್ಲಿ ಓಕೆ ಸ್ಕ್ರೀನ್ ಶಾಟ್ ಆದ್ರೂ ತೆಗೆದಿಡಬೇಕಿತ್ತು. ಪ್ರಾಬ್ಲಿ ನನ್ನ ಇದರಲ್ಲಿ ಇರ್ಬೋದು. ಅದೇ ಅಂದ್ರೆ ನಾವು ಕೇಳಿದೀವಿ ಈಗ ನಮ್ಮ ಚಂದು ಸರ್ದು ಫಾರೆಕ್ಸ್ ಅಲ್ಲಿ ನಾವು ಕ್ಲಾಸ್ ಮಾಡಿ ತಗೋತಾ ಇದ್ದೀನಿ. ಬಟ್ ಇನ್ನು ಅದು ಅಂದ್ರೆ ಬೇಸಿಕ್ ನಡೀತಿದೆ ಅಷ್ಟು ಐಡಿಯಾ ಇಲ್ಲ, ಅದಕ್ಕೆ ಕೇಳಿದೆ. ಚಂದು ಸರ್ ಪ್ರಾಬ್ಲಿ ಆರ್ಡರ್ ಫ್ಲೋ ನೋಡಲ್ಲ. ಅವರು ಮೇನ್ಲಿ ICT ಮತ್ತೆ SMC ಅನ್ಕೋತೀನಿ. ಓಕೆ ನನಗೂ ಓಕೆ. ತುಂಬಾ ರೇರು ಇಲ್ಲ. ಆರ್ಡರ್ ಫ್ಲೋ ನೋಡೋದು, ಯಾಕಂದ್ರೆ ಅದು ತುಂಬಾ ಕಷ್ಟ. ಹಾ ಒಂದ್ಸಲ ಹಾ ಹಾ. ನೋಡ್ತೀರಾ, 2 ಸಲ ನೋಡ್ತೀರಾ, ಅರ್ಥ ಆಗ್ತಿಲ್ಲ ಅಂತ ಓಕೆ. ಬಿಟ್ಬಿಡ್ಬೇಡಿ. ರೈಟ್. ಇಟ್ ಟೇಕ್ಸ್ ಟೈಮ್. ಯಾರೋ ಕೇಳಿದ್ರು ಓಕೆ ಅವಾಗ. ಓಕೆ. ಆ, ಇರ್ಲಿ ಅಂದ್ರೆ ಅದು ಈಗ ತಾನೇ ಬಿಗಿನಿಂಗ್ ಸ್ಟಾರ್ಟ್ ಆಗಿದ್ದಷ್ಟೇ, ಸೊ ಅದರಿಂದ ಹೌದು. ದೈವನ್ ಅವರು ಬಿಗಿನಿಂಗ್ ಇಂದಾನೇ ನೀವು ಮಾಡ್ತಾ ಅದೇ ಇದ್ದಾರೆ. ಒಳ್ಳೊಳ್ಳೆ ಹ್ಯಾಬಿಟ್ಸ್ ಈ ಸೀರೀಸ್ ನ ನೋಡಿ. ರೈಟ್. ಇದು ಆರ್ಡರ್ ಫ್ಲೋ ಐ ಥಿಂಕ್ 2 ಪಾರ್ಟ್ ಏನೋ ಓಕೆ ಮಾಡಿದೀನಿ ಅಷ್ಟೇ. ಸರಿ. ಇನ್ನೂ ಇದೆ. ಅದ್ರ ಇನ್ ಡೆಪ್ ಡೀಟೇಲ್ ಹೋಗ್ತಾ ಇದ್ರೆ ಹೋಗ್ತಾನೆ ಇರುತ್ತೆ. ಹ್ಮ್. ಓಕೆ ಓಕೆ. ಇಲ್ಲ ನಿಮ್ದು ಇದ್ರಲ್ಲಿ ಇದೆಯಲ್ಲ ಯೂಟ್ಯೂಬ್ ಅಲ್ಲಿ. ಹಾ ಹಾ ಯೂಟ್ಯೂಬ್ ಹಾ ಅಲ್ಲಿ ಇದೆ. ಹಾ. ಇದೇ ಆರ್ಡರ್ ಫ್ಲೋ ಬೇಸಿಕಲಿ ಸಿಂಪಲ್ ಇಲ್ಲಿ. ಓಕೆ. ಸೊ ಇವತ್ತಿನ ಕ್ಲಾಸು ಯಾವ್ದ್ಯಾವ್ದು ಆರ್ಡರ್ಸ್ಗಳು ಹ್ಮ್ ಎಷ್ಟೆಷ್ಟು ಟೈಮಲ್ಲಿ ಯಾವ್ಯಾವ ಪ್ರೈಸ್ ಲಿಮಿಟ್ ಅಲ್ಲಿ ಟ್ರಿಗರ್ ಆಗ್ತಿದೆ ಅನ್ನೋದನ್ನ ಹ್ಮ್ ಹ್ಮ್ ಹ್ಮ್. ಇದನ್ನ ಅದೇ ಓಕೆ ನಮ್ಮ ಓಕೆ. ತಲೆ ಮೆಮೊರಿ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಸೊ ಇದನ್ನೆಲ್ಲ ಒಂದು ಹೌದು. ರೀತಿ ಆರ್ಡರ್ ಮಾಡಿ ತೋರಿಸುತ್ತೆ. ಸ್ಟ್ಯಾಕ್ ಹಾ ಮಾಡ್ಕೊಂಡು ಹಾ ಹಾ. ರೆಕಾರ್ಡ್ ಆಗುತ್ತೆ. ಅದನ್ನ ಆರ್ಡರ್ ಫ್ಲೋ ಅಂತ ಕರೀತಾರೆ. ಆರ್ಡರ್ ಫ್ಲೋ ಅಂದ್ರೆ ಬೇಸಿಕಲಿ ಓಕೆ ಇದೆ. ಟೈಮ್ ಅಂಡ್ ಸೇಲ್ಸ್ ಅಂದ್ರೆ ಸರಿ. ಆ ಪರ್ಟಿಕ್ಯುಲರ್, ಯಾಕೆಂದ್ರೆ ಪ್ರೈಸ್ ಆಕ್ಷನ್ನು ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಿದೆ ಅಂತಂದ್ರೆ ಟ್ರಾನ್ಸಾಕ್ಷನ್ ನಡೀತಿರ್ಬೇಕು ಅಲ್ವಾ? ಹೌದು ಆ ಹೌದು. ಟ್ರಾನ್ಸಾಕ್ಷನ್ ನಡೆದಾಗ್ಲೇ ಮೇಲ್ಗಡೆ ಹೋಗೋದು. ರೈಟ್. ಆ ಟ್ರಾನ್ಸಾಕ್ಷನ್ ನಡೆಯೋದು ಯಾರಿಂದ? ಕರೆಕ್ಟ್. ಬಯರ್ಸ್ ಮತ್ತೆ ಸೆಲ್ಲರ್ಸ್. ಎಸ್. ಒಂದ್ಸಲ ಬಯರ್ಸ್ ಸೆಲ್ಲರ್ಸ್ ಆದ್ಮೇಲೆನೆ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆಗೋದು. ಒಂದು ಸಲ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆದ್ಮೇಲೆನೆ ನಿಮ್ ಎಲ್ಲಾ ಇಂಡಿಕೇಟರ್ಸ್ಗಳು ಫಾಲೋ ಮಾಡೋದು. ರೈಟ್. ಓಕೆ. ನೀವು ಇಂಡಿಕೇಟರ್ಸ್ ನೋಡಿ ಟ್ರೇಡ್ ಮಾಡ್ತಿದ್ರೆ ಯು ಹ್ಯಾವ್ ಆಲ್ರೆಡಿ ಮಿಸ್ ದ ಮೂವ್. ಯಾಕೆಂದ್ರೆ ನಿಮ್ಮ ಕರೆಕ್ಟ್ ಸರ್. EMA ಕ್ರಾಸ್ ಓವರ್ ಆಗೋದು ಇಲ್ಲೆಲ್ಲೋ ಆಗ್ತಿರುತ್ತೆ ಕ್ರಾಸ್ ಓವರ್. ಆದ್ರೆ ನಾನು ಆಲ್ರೆಡಿ ಇಲ್ಲೇ ಎಂಟರ್ ಆಗಿರ್ತೀನಿ. ರೈಟ್. ದಿಸ್ ಮೂವ್ ಯು ಆಲ್ರೆಡಿ ಮಿಸ್ಡ್. ಅದಕ್ಕೋಸ್ಕರ ಓಕೆ ಓಕೆ ಓಕೆ. ಬಯರ್ಸ್ ಅಂಡ್ ಸೆಲ್ಲರ್ಸ್ ಮೇಕ್ಸ್ ದ ಮಾರ್ಕೆಟ್. ಅದನ್ನ ಹೆಂಗ್ ನೋಡೋದು? ಆರ್ಡರ್. ಓಕೆ ಓಕೆ. ಸೊ ಹಂಗಲ್ವಾ? ಸರಿ ಸರ್. ಅದೇ ನಮ್ಗೆ ಅದೇ ಬಹಳಷ್ಟು ಇನ್ನು ನಾವು ಕಲಿಯೋದಿದೆ. ಅದಕ್ಕೆ ಹೌದು. ಕೆಲವೊಂದು ಅವಾಗ ಅಂದ್ರೆ ಒಂಚೂರು ನಾವು ಆ ಟೈಮಲ್ಲಿ ಕೇಳಿದ್ರೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಹೌದು, ಮತ್ತೆ ಕರೆಕ್ಟ್. ಯೋಚನೆ ಏನೇ ಮಾಡ್ಕೊಂಡ್ರೆ ಇದ್ರು ಅಲ್ಲೇ ಯಾವಾಗ್ಲೇ ಆದ್ರೂ ಸರಿ, ಏನೇ ಕ್ವಶನ್ಸ್ ಇದ್ರು ಹೌದು ಹೌದು. ಟೈಪ್ ಮಾಡಿ ಕಳಿಸಿ, ತಲೆಗೆಡ್ಸ್ಕೊಬಿಡಿ. ಖಂಡಿತ ಬಟ್ ಖಂಡಿತ. ಈ ಸೀರೀಸ್ ಅದೇ ನೋಡಿ, ನಾವು 1 hour ಇದೆ. ಹಾ ಹಾ. ಬರ್ಕೊಳ್ಳಿ ಹೌದು. ನೋಡ್ಬೇಕಾದ್ರೆ. ಎಸ್. ಆಯ್ತಾ? ಯಾಕೆಂದ್ರೆ ಇದು ಒಟ್ಟಿಗೆ ಹೋಗ್ಬಿಡೋದು. ಇದೊಂಥರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದ್ದಂಗೆ. ಅಲ್ಲಿ ಕೇಳ್ತೀರಾ, ಓಕೆ ಓ ಸರಿ ಸರಿ ಅನ್ಸುತ್ತೆ, ಕ್ಲಾಸಿಂದ ಆಚೆ ಬಂದ ಎಲ್ಲ ಮರ್ತೋಗ್ಬಿಡುತ್ತೆ. ಹೌದು. ನಿಜ ನಿಜ ಆಗಿದೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವೀಗ ಅಂದ್ರೆ ನಾನು ಇಂಡಿಯನ್ ಮಾರ್ಕೆಟ್ ಅಂದ್ರೆ ಲಾಸ್ಟ್ ಮಂತ್ ಸ್ವಲ್ಪ ಟ್ರೈ ಮಾಡಿದೆ, ಒಂದ್ ಕಡೆ ಕಲ್ತು ಎಲ್ಲೂ ಅಷ್ಟು ವರ್ಕೌಟ್ ಅಂತ ಆಗಿಲ್ಲ ನಂಗೆ. ಬರೀ ಕ್ಯಾಂಡಲ್ ಪ್ಯಾಟರ್ನ್ ಮತ್ತೆ ಈ ಕೆಲವೊಂದಿಷ್ಟು ಅಷ್ಟೇ ಪ್ಯಾಟರ್ನ್ ಹೇಳ್ಕೊಡೋದು. ಮೂವ್ಮೆಂಟ್ ಇದ್ದಾಗ ಅಷ್ಟೇ ಅದ್ರಲ್ಲಿ ಆಗುತ್ತೆ ಅಂತ. ಅದು ನೋಡಿದಾಗ ಈಸಿ ಅನ್ಸುತ್ತೆ, ಆಮೇಲೆ ಅದ್ರಲ್ಲಿ ನಮ್ಗೆ ಟ್ರೇಡ್ ಬಂಚ್ ಮಾಡಕ್ಕೆ ಕಾನ್ಫಿಡೆನ್ಸೇ ಬರಲ್ಲ. ಹೌದು. ಪ್ಯಾಟ್ರನ್ಸ್ ಅದೆಲ್ಲ ನ ಒಂದ್ ಆಗ್ಬೇಕಾದ್ರೇನೆ ಐಡೆಂಟಿಫೈ ಮಾಡಬೇಕು. ಆದ್ಮೇಲೆ ಐಡೆಂಟಿಫೈ ಮಾಡಿದ್ರೆ ಎಲ್ಲಾರು ಬರ್ತಾರೆ. ರೈಟ್. ಸೊ ಹೌದು ದಟ್ ಇಸ್ ಸರ್. ಟ್ರಿಕಿ. ಅದೇ ಕರೆಕ್ಟ್. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಏನು ಕ್ವಶನ್ಸ್ ಇಲ್ಲ ಅಂದರೆ ವೀಕ್ಲಿ ನೆಕ್ಸ್ಟ್ ವೀಕಿಗೆ ರೆಡಿ ಆಗೋಣ. ಅದಾದಮೇಲೆ ಕ್ವಶನ್ಸ್ ಇದ್ದರೆ ಫೀಲ್ ಫ್ರೀ ಟು ಆಸ್ಕ್. ಇಫ್ ನಾಟ್ ವಿ ಕ್ಯಾನ್ ಎಂಡ್ ದಿಸ್ ಸೆಷನ್. ಓಕೆ.
ಸೇಮ್ ವೀಕ್ಲಿ ಕ್ಯಾಂಡಲ್ಸ್ಗೆ ಹೋಗಿದ್ದೀನಿ. ಅಂದರೆ ಒಂದೊಂದು ಕ್ಯಾಂಡಲ್ಲು ಒಂದೊಂದು ವಾರನ ರೆಪ್ರೆಸೆಂಟ್ ಮಾಡ್ತಿದೆ, ರೈಟ್. ಇದು ಮುಗ್ದೋಗಿರೋದು 20ನೇ ತಾರೀಕಿಂದ 24ನೇ ಜುಲೈ ತನಕ. ಈಗ ವೀಕ್ಲಿ ಕ್ಯಾಂಡಲ್ಲು ಮಂಡೆಯಿಂದ ಓಪನ್ ಆಗೋದು ಹೊಸ್ದಾಗಿ ಓಪನ್ ಆಗುತ್ತೆ. ಅದಕ್ಕೋಸ್ಕರ ನಾನು ವೀಕ್ಲಿ ಪ್ರೀವಿಯಸ್ ವೀಕ್ ಹೈ ಇದು ಪ್ರೀವಿಯಸ್ ವೀಕ್ ಲೋ, ಕರೆಕ್ಟಾ? ಅದಾದಮೇಲೆ ಬೇರೆ ಬೇರೆ ಝೋನ್ಸ್ ಎಲ್ಲ ಆವಾಗಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಅದೇ ಥರ ನಾನು ಮಂತ್ಲಿ ಲೋ ಮತ್ತು ಮಂತ್ಲಿ ಹೈನೂ ಮಾರ್ಕ್ ಮಾಡ್ಕೊಂಡಿದ್ದೀನಿ, ರೈಟ್. ಸೇಮ್ ಅಗೇನ್ ಮಂತ್ಲಿ ಕ್ಯಾಂಡಲ್ಗೆ ಹೋಗಿ ಅಲ್ಲಿ ಮಂತ್ಲಿ ಹೈ ಮತ್ತು ಮಂತ್ಲಿ ಲೋನ ಮಾರ್ಕ್ ಮಾಡ್ಕೋಬೇಕು, ಸಿಂಪಲ್. ಮೀನ್ ಇನ್ನೂ ಕರೆಂಟ್ ಮಂತ್ ನಡೀತಾ ಇದೆ, ಇದು ಜುಲೈ. ನಾ ಮಾರ್ಕ್ ಮಾಡ್ಕೊಂಡಿರೋದು ಪ್ರೀವಿಯಸ್ ಮಂತ್, ಓಕೆನಾ? ಸೊ ಅದು ಮುಗೀತು. ಕೀ ಝೋನ್ಸ್ಗಳು ಹೆಂಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಐಡಿಯಾ ಇದೆ ಅಂತ ಅನ್ಕೋತೀನಿ. ನೀವೆಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀರಾ, ಗೊತ್ತಿರುತ್ತೆ. ಸಿ, ದಿಸ್ ಇಸ್ ಒನ್ ಆಫ್ ಮೈ ಕೀ ಝೋನ್, ದಿಸ್ ಇಸ್ ಒನ್ ಆಫ್ ಮೈ ಕೀ ಝೋನ್, ರೈಟ್. ಎಕ್ಸಾಕ್ಟ್ಲಿ ಅಲ್ಲಿಂದನೇ ಬೌನ್ಸ್ ಆಯ್ತು ಅವತ್ತು, ಎಲ್ಲಿ ಲಾಸ್ಟ್ ಫ್ರೈಡೆ. ಇದೇನಕ್ಕೆ ಮಾರ್ಕ್ ಮಾಡಿಕೊಂಡೆ? ಸಿ, ಪ್ರೈಸು ಬ್ರೇಕ್ ಮಾಡಿದೆ, ರೈಟ್. ಅದಕ್ಕೂ ಮುಂಚೆ ಇಲ್ಲಿ ಸಪೋರ್ಟ್ ಇದೆ, ಮತ್ತೆ ನಾನು ಮತ್ತೆ ಮತ್ತೆ ತೋರಿಸಲ್ಲ. ಸಪೋರ್ಟ್ನ ಯಾವಾಗ ಬ್ರೇಕ್ ಮಾಡುತ್ತೋ ಹಳೆ ಸಪೋರ್ಟು ಹೊಸ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಅದಕ್ಕೆ ಅಲ್ಲಿ ಹೋದ್ಮೇಲೆ ರಿಜೆಕ್ಟ್ ಆಯಿತು, ಮತ್ತೆ ಬಂತು, ರಿಜೆಕ್ಟ್ ಆಯಿತು, ರೈಟ್. ಸೊ ಇಲ್ಲೊಂದು ಝೋನ್ ಇದೆ, ಈ ಝೋನ್ನ ಬೌನ್ಸ್ ಮಾಡಿದೆ, ಬ್ರೇಕ್ ಮಾಡಿ ಇಲ್ಲೇ ಸ್ಟ್ರಗಲ್ ಮಾಡಿದೆ. ಯಾವಾಗ ಬ್ರೇಕ್ ಆಯಿತೋ ಮತ್ತೆ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಸೊ ದೋಸ್ ಕೀ ಲೆವೆಲ್ಸ್ ಆರ್ ಸ್ಟಿಲ್ ವ್ಯಾಲಿಡ್. ಅದಾದಮೇಲೆ ನೆಕ್ಸ್ಟು ಡೈಲಿ ಕ್ಯಾಂಡಲ್ಗೆ ಹೋಗೋಣ. ಡೈಲಿ ಕ್ಯಾಂಡಲಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಪ್ರೀವಿಯಸ್ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಲೋ. ಇದು ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ಎಕ್ಸಾಕ್ಟ್ಲಿ ಸೇಮ್ ಆಸ್ ದಿ ಪ್ರೀವಿಯಸ್ ವೀಕ್ ಲೋ. ಸೊ ಅದಕ್ಕೆ ಅಕ್ಕಪಕ್ಕ ಅಲ್ಲೇ ಇಟ್ಕೋತೀನಿ, ರೈಟ್. ಈಗ ನನಗೆ ಡೈಲಿ ಕ್ಯಾಂಡಲಲ್ಲಿ ಬೇರೆ ಕೀ ಝೋನ್ಸ್ಗಳು ಕಾಣಿಸ್ತಿದೆಯಾ? ಯಸ್, ಒಬ್ವಿಯಸ್ಲಿ. ಇವಾಗ ಕೀ ಝೋನ್ಸ್ನ ಮಾರ್ಕ್ ಮಾಡ್ಕೋತೀನಿ. ಇದು ವ್ಯಾಲಿಡ್ ಅನ್ನಿಸ್ತಿದೆಯಾ? ಬೇಸ್ಡ್ ಆನ್ ನಾನೇನು ನೋಡ್ತಿದ್ದೀನಿ, ಹೌದು. ಏನಕ್ಕೆ? ಸೊ ಇಲ್ಲಿ ಫಸ್ಟು ಇಲ್ಲಿ ರೆಸಿಸ್ಟೆನ್ಸ್ ಆ್ಯಕ್ಟ್ ಆಯಿತು, ಯಾವಾಗ ಅದನ್ನು ಬ್ರೇಕ್ ಮಾಡ್ತೋ ಎಷ್ಟು ಚೆನ್ನಾಗಿ ಪುಷ್ ಕೊಟ್ಟಿದೆ, ರೈಟ್. ವಾಪಸ್ ಬಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಾಗಿರುತ್ತೋ ಇವಾಗ ಅದು ಹೊಸ ಸಪೋರ್ಟ್ ಆಗಬೇಕು, ಆಯಿತಾ? ಆಯಿತು. ಏನಕ್ಕೆ? ಮತ್ತೆ ಅಲ್ಲಿಂದನೇ ಬೌನ್ಸ್ ಆಗಿದೆ, ಅದಾದಮೇಲೆ ಬ್ರೇಕ್ ಮಾಡ್ತು, ಮತ್ತೆ ಬೈ ಬ್ಯಾಕ್ ಮಾಡಿಕೊಂಡ್ರು. ಸೊ ಎಲ್ಲ ನಿಟಿಗ್ರಿಟಿನೂ ನೋಡೋಕ್ಕಾಗಲ್ಲ. ನಿಮಗೆ ಡೈಲಿ ಕ್ಯಾಂಡಲ್ ಏನು ಸೆನ್ಸ್ ಮಾಡುತ್ತೋ ಮಾರ್ಕ್ ಮಾಡ್ಕೊಳ್ಳಿ, ಅದಾದಮೇಲೆ ಲೋವರ್ ಟೈಮ್ ಫ್ರೇಮ್ಗೆ ಹೋಗಿ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಹೋಗಿ, ರೈಟ್. ಮತ್ತೆ ಅದಾದಮೇಲೆ ಇಲ್ಲಿ ಮಂತ್ಲಿ ಹೈ ಮಾಡ್ತು, ಅಲ್ಲಿ ರೆಸಿಸ್ಟೆನ್ಸ್ ಆಯಿತು, ರೈಟ್. ಅದಾದಮೇಲೆ ಮತ್ತೆ ನೋಡಿ ಪ್ರೈಸು ಇಲ್ಲಿ ಒದ್ದಾಡಿದೆ, ಪ್ರಾಬ್ಲಿ ನಮ್ಗೆ ಇದು ಈ ಲೆವೆಲ್ಲು ಕೂಡ ಒಂದಾಗುತ್ತೆ, ರೈಟ್. ಅದನ್ನು ಮಾರ್ಕ್ ಮಾಡ್ಕೋತೀನಿ. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪುಷ್ ಕೊಟ್ಟಿದೆ ಅದೇ ಸೇಮ್ ಸಪೋರ್ಟಿಂದ, ರೈಟ್. ಪುಷ್ ಕೊಡ್ತು, ಗ್ಯಾಪ್ ಅಪ್ ಆಯಿತು, ಮತ್ತೆ ಪುಷ್ ಕೊಡ್ತು, ಮತ್ತೆ ಗ್ಯಾಪ್ ಅಪ್ ಆಯಿತು, ಮತ್ತೆ ಪುಷ್ ಕೊಡ್ತು, ನಮ್ಮ ಸಪ್ಲೈ ಝೋನ್ಗೆ ಬಂತು, ಸಪ್ಲೈ ಝೋನ್ ಬಂದಾದ್ಮೇಲೆ ರಿಜೆಕ್ಟ್ ಆಯಿತು, ರೈಟ್. ಮತ್ತೆ ನೋಡಿ ಸಪೋರ್ಟ್ ತೊಗೊಂಡು ಬೌನ್ಸ್ ಆಗಿದೆ. ಯಾವಾಗ ಇದನ್ನು ಈ ಸಪೋರ್ಟ್ನ ಬ್ರೇಕ್ ಮಾಡ್ತೋ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಯಿತು, ಕೆಳಗಡೆ ಪುಷ್ ಕೊಟ್ಟರು, ರೈಟ್. ಸೊ ನನಗೆ ಈ ಲೆವೆಲ್ಲು ವ್ಯಾಲಿಡ್ ಅಂತ ಅನ್ನಿಸ್ತಿದೆ, ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ, ರೈಟ್. ಡೈಲಿ ಕ್ಯಾಂಡಲ್ ಗೊತ್ತಾಗ್ತಿಲ್ಲ ಅಂತಂದರೆ ಪ್ರಾಬ್ಲಿ ನೀವೇನಾದ್ರು ಹೊಸದಾಗಿ ಮಾಡ್ತಿದ್ರೆ ನಾನೇನೇನು ಮಾರ್ಕ್ ಮಾಡ್ತಿದ್ದೀನೋ ನಿಮಗೆ ಸೆನ್ಸ್ ಅನ್ನಿಸ್ತೇ ಇರ್ಬೋದು, ರೈಟ್. ಬಟ್ ಇಟ್ಸ್ ಓಕೆ, ನಿಮಗೇನು ಸೆನ್ಸ್ ಅನಿಸುತ್ತೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನನಗೆ ಇಲ್ಲಿ ಏನು ಗೊತ್ತಾಗ್ತಿಲ್ವಾ, ಅವಾಗ ನಾನೇನು ಮಾಡ್ತೀನಿ, ನೆಕ್ಸ್ಟು 4 ಅವರ್ಗೆ ಹೋಗ್ತೀನಿ. 4 ಅವರ್ಗೆ ಹೋದಾಗ ನಾನು ಡೈಲಿಲಿ ಏನು ಹಾಕೊಂಡಿದ್ದೀನೋ ಅದು ಸೆನ್ಸ್ ಮಾಡ್ತಿರ್ಬೇಕು. ಸೆನ್ಸ್ ಮಾಡ್ತಿದ್ಯಾ? ಹೌದು. ನೋಡಿ ಇಲ್ಲಿ ಬಂದು ಬೌನ್ಸ್ ಆಗಿದೆ, ಅದೇ ರೀತಿ ಇಲ್ಲಿ ಬಂದು ಸ್ಟ್ರಗಲ್ ಆಗ್ತಿದೆ. ಸೊ ಅದ್ರ ಜೊತೆಗೆ ಪ್ರೀವಿಯಸ್ ಡೇ ಹೈ ಇದೆ. ಸೊ ಇವಾಗ ನನಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಓಕೆ, ಪ್ರೀವಿಯಸ್ ಡೇ ಹೈ ಬ್ರೇಕ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ತನಕ ಮೂವ್ ಕೊಡ್ಬೋದು. ಇದನ್ನು ಏನಾದ್ರು ಬ್ರೇಕ್ ಮಾಡ್ತು ಅಂದರೆ ನೆಕ್ಸ್ಟ್ ಈ ತನಕ ಮೂವ್ ಕೊಡ್ಬೋದು ಅಲ್ವಾ? ಆಮೇಲೆ ಈ ಲೆವೆಲ್ ನೋಡಿ, ಇಲ್ಲಿ ಸ್ಟ್ರಗಲ್ ಮಾಡಿದೆ, ರೈಟ್. ಸಪೋರ್ಟ್ ಥರ ತೊಗೊಂಡು ಮೇಲ್ಗಡೆ ಹೋಗಿದೆ, ಇದಷ್ಟು ಸ್ಟ್ರಾಂಗ್ ಲೆವೆಲ್ ಅಲ್ಲ, ರೈಟ್. ಸೊ ದಟ್ಸ್ ವೈ ಸಪೋರ್ಟ್ ರೆಸಿಸ್ಟೆನ್ಸ್ ಮಾಡಬೇಕಾದ್ರೂ ಅಷ್ಟೇ ಸ್ಟ್ರಾಂಗ್ ಸಪೋರ್ಟ್ ಯಾವುದಿದೆ, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಯಾವುದಿದೆ ಅನ್ನೋದನ್ನ ಗೇಜ್ ಮಾಡ್ಕೋಬೇಕು, ರೈಟ್. ದಿಸ್ ಮೇಕ್ಸ್ ವ್ಯಾಲಿಡ್ ಟು ಮೀ, ಯಾಕಂದರೆ ಹೈಯರ್ ಟೈಮ್ ಫ್ರೇಮಲ್ಲೂ ಇದೆ, ಓಕೆನಾ? ನೆಕ್ಸ್ಟ್ 4 ಅವರ್ ಆದಮೇಲೆ 4 ಅವರಲ್ಲಿ ನನಗೆ ಇಲ್ಲೊಂದು ಕಾಣಿಸ್ತಿದೆ. ಓಕೆ, ಝೋನ್ ಡ್ರಾ ಮಾಡ್ಕೊಳ್ಳೋ ಬದಲು ಲೆವೆಲ್ ಹಾಕ್ಕೊಡ್ತೀನಿ, ರೈಟ್. ಏನಕ್ಕೆ? ಇಲ್ಲಿ ಬಂದು ರಿಜೆಕ್ಟ್ ಆಗಿದೆಯಾ, ಒಂದು ಬೌನ್ಸ್ ಆಗಿದೆ, ಮತ್ತೆ ರಿಜೆಕ್ಟ್ ಆಗಿದೆ, ಮತ್ತೆ ರಿಜೆಕ್ಟ್ ಆಗಿದೆ, ಇಲ್ಲೇ ಒದ್ದಾಡಿದೆ, ಮತ್ತೆ ಸಪೋರ್ಟ್ ಆಗಿದೆ. ಮೀನ್ ಸೆನ್ಸ್ ಮಾಡ್ತಿದ್ಯಾ? ಯಾಕೆಂದರೆ ನಾನು ನೋಡ್ತಿದ್ರು 4 ಅವರ್ಸ್ ಆದರೂ ನಾನು 1 ಮಿನಿಟು, 5 ಮಿನಿಟು, 15 ಮಿನಿಟು ನನ್ನ ತಲೆಯಲ್ಲಿ ಒಳಗಡೆ ಓಡ್ತಿದೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ. 1 ಅವರಲ್ಲೂ ನೋಡಿ ಸೇಮ್ ಬೌನ್ಸ್, ಸಪೋರ್ಟ್, ರಿಜೆಕ್ಟ್, ರಿಜೆಕ್ಟ್ ಅಲ್ವಾ? ಸೊ ಅದು 1 ಅವರು, ನೈಸ್. ಸೊ ಅಕಸ್ಮಾತ್ 1 ಅವರಲ್ಲಿ ಏನಾದರೂ ಈ 24,950 ಯಾವುದಿದು ಲೆವೆಲು?
24,900 ಮೇಲ್ಗಡೆ ಸಸ್ಟೈನ್ ಆದರೆ ಸ್ಟ್ರಕ್ಚರ್ನ ಬ್ರೇಕ್ ಮಾಡುತ್ತೆ. ಸ್ಟ್ರಕ್ಚರ್ ಅಂದ್ರೆ ಏನು? ಓಕೆ, ಲೋವರ್ ಲೋಸ್ ಮಾಡ್ಕೊ ಬರ್ತಿದ್ಯಾ, ರೈಟ್? ಲೋವರ್ ಲೋಸ್, ಲೋವರ್ ಲೋಸ್, ಲೋವರ್ ಲೋಸ್. ಇವಾಗ ವಾಪಸ್ ಬೌನ್ಸ್ ಆಗಿದೆ. ಪ್ರೀವಿಯಸ್ ಸ್ಟ್ರಕ್ಚರ್ ಯಾವ್ದಿದೆ ಅದನ್ನ ಬ್ರೇಕ್ ಮಾಡಿದ್ರೆ ಚೇಂಜ್ ಆಫ್ ಸ್ಟ್ರಕ್ಚರ್ ಆಗುತ್ತೆ ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್. ಆಮೇಲೆ ಅಲ್ಲಿಂದ ಮೇಲ್ಗಡೆಗೆ ಪುಷ್ ಕೊಟ್ಕೊಂಡು ಹೈಯರ್ ಹೈಸ್ ಮಾಡ್ಕೊಂಡು ಹೋಗ್ಬೋದು, ರೈಟ್? ಇಟ್ಸ್ ಆಲ್ ಪ್ರಾಬಬಿಲಿಟಿ. ಹೋಗುತ್ತೆ ಅಂತ ಯಾವುದು ಹೇಳೋಕ್ಕಾಗಲ್ಲ, ಇದೆಲ್ಲ ಪ್ರಾಬಬಿಲಿಟಿ, ರೈಟ್? ಸೊ 23,900 ಮೇಲ್ಗಡೆ ಸಸ್ಟೈನ್ ಆದರೆ ಐಲ್ ಬಿ ಲುಕಿಂಗ್ ಫಾರ್ ಕಾಲ್ಸ್. ಸೊ ನೆಕ್ಸ್ಟ್ 15 ಮಿನಿಟ್ಗೆ ಹೋಗೋಣ. ನೆಕ್ಸ್ಟ್ ವೀಕ್ ಪ್ಲಾನ್ ಮಾಡ್ಕೊಳ್ಳೋಣ, ರೈಟ್? ಎಷ್ಟು ಫಕ್ಕಿನ್ ಆಸಮ್ ಆಗಿ ರೀಟೆಸ್ಟ್ ಮಾಡಿ ರಿಜೆಕ್ಟ್ ಆಗಿದೆ ನೋಡಿ, ಬ್ಯೂಟಿಫುಲ್. ಓಕೆ, ಸೊ ಪ್ರೀವಿಯಸ್ ಡೇ ಹೈ ಮೇಲ್ಗಡೆ ಕ್ಲೋಸ್ ಆದರೆ 23,900 ಇದೆ, ಅಲ್ಲಿಂದ ರಿಜೆಕ್ಟ್ ಆಗೋ ಚಾನ್ಸಸ್ಗಳು ಇದೆ. ಪ್ರಾಬ್ಲಿ ಪ್ರೈಸು ಇಲ್ಲಿ ಸೈಡ್ವೇಸ್ ಉಳ್ಕೊಳ್ಳೋ ಚಾನ್ಸಸ್ಗಳು ಇರುತ್ತೆ. ಅಕಸ್ಮಾತು 23,900 ಮೇಲ್ಗಡೆ ಸಸ್ಟೈನ್ ಆದರೆ ಕ್ಯಾನ್ ಲುಕ್ ಫಾರ್ ಕಾಲ್ಸ್ ಅಪ್ ಅಂಟಿಲ್ 24,000. ಯಾಕಂದರೆ 24,000 ಅನದರ್ ಸೈಕಾಲಜಿಕಲ್ ಲೆವೆಲ್. ಅಕಸ್ಮಾತು 24,000 ಏನಾದರೂ ಬ್ರೇಕ್ ಮಾಡಿ ವಾಪಸ್ ರೀಟೆಸ್ಟ್ ಕೊಟ್ಟರೆ ನೆಕ್ಸ್ಟ್ ಲೆಗ್ ಅಪ್ಪು ನೋಡ್ಬೋದು. ಅದೆಲ್ಲ ಅಪ್ ಸೈಡ್ಗಾಯಿತು. ಡೌನ್ ಸೈಡ್ಗೆ 23,700 ಕೆಳಗಡೆನೇ ಬರಬೇಕು. ಅಲ್ಲಿ ಎಂಟ್ರ್ ಆದರೆ ಇಟ್ ವಿಲ್ ಬಿ ಅರ್ಲಿ ಎಂಟ್ರಿ. ಆದರೆ ಪ್ರೀವಿಯಸ್ ಡೇ ಅಥವಾ ಪ್ರೀವಿಯಸ್ ವೀಕ್ ಲೋ ಕೆಳಗಡೆ ಎಂಟ್ರ್ ಆದರೆ ಇಟ್ ವಿಲ್ ಬಿ ಗುಡ್ ಫಾರ್ ದಿ ಡೌನ್ ಸೈಡ್. ಡೌನ್ ಸೈಡ್ ಯಾವುದೇ ಲೆವೆಲ್ ಹಾಕೊಂಡಿಲ್ಲ. ಐ ಆಮ್ ಹೋಪಿಂಗ್ ಗ್ಯಾಪ್ ಡೌನ್ ಆಗಲ್ಲ ಅಂತ, ಅಂಟಿಲ್ ಅನ್ಲೆಸ್ ಯಾವುದು ಫಕಿನ್ ವಾರ್ ನ್ಯೂಸು ಅದು ಇದು ಬರಲಿಲ್ಲ ಅಂತಂದರೆ. ಬಟ್ ಇದನ್ನ ಬಿಟ್ಟರೆ ನನಗೆ ಇನ್ಯಾವುದು ಕಾಣಿಸ್ತಿಲ್ಲ, ಅಟ್ಲೀಸ್ಟ್ ಈಗ. ಒಂದ್ಸಲ ಮಂಡೇ ಓಪನ್ ಆದಮೇಲೆ, ಮಂಡೇ ಪ್ರೈಸ್ ಆಕ್ಷನ್ ಮುಗಿದಾದ್ಮೇಲೆ ಹೊಸ ಐಡಿಯಾಸ್ಗಳು ಬಂದಿರುತ್ತೆ, ರೈಟ್? ಬಟ್ ಬೇಸ್ಡ್ ಆನ್ ದಿಸ್ ಇವಾಗ ನಾನೇನು ನೋಡ್ತಿದ್ದೀನೋ ನನಗೆ ಗೊತ್ತಾಗ್ತಿರೋದಿಷ್ಟೇ. ಸೊ ದಿಸ್ ವಿಲ್ ಬಿ ನೆಕ್ಸ್ಟ್ ವೀಕ್ ಪ್ಲ್ಯಾನ್. ನೋಡೋಣ ನಾನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ. ನೀವು ಗೇಜ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಫೀಲ್ ಫ್ರೀ ಟು ಆಸ್ಕ್. ಇಫ್ ನಾಟ್ ವಿ ಕ್ಯಾನ್ ಎಂಡ್ ದಿ ಸೆಷನ್. ಅಥವಾ ನಿಮ್ಮ ಟ್ರೇಡಿಂಗ್ ವಾರ ಹೆಂಗಿತ್ತು, ಆ ಪ್ರಾಬ್ಲಮ್ಸ್ ಇದ್ರೂ ಹೇಳ್ಕೊಳ್ಳಿ. ನಿಮಗೆ ಎಲ್ಲರಿದ್ದಾಗೂ ನಾಚಿಕೆ ಆಗ್ತಿದೆ ಅಂತಂದರೆ ತಲೆ ಕೆಡಿಸ್ಕೋಬೇಡಿ, ಆಯಿತಾ? ಯಾರು ಓಪನ್ ಆಗಿ ಮಾತಾಡ್ಕೋತಾರೋ ಅಟ್ಲೀಸ್ಟ್ ನಿಮ್ಮನ್ನು ನೀವು ರೆಕ್ಟಿಫೈ ಮಾಡ್ಕೋತಿರ್ತೀರಾ. ಸೊ ಫೀಲ್ ಫ್ರೀ ಟು ಆಸ್ಕ್. ನೀವೇನಾದ್ರು ಟ್ರೇಡ್ ತೊಗೊಂಡಿದ್ರೆ, ಫೋರೆಕ್ಸ್ ಇದ್ರೆ ಅಷ್ಟು ಹೆಲ್ಪ್ ಮಾಡೋಕ್ಕಾಗಲ್ಲ, ಬಟ್ ಸೈಕಾಲಜಿ ವೈಸ್ ಐ ಕ್ಯಾನ್ ಟೀಚ್ ಯು. ಸರ್ ಇಲ್ಲಿ ಸರ್ ಅದೇ ಹ್ಞೂ ಟ್ರೇಡ್ ರಿಲೇಟೆಡ್, ಅದೇ ಲಾಸ್ಟ್ ವೀಕ್ ನಾನು ಆಕ್ಚುಲಿ ಕ್ರಿಪ್ಟೋ ಫಾರೆಕ್ಸ್ ಅಲ್ಲೇ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಅದೇ ಒಂದು ಸೈಕಾಲಜಿ ಸೆಟ್ ಮಾಡೋದೇ ಕಷ್ಟ ಆಗ್ತಿದೆ ಸರ್. ಅಂದ್ರೆ ಚೆನ್ನಾಗಿರುತ್ತೆ ಕೆಲವೊಂದ್ ದಿನ ಸೈಡ್ ವೇಸ್ ಆಗುತ್ತೆ. ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಆ ಟೈಮಲ್ಲಿ ನಾವು ಅಬ್ಸರ್ವೇಷನ್ ಇಟ್ಕೊಳ್ಳೋದಿದೆಯಲ್ಲ, ಮೈಂಡ್ ಸೆಟ್, ಅದೇ ಒಂದು ಚಾಲೆಂಜ್ ಆಗ್ತಿದೆ. ಈಗ ಲಾಸ್ಟ್ ವೀಕ್, ಸಾರಿ ನಿನ್ನೆ ಫ್ರೈಡೆ ಸಖತ್ ಕ್ರಿಪ್ಟೋ ಫಾರೆಕ್ಸ್ ಆಟ ಆಡಿಸ್ತು. ಅಂದ್ರೆ ಓಕೆ. ಆಸ್ ಎ ಪರ್ಸನಲಿ ನನಗೆ ಕೆಲವರು ಅದೇ ಟೈಮಲ್ಲಿ ಒಳ್ಳೆ ದುಡ್ಡು ಮಾಡಿದ್ದಾರೆ. ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೋಗುತ್ತೆ, ಫೈನ್. ಹೌದು ಹೌದು. ನಮ್ಗೆ ಅಲ್ಲಿ ಏನಾಯ್ತು, ನಿನ್ನೆ ಮಧ್ಯಾಹ್ನ ನಂತರ ಸಡನ್ ಸೈಡ್ ವೈಸ್ ಒಂದ್ ಕಡೆ ನಾವು ಅನ್ಕೊಂಡಂಗೆ ಟಾರ್ಗೆಟ್ ಹೋಗಲ್ಲ, ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕ್ತಿದೀವಿ, ರೆಸ್ಪಾಂಡೇ ಮಾಡ್ತಾ ಇಲ್ಲ ಅದು. ಸಾಯಂಕಾಲ ಅಂತೂ ಇನ್ನೂ ಆಟ ಆಡಿಸ್ತು ಸಾಯಂಕಾಲ. ಓಕೆ. ಸೊ ಅವಾಗ ಅಂದ್ರೆ ಫಸ್ಟು ಓಕೆ, ಎರಡು ರೀತಿ ಸೆಟ್ ಮಾಡ್ಕೋಬೇಕು. ಒಂದು ಮಾರ್ಕೆಟ್ ಕಂಡೀಷನ್, ಇನ್ನೊಂದು ನಿಮ್ಮ ಮೈಂಡ್ ಸೆಟ್ಟು. ಸೊ ಫಸ್ಟು ಮಾರ್ಕೆಟ್ ಕಂಡೀಷನ್ನ ಡೀಲ್ ಮಾಡೋಣ, ರೈಟ್? ಮಾರ್ಕೆಟ್ ಕಂಡೀಷನ್, ಓಕೆ, ನೀವು ಯಾವ ಸೆಷನಲ್ಲಿ ನೋಡ್ತಿದ್ರಿ ಮ್ಯಾಟರ್ ಆಗುತ್ತೆ. ಕ್ರಿಪ್ಟೋ ಆಗಲಿ, ಫೋರೆಕ್ಸ್ ಆಗಲಿ, ಅಥವಾ ಯಾವುದೇ ಮಾರ್ಕೆಟ್ ಆಗಲಿ, ಯಾವುದಾದ್ರೂ ಒಂದು ಸೆಷನಲ್ಲಿ ಚೆನ್ನಾಗಿ ಮೂವ್ ಕೊಡುತ್ತೆ, ರೈಟ್? ಫಾರ್ ಎಕ್ಸಾಂಪಲ್ ಫೋರೆಕ್ಸ್ ಮಾರ್ಕೆಟು ನ್ಯೂಯಾರ್ಕ್ ಸೆಷನಲ್ಲಿ ಚೆನ್ನಾಗಿ ಮೂವ್ ಕೊಡುತ್ತೆ. ಅದಕ್ಕೋಸ್ಕರ ಚಂದು ಅವರು ಏನಕ್ಕೆ ನೈಟಲ್ಲಿ ಬಂದು ಮಾಡ್ತಾರೆ ಅಂತಂದ್ರೆ, ಇಂಡಿಯಾದಲ್ಲಿ ನೈಟ್ ಅಂದ್ರೆ ಇಲ್ಲಿ US ಮಾರ್ಕೆಟ್ ಓಪನ್ ಆಗ್ತಿರುತ್ತೆ, ಓಕೆನಾ? ಸೊ ಆ ಸೆಷನ್ ಅಲ್ಲಿ ಚೆನ್ನಾಗಿ ಮೂವ್ ಕೊಡುತ್ತೆ. ಓಕೆ, ನಿಮಗೆ ನ್ಯೂಯಾರ್ಕ್ ಟೈಮಲ್ಲಿ ಮಾಡೋಕ್ಕಾಗಿಲ್ವಾ, ಲಂಡನ್ ಸೆಷನ್ ಚೆನ್ನಾಗಿ ಮೂವ್ ಕೊಡುತ್ತೆ. ಅದಾಗ್ಲಿಲ್ವಾ, ಈ ಟೋಕಿಯೋ ಸೆಷನ್ ಅಥವಾ ಏಷ್ಯಾ ಸೆಷನ್ ಅಲ್ಲಿ ಮೂವ್ ಆಗುತ್ತೆ. ಸೊ ಆ ಸೆಷನ್ ಅಲ್ಲಿ ಮಾತ್ರ ನೋಡಕ್ ಟ್ರೈ ಮಾಡಿ. ಆ ಸೆಷನ್ ಬಿಟ್ಟು ಬೇರೆ ನೋಡಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಟ್ರೇಡಿಂಗ್ ಬರ್ತಿರೋದೇ ನಾವು ಫಸ್ಟ್ ಆಫ್ ಆಲ್ ಫ್ರೀಡಮ್ಗೋಸ್ಕರ. ನಾವು ಯಾವಾಗ್ಲೂ 3 ಹೊತ್ತು ಚಾರ್ಟ್ಸ್ನೇ ನೋಡ್ಕೊಂಡು ಕೂತಿದ್ರೆ ವಾಟ್ಸ್ ದ ಪಾಯಿಂಟ್? ಹೌದು, ಇನಿಷಿಯಲಿ ಹಾರ್ಡ್ ವರ್ಕ್ ಹಾಕ್ಬೇಕು. ಹಾರ್ಡ್ ವರ್ಕ್ ಹೆಂಗ್ ಹಾಕ್ಬೇಕು ಅಂದ್ರೆ ಇಟ್ಸ್ ಅಬೌಟ್ ಕ್ವಾಲಿಟಿ, ಕ್ವಾಂಟಿಟಿ ಅಲ್ಲ, ರೈಟ್? ಯಾರೋ ಒಬ್ಬ 8 ಅವರು ಸ್ಕ್ರೀನ್ ನೋಡ್ತಿರ್ತಾನೆ, ಆ 8 ಅವರಲ್ಲಿ ಮಾಡೋದನ್ನ ಇನ್ನೊಬ್ಬ ಯಾರೋ 4 ಅವರಲ್ಲಿ ಮಾಡ್ತಿರ್ತಾನೆ, ಅಲ್ವಾ? ಹಂಗಂತ ಓಕೆ ಅವನು ಪ್ರಾಫಿಟ್ ಬರ್ತಿದೆ ಇವನು ಪ್ರಾಫಿಟ್ ಬರ್ತಿಲ್ಲ ಅಂತಲ್ಲ, ಅವನು ಎಷ್ಟು ಚೆನ್ನಾಗಿ ಕ್ವಾಲಿಟಿ ಸ್ಕ್ರೀನ್ ಟೈಮ್ನ ಹಾಕ್ತಾನೆ, ಅದು ಇಂಪಾರ್ಟೆಂಟು. ಸೊ ನನ್ನ ಸಜೆಷನ್ಸು, ಯಾವ್ದಾದ್ರು ಒಂದು ಸೆಷನ್ನ ಪಿಕ್ ಮಾಡ್ಕೊಳ್ಳಿ. ಲೈಕ್ ಫಾರ್ ಎಕ್ಸಾಂಪಲ್ ನ್ಯೂಯಾರ್ಕ್ ಸೆಷನ್ ಅಥವಾ ಲಂಡನ್ ಸೆಷನ್. ಆ ನ್ಯೂಯಾರ್ಕ್ ಸೆಷನಲ್ಲೂ ಕೂಡ ಪ್ರಾಬಬ್ಲಿ ಮಾರ್ಕೆಟ್ ಓಪನ್ ಆದ ಒಂದು 1.5 hour 2 hours ಅತ್ತ ಮ್ಯಾಕ್ಸ್, ಅಷ್ಟಲ್ಲಿ ಮಾತ್ರ ಜಾಸ್ತಿ ವಾಲ್ಯೂಮ್ಸ್ ಇರುತ್ತೆ. ಅದಾದ್ಮೇಲೆ ವಾಲ್ಯೂಮ್ಸ್ ಇರಲ್ಲ.
ಮತ್ತೆ ವಾಲ್ಯೂಮ್ಸ್ ಪಿಕ್ ಆಗೋದು ಮಧ್ಯಾಹ್ನ ಮೇಲ್ಗಡೆ. ಐ ಮೀನ್ ನ್ಯೂಯಾರ್ಕ್ ಮಧ್ಯಾಹ್ನ ಮೇಲ್ಗಡೆ ಆದರೆ ನಮ್ಗೆ ಆಲ್ರೆಡಿ ಮಧ್ಯರಾತ್ರಿ ಆಗ್ಬಿಟ್ಟಿರುತ್ತೆ, ರೈಟ್? ಹೌದು, ಸೊ ಆ ಕರೆಕ್ಟ್. ಸೆಷನ್ ಅಲ್ಲಿ ಮಾತ್ರ ವಾಲ್ಯೂಮ್ಸ್ ಎಲ್ಲಿ ಸರ್ಜ್ ಆಗುತ್ತೋ ಆ ಸೆಷನ್ನ ಪಿಕ್ ಮಾಡ್ಕೊಂಡು ಅಲ್ಲಿ ಮಾತ್ರ ಗೇಜ್ ಮಾಡಿ. ಅದರಲ್ಲೂ ಸೈಡ್ ವೇಸ್ ಉಳ್ಕೊಳ್ಳೋ ಚಾನ್ಸಸ್ಗಳಿರುತ್ತೆ. ಬಟ್ ಅಟ್ಲೀಸ್ಟ್ ನಿಮಗೆ ಹ್ಮ್ ಆ ಒಂದು ಸೆಷನ್ನ ನೋಡಿ 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 ನಿಮ್ಗೆ ಅಭ್ಯಾಸ ಆಗಿರುತ್ತೆ ಅಲ್ವಾ? ಸೊ ಇದನ್ನ ನೆಕ್ಸ್ಟ್ 3 ಹೌದು. ವೀಕ್ ಮಾಡಿ, ಅದಾದ್ಮೇಲೂ ಇದೇ ಪ್ರಾಬ್ಲಮ್ ಬಂದ್ರೆ ವಿ ಕ್ಯಾನ್ ಡೀಲ್ ವಿತ್ ದಿ ಮಾರ್ಕೆಟ್ ಕಂಡೀಷನ್. ಸೊ ಅಪಾರ್ಟ್, ಓಕೆ, ದಟ್ ಈಸ್ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಬಂದು ಓಕೆ. ನಿಮಗೆ ಓಕೆ ಅದೆಲ್ಲೂ ಮೂವ್ ಆಗ್ತಿಲ್ಲ, ಕ್ಲೋಸ್ ಮಾಡಬೇಕಾ ಅಥವಾ ಇನ್ನೂ ಹೋಲ್ಡ್ ಮಾಡಬೇಕಾ ಅನ್ನೋ ಇಚ್ಚೆಲ್ಲ ಇದ್ರೆ ರೂಲ್ಸ್ನ ಬರ್ಕೊಳ್ಳಿ. ಓಕೆ, ನೀವು ಯಾವ ಸೆಟಪ್ ಫಾಲೋ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ICTನೋ, ಔಟ್ ಆಫ್ ಲೋನೋ ಅಥವಾ SMCನೋ ಹ್ಮ್ ಯಾವ್ದಾದ್ರು ಹ್ಮ್ ಆಗಲಿ, ಹ್ಮ್. ಎಂಟ್ರಿ ಓಕೆ. ಕಂಡೀಷನ್ಸ್ನ ಬರ್ಕೊಳ್ಳಿ. ಓಕೆ, ಈ ಲೆವೆಲ್ನ ಬ್ರೇಕ್ ಆಗಬೇಕಾದ್ರೆ ಪ್ರೈಸ್ ಆಕ್ಷನ್ ಈ ರೀತಿ ಇರಬೇಕು, ಅದ್ರದ್ದು ವಾಲ್ಯೂಮ್ ಈ ರೀತಿ ಇರಬೇಕು, ಅಥವಾ ಫೇರ್ ವ್ಯಾಲ್ಯೂ ಗ್ರಾಫ್ ಕ್ರಿಯೇಟ್ ಆಗಿರಬೇಕು, ಏನಾದರೂ ಆಗಿರಲಿ, ಕಂಡೀಷನ್ಸ್ನ ಬರ್ಕೊಳ್ಳಿ. ಹ್ಮ್. ಹೆಂಗೆ ಓಕೆ. ಎಂಟ್ರಿ ಕಂಡೀಷನ್ಸ್ನ ಬರ್ಕೋತಿರೋ ಅದೇ ರೀತಿ ಎಕ್ಸಿಟ್ ಕಂಡೀಷನ್ಸ್ನು ಬರ್ಕೊಳ್ಳಿ, ರೈಟ್? ಫಾರ್ ಎಕ್ಸಾಂಪಲ್, ಓಕೆ, ನಿಮಗೆ ಇವಾಗ 10 ನಿಮಿಷದ ಮೇಲ್ಗಡೆ ಸೈಡ್ ವೇಸ್ ಇದ್ರೆ ಅಯ್ಯೋ ಹೋಲ್ಡ್ ಮಾಡಕ್ಕೋ ಬೇಡವೋ ಅನ್ನೋ ಥಾಟ್ಸ್ಗಳು ಬರ್ತಿದೆ ಅಂತಂದ್ರೆ, ಓಕೆ 10 ನಿಮಿಷದ ಮೇಲ್ಗಡೆ ಎಲ್ಲೂ ಮೂವ್ ಆಗ್ತಿಲ್ಲ ಅಂತಂದ್ರೆ ಪ್ರೈಸ್ನ ನಾನು ಹ್ಮ್ ಅಲ್ಲೇ ಕ್ಲೋಸ್ ಮಾಡ್ಕೋತೀನಿ, ರೈಟ್? ಸೊ ಈ ರೀತಿ ಸೆಟ್ ಆಫ್ ರೂಲ್ಸ್ ಮಾಡ್ಕೋಬೇಕು. ಓಕೆ, ಇಲ್ಲ ಎಕ್ಸಿಟ್ ಕಂಡೀಷನ್ಸ್, ಓಕೆ 2 hour ಆದ್ಮೇಲೆ ನಾನು ಒಂದೊಂದು ಸ್ಕೇಲ್ ಔಟ್ ಹಾಕ್ತೀನಿ, ಇನ್ನು ಮಿಕ್ಕಿದ್ದನ್ನ ಸ್ಟಾಪ್ ಲಾಸ್ನ ಟ್ರೈಲ್ ಮಾಡ್ಕೊಂಡು ಹೋಗ್ತೀನಿ, ಅಥವಾ ವಾಪಸ್ ಏನಾದರೂ ಕೆಳಗಡೆ ಬಂದ್ಬಿಟ್ರೆ ನಾನು ಇಡೀ ಪೊಸಿಷನ್ನ ಸ್ಟಾಪ್ ಲಾಸಲ್ಲಿ ಕ್ಲೋಸ್ ಮಾಡ್ಕೋತೀನಿ. ಅದ್ರ ಜೊತೆಗೆ ನಾನು 3 ಟ್ರೇಡ್ಗಿಂತ ಜಾಸ್ತಿ ತಗೊಳ್ಳಲ್ಲ, ಅಥವಾ 2 ಟ್ರೇಡ್ಗಿಂತ ಜಾಸ್ತಿ ತಗೊಳ್ಳಲ್ಲ, ಅಥವಾ 5 ಟ್ರೇಡ್ಗಿಂತ ಜಾಸ್ತಿ ತಗೊಳ್ಳಲ್ಲ, ರೈಟ್? ಸೊ ಅದು ಅದು ಮತ್ತೆ ಮಾರ್ಕೆಟ್ಗೆ ಬಂದ್ಬಿಡುತ್ತೆ. ಆದರೆ ಇದು ನೀವು ಫಾಲೋ ಮಾಡಬೇಕು. ಪ್ಲಸ್ ಅದ್ರ ಜೊತೆಗೆ ನೀವು ಅಪಾರ್ಟ್ ಫ್ರಮ್ ದ ಮಾರ್ಕೆಟ್ ಏನು ಮಾಡ್ತೀರಾ ಮ್ಯಾಟ್ರ್ ಆಗುತ್ತೆ, ರೈಟ್? ನೀವು ಕೆಲ್ಸಕ್ಕೆ ಹೋಗಿರ್ಬೋದು, ಅಥವಾ ಜಿಮ್ಗೆ ಹೋಗ್ತಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಏನಾದರೂ ಆಗಿರಲಿ, ಅದನ್ನು ನೀವು ಎಷ್ಟು ಕಾಮಾಗಿ ಎಷ್ಟು ಪ್ರೆಸೆಂಟ್ ಮೈಂಡಿಂದ ಮಾಡ್ತೀರಾ ಅದು ಮ್ಯಾಟ್ರ್ ಆಗುತ್ತೆ, ಆಯ್ತಾ? ಇವಾಗ ಹೆಂಗೆ ಅಂದರೆ, ಓಕೆ ಜಿಮ್ಗೆ ಹೋಗಿ ಓಕೆ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಈ ಕಡೆ ಜಿಮ್ಮಲ್ಲಿ ಏನು ವರ್ಕೌಟ್ ಮಾಡ್ತಿರೋ ಅದು ವರ್ಕೌಟ್ ಆಗಲ್ಲ. ನೀವು ಕೆಲ್ಸಕ್ಕೆ ಹೋಗಿ ಜಿಮ್ ಹೌದು. ಬಗ್ಗೆ ಅಥವಾ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀವು ಕೆಲಸ ಮಾಡೋಕ್ಕೂ ಆಗಲ್ಲ, ರೈಟ್? ಸೊ ಪ್ರೆಸೆಂಟ್ ಮೈಂಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗೆ ನೀವು ಮಾರ್ಕೆಟಲ್ಲಿ ಕೂತಿದ್ದ ಏನಕ್ಕೆ ಅದನ್ನ ರಿಫೈನ್ ಮಾಡ್ಕೊಳ್ಳಿ ಅಂತಂತಿದ್ದೀನಿ ಅಂತಂದ್ರೆ, ನೀವು ಅದನ್ನ ಫಿಕ್ಸ್ ಮಾಡ್ಕೊಂಡ್ರೆ ನೀವು ಒಂದ್ಸಲ ಮಾರ್ಕೆಟ್ ಬಂದಮೇಲೆ ನೀವು 1 ಅವರ್ ಕೂತ್ಕೊಳ್ಳಿ ಅಥವಾ 2 ಅವರ್ ಕೂತ್ಕೊಳ್ಳಿ, 2 ಅವರು ಪ್ರೆಸೆಂಟ್ ಮೈಂಡಿಂದ ಫೋಕಸ್ ಮಾಡ್ತೀರಾ. ಆವಾಗ ನೀವು ಹಾಕೊಂಡಿರೋ ಎಂಟ್ರಿ ಕಂಡೀಷನ್ಸು, ಎಕ್ಸಿಟ್ ಕಂಡೀಷನ್ಸ್ನು ಎಲ್ಲಾನು ನೀಟಾಗಿ ಫಾಲೋ ಮಾಡ್ತೀರಾ. ಬಟ್ ಅಗೇನ್ ಇಟ್ ಕಮ್ಸ್ ವಿತ್ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಬಟ್ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಶುರು ಮಾಡಬೇಕು. ಸೊ ಇದು ಹೌದು ಸರ್, 2 ರೀತಿ. ಕರೆಕ್ಟ್. ಒಂದು ಫಿಕ್ಸ್ ಐ ಮೀನ್ ಒಂದನ್ನು ಫಿಕ್ಸ್ ಮಾಡ್ಕೊಂಡ್ರೆ ಇನ್ನೊಂದು ಆಟೋಮೆಟಿಕ್ ಹೆಲ್ಪ್ ಮಾಡುತ್ತೆ, ಯಾ. ಓಕೆನಾ? ಸೊ ಇದನ್ನ ನೆಕ್ಸ್ಟ್ ಓಕೆ 3 ಸರ್. ವೀಕ್ಸ್ ಟ್ರೈ ಮಾಡಿ. ಅದಾದ್ಮೇಲೂ ಐ ಮೀನ್ ಟ್ರೈ ಮಾಡಿದಾಗ ಹೊಸ ಹೊಸ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತಲ್ವಾ, ಹೊಸ ಹೊಸ ಪ್ರಾಬ್ಲಮ್ಸ್ ಬರ್ತಿರುತ್ತೆ. ಸೊ ಹಾ, ಹೌದು ಅವಾಗ ಸರ್. ಅದನ್ನ ಟ್ಯಾಕಲ್ ಮಾಡಿ. ಕರೆಕ್ಟ್. ನಿಜ ನಿಜ ಸರ್. ಅದೇ ನಾನು ಮುಂಚೆ ಬ್ಯಾಕ್ ಟು ಬ್ಯಾಕ್ ಟ್ರೇಡ್ ಮಾಡ್ತಾ ಇದ್ದೆ. ಕಂಡಲ್ಲೆಲ್ಲ ಟ್ರೇಡ್ ಎಕ್ಸಿಟ್ ಅದು ಎಂಟ್ರಿ ಕೊಡ್ತಾ ಇದ್ದೆ. ಸೊ ಅದ್ರಿಗೆ ನಾನು ಒಂದ್ ಮಂತಿಂದ ಸ್ವಲ್ಪ ಸ್ಲೋಲಿ ಸ್ಟಾಪ್ ಮಾಡಿದೀನಿ. ಸೊ ಇನ್ನೊಂದ್ ಚೂರು ಅಂದ್ರೆ ಏನಾಗುತ್ತೆ, ಮೈಂಡ್ ಟೆಂಪ್ಟ್ ಆಗುತ್ತೆ ನೋಡಿ, ಇನ್ನೊಂದ್ ಚೂರು ಹೌದು, ಮಾಡೋಣ ಸ್ವಲ್ಪ ಅಂತ. ಅದನ್ನ ಸ್ವಲ್ಪ ಯಾಕೆಂದ್ರೆ ಅದ್ರ ಮೊದಲು. ನಮ್ಮ ಮೈಂಡು ಟ್ರೇಡಿಂಗ್ಗೆ ಅದು ಅದು ಸಪೋರ್ಟೇ ಮಾಡಲ್ಲ, ಆಯ್ತಾ? ಯಾವಾಗ್ಲೂ ನಮ್ಮ ಅಗೇನ್ಸ್ಟೇ ವರ್ಕ್ ಮಾಡುತ್ತೆ. ಯಾಕೆಂದ್ರೆ ನಮ್ಮ ಮೈಂಡ್ನ ಹಂಗೆ ಟ್ರೈನ್ ಮಾಡ್ಬಿಟ್ಟಿದ್ದಾರೆ. ಹೌದು ಮಾರ್ಕೆಟ್ ಸರ್, ಅಲ್ಲಿ ನಾವು ನಿಜ. ಇದ್ದೀವಿ ಅಂತಂದ್ರೆ ತುಂಬಾ ಅನ್ಸರ್ಟನಿಟೀಸ್ ಜೊತೆ ಡೀಲ್ ಮಾಡ್ತಿರ್ತೀವಿ. ಆದ್ರೆ ನಮಗೆ ಸ್ಕೂಲಲ್ಲೆಲ್ಲ ಹೆಂಗೆ ಟೀಚ್ ಮಾಡಿರೋದು ಬರೀ ಸರ್ಟನಿಟೀಸ್. ಓಕೆ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಓದು, PUC ಮುಗಿಸು, ಡಿಗ್ರಿ ಮುಗಿಸು, ಕೆಲ್ಸಕ್ಕೆ ಹೋಗು, ಒಳ್ಳೆ ಕೆಲಸ ತಗೋ, ಏನು ರಿಸ್ಕ್ ತಗೋಬೇಡ, ರೈಟ್? ಇಟ್ಸ್ ಆಲ್ ಕರೆಕ್ಟ್ ಸರ್ಟನಿಟೀಸ್. ಕರೆಕ್ಟ್. ಆದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಅನ್ಸರ್ಟನ್ ಇರುತ್ತೆ. ಆ ಅನ್ಸರ್ಟನಿಟೀಸ್ ಜೊತೆ ಡೀಲ್ ಮಾಡೋದನ್ನ ಕಲಿಯೋದಕ್ಕೆ ಫಸ್ಟ್ ನಾವು ಏನ್ ಕಲ್ತಿದೀವೋ ಅದನ್ನೆಲ್ಲ ಅನ್ಲರ್ನ್ ಮಾಡಬೇಕು. ಅದಾದ್ಮೇಲೆ ಹೊಸ ರೀತಿ ಕಲ್ತ್ಕೊಂಡು ಎಕ್ಸಾಕ್ಟ್ಲಿ. ಹೋಗ್ಬೇಕು, ಅಂಡ್ ದಟ್ ಟೇಕ್ಸ್ ಟೈಮ್. ಸ್ಟ್ರಾಟಜಿ ಅಥವಾ ನಿಮ್ ಟ್ರೇಡ್ ಮ್ಯಾನೇಜ್ಮೆಂಟ್ ಎಲ್ಲ 6 ತಿಂಗಳು 3 ತಿಂಗಳಲ್ಲಿ ಕಲ್ತು ಬಿಡ್ತೀರಾ. ನಿಮ್ಮ ಬಗ್ಗೆ ನೀವು ತಿಳ್ಕೊಂಡು ತಿದ್ಕೊಳ್ಳೋದಿದೆಯಲ್ಲ, ದಟ್ ಟೇಕ್ಸ್ ಟೈಮ್. ಅದಕ್ಕೋಸ್ಕರ ತುಂಬಾ ಜನ ಪ್ರಾಫಿಟಬಲ್ ಆಗೋದು 1.5 ವರ್ಷ, 2 ವರ್ಷ, 3 ವರ್ಷ, ಕೆಲವ್ರಿಗೆ 6 ವರ್ಷ ಹೌದು ಹೌದು, ಕರೆಕ್ಟ್ ಸರ್. ಬಿಡ್ದೇನೆ ಹೌದು, ಮಾಡ್ತಾ ಇರ್ಬೇಕು. ಅದೇ ಎಕ್ಸಾಕ್ಟ್ ಆಗಿ ಹೇಳಿದ್ರೆ. ಹೌದು ಸರ್. ಅದೇ ಈಗ ಸ್ವಲ್ಪ ಒಂದೂವರೆ ತಿಂಗಳಿಂದ ಸ್ವಲ್ಪ ಪರವಾಗಿಲ್ಲ, ಹ್ಮ್. ನಡೀತಾ ಇದೆ. ಅದೇ ನಾನು Nice. ಅದೇ ಸರ್. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆನಾ? ಥ್ಯಾಂಕ್ ಯು. ಸೊ ಯಾ, ಏನೇ ಖಂಡಿತ ಇದ್ರು ನಾನು. ಫೀಲ್ ಫ್ರೀ ಟು ಆಸ್ಕ್, ಬಟ್ ಯು ಶುಡ್ ಆಲ್ವೇಸ್ ಆಸ್ಕ್. ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇರೆ ಯಾರು ಕ್ವಶನ್ಸ್ ಇದೆಯಾ? ಹಾಯ್. Next week, any stock, sir? ಓ, ನೆಕ್ಸ್ಟ್ ವೀಕ್ ಸ್ಟಾಕ್ಸಾ? ಸ್ಕ್ಯಾನಿಕ್ಸ್. ಬ್ರೋ ಕಮ್ ಆನ್. ನನ್ನ ಸ್ಕ್ರೀನರ್ಸ್ ಅಲ್ಲಿ ಬರೀ ವಂಡರ್ ಎಲೆಕ್ಟ್ರಿಕಲ್ಸ್ ಒಂದೇ ಇರೋದು, ಬೇಸ್ಡ್ ಆನ್ ನನ್ನ ಸೆಟ್ ಆಫ್ ಕಂಡೀಷನ್ಸ್ ಮೇಲ್ಗಡೆ.
ನೋಡೋಣ ಚಾರ್ಟ್ಸ್ ಹೆಂಗಿದೆ ಅಂತ. ಹೋಲಿ ಫಕ್, 24,000ನ, ₹100. ಓಕೆ, ಐ ಡೋಂಟ್ ಇವನ್ ಟ್ರೇಡ್ ದಿಸ್. ಸಿ, ಯಾವಾಗ ನಾನು 15 ಮಿನಿಟ್ ಕ್ಯಾಂಡಲ್ ನೋಡ್ತೀನಾ, ಸಿ ಲಾಸ್ಟ್ 10-15 ದಿವಸದಲ್ಲಿ ಎಲ್ಲೂ ಮೂವ್ಮೆಂಟ್ ಕೊಟ್ಟಿಲ್ಲ. ಪ್ರಾಬ್ಲಿ ಏನೋ ನ್ಯೂಸ್ ಬಂತು ಅಂತ ಪಂಪ್ ಆಗಿದೆ, ಬಟ್ ಐ ವುಡಂಟ್ ಸಜೆಸ್ಟ್ ದಿಸ್. ದಿಸ್ ಶೋಸ್ ಸಿಟಿ ಪ್ರೈಸ್ ಆಕ್ಷನ್. Oh no bro, I wouldn't suggest this. But yeah, no, there is no other trades. ಬೇರೆ ಸ್ಕ್ರೀನಲ್ಲಿ ನೋಡೋಣ. Around industry. ಇದು ಅದೇ ರೀತಿ ಇದೆ. Volumes. E2E network. No, bro, no stocks this week. Everything is shit. I mean, ಮೂವ್ ಆಗ್ತಿದೆ, ಬಟ್ ಪ್ರೈಸ್ ಆಕ್ಷನ್ ನೋಡಿ. ಕೆಲವೊಂದ್ಸಲ ನೀವು ಎಂಟರ್ ಆಗ್ತೀರಾ, ಎಕ್ಸಿಟ್ ಆಗಕ್ಕಾಗದಿದ್ರೆ ಏನು ಮಾಡ್ತೀರಾ, Yes. ರೈಟ್? ಸೊ ದಿಸ್ ಆರ್ ಆಲ್ ಇಲ್ಲಿಕ್ವಿಡ್ ಸ್ಟಾಕ್ಸ್ಗಳು. ಮಹೇಂದ್ರ ಲಾಜಿಸ್ಟಿಕ್ಸ್. Okay, this is not bad. ನೈಸ್. ಮಹೇಂದ್ರ ಲಾಜಿಸ್ಟಿಕ್ಸ್ ಚೆನ್ನಾಗಿ ಕಾಣಿಸ್ತಿದೆ. ಥಿಂಕ್ ದೇ ಡಿವಿಡೆಂಡ್ ಕೊಟ್ಟವ್ರೆ ಜುಲೈ 10ನೇ ತಾರೀಕು. ಬಟ್ ನಾನು ಟ್ರೇಡ್ಗೆ ಎಂಟರ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಅದು 4:30 ಮೇಲ್ಗಡೆ ಕ್ಲೋಸ್ ಆಗಬೇಕು. 4:30 ಮೇಲ್ಗಡೆ ಕ್ಲೋಸ್ ಆದರೆ ಇಟ್ ವಿಲ್ ಬಿ ನೈಸ್. ಯಾಕಂದರೆ ಅಲ್ಲೆಲ್ಲ ಸೆಲ್ ಆಫ್ ಆಗಿದೆ ಲಾಸ್ಟ್ 2 ಸಲನೂ ಅಲ್ಲೇ. 4:30 ಮೇಲ್ಗಡೆ ಕ್ಲೋಸ್ ಆದರೆ ಇಟ್ ವಿಲ್ ಬಿ ಅ ನೈಸ್ ರಿಸ್ಕ್ ಟು ಟೇಕ್. 2 hour ಅಂತ ಅಂದರು. $460, $500 ತನಕ ಹೋಗೋ ಚಾನ್ಸಸ್ಗಳಿದೆ. ಹೋಲಿ ಫಾಕ್, ಎಲ್ಲ ಪಾಪ್ ಆಗಿದೆ. ಬಟ್ ಯಾ, ನೋ ಅದರ್ ಮೇಜರ್ ಸ್ಟಾಕ್ಸ್ ದಿಸ್ ವೀಕ್. And sir, BTST ಸ್ಟಾಕ್ ಆಪ್ಷನ್ ಪ್ಲಸ್ ಮತ್ತೆ 3 to 4 ಡೇಸ್ ಪರ್ಪಸ್ ಹೋಲ್ಡಿಂಗ್ ಮಾಡ್ಬೇಕಂದ್ರೆ ಆಪ್ಷನ್ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ. ಸೇಮ್ ಬ್ರೋ, ಫಸ್ಟ್ ಆಫ್ ಆಲು ಐ ಮೀನ್ ಸ್ಟಾಕು ಮೂಮೆಂಟ್ ಇರೋದು ತೊಗೋಬೇಕು, ರೈಟ್? ದಟ್ ಈಸ್ ದಿ ಮೇನ್ ಪಾರ್ಟ್. ಓಕೆ, ಗಿವ್ ಮಿ 1 ಸೆಕೆಂಡ್. ಪ್ರಾಬ್ಲಿ ನನ್ನ ಓಕೆ, ಫಾರ್ ಎಕ್ಸಾಂಪಲ್, ಸೊ ಸ್ಟಾಕ್ ಸೆಲೆಕ್ಷನಲ್ಲೇ ಎಲ್ಲ ಇರೋದು. ಫಸ್ಟ್ ಯಾವಾಗ ಸ್ಟಾಕ್ನ ಎಷ್ಟು ನೀಟಾಗಿ ಸೆಲೆಕ್ಟ್ ಮಾಡ್ತಿರೋ ಅದ್ರ ಬೇಸಿಸ್ ಮೇಲ್ಗಡೆ ಸೇಮ್ ನಾನು ಸ್ಟಾಕ್ಸ್ ಮಾಡೋದು ಅದೇ ರೀತಿ. ಈಗ ಆ್ಯಕ್ಟಿವ್ ಆಗಿ ಅಷ್ಟು ಮಾಡ್ತಿಲ್ಲ. ಪ್ರೀವಿಯಸ್ ಡೇ ಹೈ ಮೇಲ್ಗಡೆ ಕ್ಲೋಸ್ ಆಯಿತಾ, ದೆನ್ ಐ ವೇಟ್ ಫಾರ್ ದ ಫಸ್ಟ್ 5 minutes ಟು ಕ್ಲೋಸ್. ಫಸ್ಟ್ 5 minutes ಕ್ಲೋಸ್ ಎಕಡೆ ಸೈಡ್ ಅದಾದಮೇಲೆ ಎಕಡೆ ಸೈಡ್ ಬ್ರೇಕ್ಔಟ್ ಕೊಡುತ್ತೋ ನಾನು ಅದಕ್ಕೆ ಎಂಟ್ರ್ ಆಗ್ತೀನಿ. ಕಾಲ್ ಆದರೆ ಕಾಲು, ಪುಟ್ಸ್ ಆದರೆ ಪುಟ್ಸು. ಫಾರ್ ಎಕ್ಸಾಂಪಲ್ ಇದು ಇಟ್ಸ್ ಲುಕಿಂಗ್ ಗುಡ್ ಫಾರ್ ದಿ. ಓಕೆ, ನನ್ನ ಸ್ಕ್ರೀನಲ್ಲಿ ಏನಕ್ಕೆ ಬಂದಿತ್ತು ಅಂದರೆ ಪ್ರೀವಿಯಸ್ ಡೇ ಹೈ ಮೇಲ್ಗಡೆ ಕ್ಲೋಸ್ ಆಗಿದೆ ಅದಕ್ಕೆ. ಬಟ್ ದಿಸ್ ಇಸ್ ಆ್ಯಕ್ಚುಲಿ ಲುಕಿಂಗ್ ಗುಡ್ ಫಾರ್ ದಿ ಸ್ವಿಂಗ್ ಟ್ರೇಡ್ ಆಲ್ಸೋ. ವಾಲ್ಯೂಮ್ಸ್ ಅಷ್ಟಿಲ್ಲ, ಬಿಲ್ಡ್ ಆಗ್ತಿದೆ, ಪರವಾಗಿಲ್ಲ ಈಗ. ಸೊ ಯಾ, HCL ಇಸ್ ಲುಕಿಂಗ್ ಗುಡ್. BTST ನಾನು ಅಂತ ಅಂದರೆ ಲೆಟ್ಸ್ ಸೇ ಡೈಲಿ ಟೈಮ್ ಫ್ರೇಮಲ್ಲಿ ಆಬ್ವಿಯಸ್ಲಿ ನೋಡ್ತೀನಿ. ಪ್ಲಸ್ ಇಲ್ಲಿ ಗ್ಯಾಪ್ ಇದೆ, ಈ ಗ್ಯಾಪ್ನ ಆರಾಮಾಗಿ ಫುಲ್ ಮಾಡ್ಬೋದು. ಇದು 23,350 ಮೇಲ್ಗಡೆ ಕ್ಲೋಸ್ ಆದರೆ ಬಿ ಸೋ ನೈಸ್. ಸೊ ಇವಾಗ ನಾನೇನು ಮಾಡ್ತೀನಿ, ಜುಲೈ ಹೆಂಗೂ ಮುಗ್ದೋಗ್ತಿದೆ, ಸೊ ನಾನು ಆಗಸ್ಟ್ ಫ್ಯೂಚರ್ಸ್ನ ನೋಡ್ತೀನಿ. ಇದ್ರದ್ದು ಸ್ಟಾಪ್ ಲಾಸಲ್ಲಿ ಇಟ್ಕೊಂಡ್ರು ನೈಸ್ ಹೋಲ್ಡ್. ದಟ್ ಇಸ್ ವರ್ಕಿಂಗ್ ಗುಡ್. ನಾನು ನೆಕ್ಸ್ಟ್ ವೀಕ್ದು 10 ಮನಿ ಕಾಂಟ್ರಾಕ್ಟ್ ಈಗ ಸದ್ಯ ಯಾವುದಿದೆ 1280, ಸೊ ₹36 ಇದೆ. ಲಾಟ್ ಸೈಜ್ ಬಂದು 400, ವಿಚ್ ಇಸ್ ನಾಟ್ ಬ್ಯಾಡ್.
ಸೊ ನಾನೇನು ಮಾಡ್ತೀನಿ, ಅಲರ್ಟ್ ಸೆಟ್ ಮಾಡ್ಕೊತೀನಿ. ದಿಸ್ ಇಸ್ ಆ್ಯಕ್ಚುಲಿ ಲುಕಿಂಗ್ ಗುಡ್. ನೀಮ್ ಸ್ವಿಂಗ್ ಟ್ರೇಡಿಂಗ್ಗೆ ನೈಟ್ ಈ ಗ್ಯಾಪ್ ಏನಾದ್ರು ಫಿಲ್ ಮಾಡಿದ್ರೆ ಫಕಿನ್ ಇಟ್ ವಿಲ್ ಬಿ ಸೋ ಆಸಮ್. ವಾಲ್ಯೂಮ್ಸ್ ಆರ್ ಪಿಕಿಂಗ್ ಅಪ್, ಪ್ಲಸ್ ಕನ್ಸಿಸ್ಟೆಂಟ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಮಾರ್ಕೆಟ್ ಕೆಳಗಡೆ ಬೀಳ್ತಿದ್ರು, ಇದು ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂದರೆ ದೇರ್ ಇಸ್ ಫಕಿನ್ ದಟ್ಸ್ ಕಾಲ್ಡ್ ಸ್ಟ್ರೆಂತ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ವಾ. ಸೊ ಐ ವುಡ್ ಬೈ 20 to 80 ಕಾಲ್ಸ್. 5 ಮಿನಿಟ್ಸ್ಗೆ ಹೋಗೋಣ, 15 ಮಿನಿಟ್ಸ್ಗೆ ಸಾರಿ. ಓ ದಿಸ್ ಇಸ್ ಆ್ಯಕ್ಚುಲಿ ಫಕಿನ್ ನೈಸ್. ಸಿ ಎಲ್ಲಿ ರೆಸಿಸ್ಟೆನ್ಸ್ ಇತ್ತೋ ಬ್ರೇಕ್ಔಟ್ ಮಾಡಿದೆ, ಅದಾದಮೇಲೆ ಅಲ್ಲಿಗೆ ಪುಷ್ ಕೊಟ್ಟು ಹೋಲ್ಡ್ ಮಾಡಿ ಆಮೇಲೆ ನಿಧಾನಕ್ಕೆ ತಳ್ಳಿದ್ದಾರೆ. ದಿಸ್ ಇಸ್ ಸೋ ಗುಡ್, ಸೋ ಫಕಿನ್ ಗುಡ್ ಸೆಟಪ್. ಸೊ 24/7/75 ಬ್ರೇಕ್ ಮಾಡಿದ್ರೆ ಅಲ್ಲಿ ಎಂಟರ್ ಫಾರ್ ಕಾಲ್ಸ್. ಸ್ಟಾಪ್ ಲಾಸ್ ಬಂದು ಇವಾಗ ಬೇಸ್ಡ್ ಆನ್ 15 ಮಿನಿಟ್ಸ್ ಏನು ನೋಡ್ತಿದ್ದೀನಿ, ದಟ್ ವುಡ್ ಬಿ ಟೂ ಮಚ್ ಆಫ್ ಅ ರಿಸ್ಕ್ ಐ ಗೆಸ್. ಸೊ 20 to 40 ಇಟ್ಕೊಂಡ್ರು ನಡೆಯುತ್ತೆ, ಇಲ್ಲ 35 ಇಟ್ಕೊಂಡ್ರು ನಡೆಯುತ್ತೆ, ಬಿಕಾಸ್ ಯು ಆರ್ ಟಾರ್ಗೆಟಿಂಗ್ ದಟ್ ಗ್ಯಾಪ್. ಇಟ್ಸ್ ಆಲ್ಮೋಸ್ಟ್ ಹೌ ಮಚ್, 6 times ರಿವಾರ್ಡ್. ಹೋಲಿ ಫಕ್, ದಟ್ ಇಸ್ ಸೋ ಫಕಿನ್ ಗುಡ್. ಗ್ಯಾಪ್ ಫಿಲ್ ಆಗೋಕ್ಕೂ ಮುಂಚೆನೇ 3 times ಕೊಡುತ್ತೆ ನಿಮಗೆ ರಿವಾರ್ಡು. ಸೊ ನಾಟ್ ಬ್ಯಾಡ್. ಸೊ ದಿಸ್ ಇಸ್ ಗುಡ್. ಸೊ ಯಾ, ಈವನ್ ನಾನು ಸ್ಟಾಕ್ಸ್ ಪಿಕ್ ಮಾಡಬೇಕಾದ್ರೂ ಅಷ್ಟೇ, ಐ ಮೀನ್ ಸ್ಟಾಕ್ ಆಪ್ಷನ್ಸ್ ಮಾಡಬೇಕಾದ್ರೂ ಅಷ್ಟೇ, ಸ್ಟಾಕ್ ಸೆಲೆಕ್ಷನ್ ಮೇಲ್ಗಡೆನೇ ಇರೋದು. Sometimes it will fuck up, cannot do anything, but that's where the stock selection comes. But yeah, based on now, HCL Technologies is looking good for probably next month expiry. ನೋಡೋಣ, ಮತ್ತೆ ಬಂದು ರಿವಿಸಿಟ್ ಮಾಡ್ತೇನೆ ಇದನ್ನು ನೆಕ್ಸ್ಟ್ ವೀಕ್ ಹೆಂಗೆ ಪರ್ಫಾರ್ಮ್ ಮಾಡಿದೆ ಅಂತ. ಬಟ್ ಫಕ್, ಲಾಸ್ಟ್ ವೀಕ್ ಎಲ್ಲ ಕಂಟಿನ್ಯೂಸ್ ಆಗಿ ಮೂವ್ ಆಗಿದೆ, ನಾಟ್ ಬ್ಯಾಡ್. ಸೊ ಯಾ, ಅದರ್ ದನ್ ದ್ಯಾಟ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಸರ್ ಇದರಲ್ಲಿ ಇನ್ನೊಂದು, ಇವಾಗ ನಾವೀಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ನಾವು ಸ್ಟಾಕ್ ಗಳನ್ನ ಪಿಕ್ ಮಾಡುವಂತದ್ದು, ಅದಕ್ಕೆ ಏನು ಆಕ್ಚುಲಿ ಕ್ರೈಟೀರಿಯಾ ಸರ್? ಅದ್ರದ್ದು ಏನಾದ್ರು ವಿಡಿಯೋಸ್ ಇದೆಯಾ ನಿಮ್ಮ ಯೂಟ್ಯೂಬ್ ಚಾನಲ್ ಅಥವಾ ಯೂಟ್ಯೂಬ್ ಚಾನಲ್ ಏನಾದ್ರು ರೆಫರೆನ್ಸ್? ಮಾಡಿಲ್ಲ, ಪ್ರಾಬ್ಲಿ ಹಾ ಮಾಡ್ಬೋದು ಅದ್ರ ಮೇಲ್ಗಡೆ. ಸೊ ಹಾ ನಾನು ಇನ್ವೆಸ್ಟ್ಮೆಂಟ್ ವೈಸ್ ನೋಡೋದು ಎರಡು ರೀತಿ ಇದೆ. ಒಂದು ಹಾ ಫಂಡಮೆಂಟಲ್ಸ್, ಒಂದು ಟೆಕ್ನಿಕಲ್ಸು. ನಾನು ಹೆವಿ ಟೆಕ್ನಿಕಲ್ ಸೈಡ್ ಹೌದು. ನೋಡ್ತೀನಿ. ರೈಟ್, ಓಕೆ. ಫಂಡಮೆಂಟಲ್ಸು ಮೀನ್ ಆಲ್ರೆಡಿ ಅವರೇ ತೋರಿಸ್ತಾರೆ. ಟ್ರೇಡಿಂಗ್ ವ್ಯೂ ಸೈಡಲ್ಲಿ ಹೋದರೆ ಓಕೆ, ಟ್ರೇಡರ್ ಅನಾಲಿಸ್ಟ್ ವಾಟ್ ಡು ದೇ ಹೌದು. ಸಜೆಸ್ಟ್, ರೈಟ್, ಹೋಲ್ಡ್, ಬೈ, ಸೆಲ್ ಅಂದ್ಕೊಂಡು. ಹ್ಮ್ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಈ ಬ್ಲೂ ಚಿಪ್ ಸ್ಟಾಕ್ಸ್ಗಳು ಅಥವಾ ಮೆಗಾ ಸ್ಟಾಕ್ಸ್ಗಳು ಇದನ್ನ ಬೈ ಮಾಡಿ ಹಾ ಇಟ್ಕೊಂಡ್ರೆ ಐ ಥಿಂಕ್ ಲಾಂಗ್ ಟರ್ಮ್ ಇಟ್ ವಿಲ್ ಬಿ ಸೋ ಗುಡ್. ಓಕೆ ಓಕೆ. ಆಮೇಲೆ ಹಾ 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 ಪೋರ್ಟ್ಫೋಲಿಯೋನ ಡಿವೈಡ್ ಮಾಡ್ಕೊಳ್ಳಿ. ಲೈಕ್ ಬ್ಯಾಂಕ್ ಸೆಕ್ಟಾರ್ಗೆನೆ ಎಲ್ಲ ಹಾ ಫುಲ್ ಹಾಕ್ಬಿಡ್ಬೇಡಿ. ಬ್ಯಾಂಕ್ ಸೆಕ್ಟಾರ್ಗೆ ಸ್ವಲ್ಪ, ರಿಯಲ್ ಎಸ್ಟೇಟ್ಗೆ ಸ್ವಲ್ಪ, ಕನ್ಸ್ಯೂಮರ್ ಗೂಡ್ಸ್ಗೆ ಒಂದು ಸ್ವಲ್ಪ, ರೈಟ್. ಯಾಕಂದ್ರೆ ಹಾ ಒಂದು ಮಾರ್ಕೆಟ್ ಬೀಳ್ತಿದ್ರು ಇನ್ನೊಂದು ಪಿಕ್ ಮಾಡ್ಕೊಂಡು ಹೋಗ್ತಿರುತ್ತೆ. ಯಾ ಕರೆಕ್ಟ್. ಸೊ ಹೌದು. ಪೋರ್ಟ್ಫೋಲಿಯೋನ ಆ ಅದೇ. ರೀತಿ ಡಿವೈಡ್ ಮಾಡ್ಕೊಳ್ಳಿ. ಸೊ ದಟ್ ಕಮ್ಸ್ ಟು ಹೋಲ್ಡ್ ಖಂಡಿತ. ಸ್ಟ್ರೆಂತ್. ಅನದರ್ ಕ್ವಶನ್ಸ್. ಯಾ ಅಲ್ಲ ಅದೇ ನಮ್ಗೆ ಆಕ್ಚುಲಿ ಏನಂದ್ರೆ, ಈಗ ನಾವು ನಾರ್ಮಲ್ ಆಗಿ ಸ್ಕ್ರೀನರ್ ಅಲ್ಲಿ ಫಂಡಮೆಂಟಲ್ಸ್ ಎಲ್ಲ ಡೀಟೇಲ್ಸ್ ನಂಬರ್ಸ್ ಇರುತ್ತೆ, ಹೌದು. ಬಟ್ ಅದು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಲಾಂಗ್ ಟರ್ಮ್ ಸ್ಟಾಕ್ ಗೆ? ಅದಕ್ಕೆ ನಾನು ಕೆಲವೊಂದಿಷ್ಟು ಹಾಕಿದ್ದೆ, ಅಂದ್ರೆ ನನಗೆ ಅದೆಲ್ಲ ಅಷ್ಟು ನಾನು ಪಳಗಿಲ್ಲ. ಜಸ್ಟ್ ಅದು ಹಿಂಗೆ ಕೇಳಿದ್ದು, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾನು ಸ್ವಲ್ಪ ಕ್ರೈಟೀರಿಯಾ ನೋಡ್ಕೊಂಡು ಮಾಡ್ತಾ ಹ್ಮ್ ಇದ್ದೆ. ಹ್ಮ್ ಅಂತ ಏನು ರಿಟರ್ನ್ ಬಂದಿಲ್ಲ, ಅಂದ್ರೆ ನಂಗೆ ಹ್ಮ್ ಅವಾಗ ಗೊತ್ತಾಯ್ತು ಇಲ್ಲಿ ಏನು ನಾನು ಮಿಸ್ ಹೊಡಿತಾ ಇದ್ದೀನಿ ಅಂತ. ಸೊ ಹೌದು. ಅದಕ್ಕೆ ನಾನು ಆಮೇಲೆ ಕೇಳಿದೆ. ಲಾಂಗ್ ಟರ್ಮ್ ಅವರು ಹೇಳೋರು ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಹಾ ಹೇಳ್ತಾರೆ ಅಂದ್ರೆ 20 years 15 years ಫ್ರಮ್ ನೌ ಹಾ ಅಲ್ವಾ. ಸೊ ದಟ್ ಈಸ್ ರಿಯಲಿ ಲಾಂಗ್ ಹೌದು. ಟರ್ಮ್. ಪ್ರಾಬ್ಲಿ ಇವಾಗ ಅದು ನಮಗೆ ನೆಕ್ಸ್ಟ್ 3 years ಅಲ್ಲಿ ಬೇಕು ಅಂತಂದ್ರೆ ನಾವೇ ಈ ರೀತಿ ಮ್ಯಾನುವಲ್ ಅಲ್ಲಿ ಸ್ಕ್ರೀನ್ ಮಾಡಿ, ಇವಾಗ ನೋಡಿ ಹ್ಮ್ ನಾನು 2 weeks ಹಿಂದ್ಗಡೆ ತಗೊಂಡಿದ್ರೆ ಐ ವುಡ್ ಹ್ಯಾವ್ ಬಿನ್ ಅಪ್ ಆಲ್ಮೋಸ್ಟ್, ಬರೀ ಈ ಸ್ಟಾಕ್ಸ್ ಹೌದು. ಅಲ್ಲೇ 20% ಅಪ್ ಆಗಿತ್ತು. ತಪ್ಪಾಗಿತ್ತು. ಹೌದು. ರೈಟ್. ಸೊ ಅದೇ. ಡಿಪೆಂಡ್ಸ್ ನೀವು ಯಾವ ರೀತಿ. ಸೊ ಅದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತಾರೆ. ವಿತಿನ್ ಪ್ರಾಬ್ಲಿ 2 weeks 3 weeks ಹಾ ನೀವೇನಾದ್ರು ಕ್ಲೋಸ್ ಮಾಡಿದ್ರೆ ಹಾ ಹಾ ಸ್ವಿಂಗ್ ಟ್ರೇಡಿಂಗ್ ಅಂತಾರೆ. ಸೊ ಅದೇ. ಅದಕ್ಕೋಸ್ಕರ ವೀಕೆಂಡ್ ಅಲ್ಲಿ ನಾನು ಯೂಶಲಿ ಸ್ಕ್ರೀನ್ ಮಾಡ್ಕೊಂಡು ಹಾ ಇಟ್ಕೊಂಡಿರ್ತೀನಿ. ಹಾ ಇದು ನೀವು ದನ್ನಲ್ಲಿ ಆ ರೀತಿ ಸ್ಕ್ಯಾನೆಕ್ಸ್ ಯೂಸ್ ಮಾಡ್ತಿರೋದಿಲ್ಲ ಸರ್? ಹಾ, ದನ್ನಲ್ಲಿ ಹಾ ಸ್ಕ್ಯಾನೆಕ್ಸ್ ಹೌದು. ಯಾಕಂದ್ರೆ ಓಕೆ ಓಕೆ. ಕಂಡೀಷನ್ಸ್ ಹಾಕ್ಬೋದು, ನಿಮಗೆ ಬೇಕಾದ ಸ್ಕ್ರೀನರ್ಸ್ನ ನೀವೇ ಕ್ರಿಯೇಟ್ ಹಾ ಮಾಡ್ಕೋಬಹುದು. ನಿಮಗೆ ಬೇಕಾಗಿರೋ ಓಕೆ. ಕಂಡೀಷನ್ಸ್ ಮೇಲ್ಗಡೆ ಹಾ ಯಾವ ರೀತಿ ಫಿಲ್ಟರ್ಸ್ ಬೇಕು. ನಿಮಗೆ ಫಂಡಮೆಂಟಲ್ಸ್ ಬೇಕು ಅಂದ್ರೆ ಫಂಡಮೆಂಟಲ್ಸು ಇದೆ, ಲೈಕ್ ಬ್ಯಾಲೆನ್ಸ್ ಶೀಟ್, ಓಕೆ. ಕ್ಯಾಶ್ ಫ್ಲೋ. ಹಾ ಸೊ ಇವಾಗ ಇಲ್ಲಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ಕೊಟ್ಟರೆ ಇಲ್ಲಿ ಹಾ ಬರುತ್ತೆ. ಸೊ ಇದರಲ್ಲಿ ನೀವು ಕಂಡೀಷನ್ಸ್ ಹಾಕೋಬಹುದು. ಓಕೆ, ಮಿನಿಮಮ್ ಎಷ್ಟಿರಬೇಕು, ಮ್ಯಾಕ್ಸಿಮಮ್ ಎಷ್ಟಿರಬೇಕು, ರೈಟ್. ಓಕೆ. ಈಚ್ ಕಂಪನಿ ಮಾರ್ಕೆಟ್ ಕ್ಯಾಪ್ ಎಷ್ಟೊತ್ತು ಬೇಕು ನಿಮಗೆ, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ಯಾನ್ ಕೊಟ್ರೆ ಅದ್ರದ್ದು ಮಾತ್ರ ಸ್ಕ್ಯಾನ್ ಮಾಡಿ ಕೊಡುತ್ತೆ. ಓಕೆ ಸೊ ಓಕೆ ಆ ಓಕೆ. ಇದು ರೀತಿನೇ ನಮ್ಗೆ ಇಲ್ಲಿ ಸಾರಿ ಹಾ ಅದೇ ಇದ್ರಲ್ಲಿ ನಮ್ಗೆ ಈ ತರ ಮಾಡ್ಕೊಂಡು ನಾವು ಟೆಕ್ನಿಕಲ್ ಅನಾಲಿಸಿಸ್ ನಾವು ಮಾಡ್ಕೋಬಹುದು ಈ ಹೌದು, ಪ್ರೊಸೀಜರ್ ಫಂಡಮೆಂಟಲ್ ಆಗಿ ಏನೇನು ಸ್ಕ್ರೀನ್ ಮಾಡಿ ಕೊಡುತ್ತೆ. ಯಾಕಂದ್ರೆ ಎಷ್ಟು ಹಾ ಆಲ್ಮೋಸ್ಟ್ ಒಂದು 50,000 ಸ್ಟಾಕ್ಸ್ಗಳ ಶೇರ್ಸ್ಗಳಿದೆ.
ಎಲ್ಲಾನು ಹೌದು. ಗೇಜ್ ಮಾಡೋಕ್ಕಾಗಲ್ಲ. ನಮಗೆ ಟಾಪ್ ಪರ್ಫಾರ್ಮಿಂಗ್ ಒಂದು 5 ಇದ್ರೂ ಸಾಕು. ಸೊ ಹಾ ಅದಕ್ಕೆ ಕರೆಕ್ಟ್. ಕಂಡೀಷನ್ಸ್ ಹಾಕೊಂಡು ಆ ಕಂಡೀಷನ್ಸ್ ಮೇಲ್ಗಡೆ ನಾವು ನೋಡಿ ನನಗೆ ಡೈಲಿ ಇದನ್ನ ಸ್ಕ್ರಾನ್ ಮಾಡಿದ್ರೆ ನನಗೊಂದು 5 ಬರುತ್ತೆ. ಅಟ್ಲೀಸ್ಟ್ 50,000 5 ನೋಡಿದ್ರೆ ಸಾಕು ಚೆನ್ನಾಗಿ ಪರ್ಫಾರ್ಮ್ ಆಗ್ತಿರೋದು. ಅದ್ರ ಬೇಸಿಸ್ ಮೇಲ್ಗಡೆ ಆಮೇಲೆ ನಾನು ವಾಲ್ಯೂಮ್ಸ್ ಯಾವ್ದು ಜಾಸ್ತಿ ಟ್ರೇಡ್ ಆಗ್ತಿರುತ್ತೋ ಅದನ್ನ ನೋಡ್ತೀನಿ, ಅದನ್ನ ಟ್ರೇಡ್ ಮಾಡ್ತೀನಿ. ಓಕೆ, ಅಲ್ಲಿ ನಾವು ಅದೇ ವಾಲ್ಯೂಮ್ ಬೇಸ್ ಮೇಲೆ ನೋಡ್ಕೊಂಡು ಯಾಕಂದ್ರೆ ಅಂದ್ರೆ ಜಾಸ್ತಿ ಅದಕ್ಕೆ ಟ್ರೇಡ್ ಇಂಪಾರ್ಟೆನ್ಸ್. ಆಗ್ತಿದೆ ವಾಲ್ಯೂಮ್ ಅಂತ ಅಂದ್ರೆ ಲಿಕ್ವಿಡ್ ಚೆನ್ನಾಗಿರುತ್ತೆ. ಲಿಕ್ವಿಡ್ ಅಂತ ಅಂದ್ರೆ ಇವಾಗ ನೀವು ಬೈ ಮಾಡ್ಬಿಡ್ತೀರಾ, ಎಕ್ಸಿಟ್ ಆಗ್ಬೇಕಾದ್ರೆ ಯಾರು ತಗೋತಾ ಇಲ್ಲ ಅಂತಂದ್ರೆ ಸೆಲ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ವಿಲ್ ಬಿ ಸಮ್ ಆಫ್ ದಿ ಇಶ್ಯೂಸ್. ಅದಕ್ಕೋಸ್ಕರ ಪೆನಿ ಬೇಸಿಕಲಿ ಸ್ಟಾಕ್ಸ್ನ ನಾನು ನೋಡಕ್ ಹೋಗಲ್ಲ. ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ ಗೊತ್ತಾಯ್ತು. ಇದರಲ್ಲಿ ಸರ್ ಇವಾಗ ನಾವು ಈ ಟೈಮ್ ಫ್ರೇಮ್ ಝೋನ್ ಅಲ್ಲಿ ಓಕೆ ನಾವು ಅನಾಲಿಸಿಸ್ ಗೆ ಬಿಗ್ ಫ್ರೇಮ್ ಟೈಮ್ ಫ್ರೇಮ್ ನೋಡ್ತೀವಿ, 1 ಅವರ್ದೆಲ್ಲ ನೋಡ್ತೀವಿ, ಹೌದು. ಬಟ್ ನಾವು ಸ್ಕ್ಯಾಲ್ಪಿಂಗ್ ಮಾಡ್ಬೇಕಾದ್ರೆ ಈ 5 ಮಿನಿಟ್ಸ್ ಮತ್ತು ಏನು 15 ಮಿನಿಟ್ಸ್ ಇದೆ ಅಥವಾ 1 ಮಿನಿಟ್ ಇದೆ, ಈಗ ನಾನು ಪಳಗಿಲ್ಲ, ನಾನು ಇನ್ನೂ ಕಲಿತಾ ಇದ್ದೀನಿ. ಓಕೆ, ಒಂದು 5 ಆರ್ 15 ಮಿನಿಟ್ಸ್ ನೋಡ್ಬೇಕಾದ್ರೆ ಈಗ ಟ್ರೇಡಿಂಗ್ ವ್ಯೂ ಅಲ್ಲಿ ಬಹಳಷ್ಟು ಆಪ್ಷನ್ಸ್ ಇದೆ. 3 ಮಿನಿಟ್ಸ್ ಇದೆ, 12 ಮಿನಿಟ್ಸ್ ಇದೆ. ಈಗ ಇದೇನ್ ನಾವೀಗ ಕಂಪೇರ್ ಟು 5 ಮಿನಿಟ್ಸ್ ಆರ್ 15 ಮಿನಿಟ್ಸ್ 3 ಮಿನಿಟ್ಸ್ ಬೆಟರ್ ಇರುತ್ತೆ ಅಂದ್ರೆ ಈ ತರ ಟಾಕ್ ಇದೆ. ಈಗ ನಾವು ನಾರ್ಮಲ್ ಆಗಿ ಸರ್ಕಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಬೇಗ ಎಂಟ್ರಿ ಸಿಗುತ್ತೆ, 3 ಮಿನಿಟ್ಸ್ ನೋಡಿದ್ರೆ 4 ಮಿನಿಟ್ಸ್ ನೋಡಿದ್ರೆ ಕನ್ಫರ್ಮೇಶನ್ ಬೇಗ ಸಿಗುತ್ತೆ ಅಂತ ಇದೆ. ಅದು ಟೆಕ್ನಿಕಲಿ ನಿಜವಾಗ್ಲೂ ಟ್ರೂನಾ ಸರ್? ಅದು ಇಲ್ಲ, ನಾನು ಕೆಲವೊಂದು ಟ್ರೈ ಮಾಡಿದೆ, ನನಗೆ ಅಷ್ಟು ಅದು ಕಂಫರ್ಟಬಿಲಿಟಿ ಆಯ್ತಾ. ಅದಕ್ಕೆ ನಾನು ಹೇಳಿದ್ದು ಎಂಟ್ರಿ ಕಂಡೀಷನ್ಸ್ ಹಾಕೊಳ್ಳಿ. ಇವಾಗ ಅವ್ನಿಗೆ 3 ಮಿನಿಟ್ಸ್ ಅರ್ಲಿ ಎಂಟ್ರಿ ತಗೋತಿದೆ ಕೊಡ್ತಿದೆ ಅಂತಂದ್ರೆ ಅವ್ನ ಸ್ಟ್ರಾಟಜಿನ ನಾವು ಡಿಗ್ ಮಾಡಬೇಕು ಅಲ್ವಾ. ಸೊ ಅದು ಇನ್ ಡೆಪ್ತ್ ಹೋಗ್ಬೇಕು. ಅವ್ನು ಸುಮ್ಮನೆ ಹೇಳ್ತಾವನೆ ಅಂದ್ರೆ ಅನ್ಕೋಬಾರ್ದು ಯಾವಾಗ್ಲೂ. ಓಕೆ ಏನಕ್ಕೆ ಅವ್ನು 3 ಮಿನಿಟ್ಸ್ ನೋಡ್ತಾ ಇದ್ದಾನೆ, ಅವ್ನಿಗೆ ವರ್ಕೌಟ್ ಆಗ್ತಿದೆ ಅಂದ್ರೆ ಅವ್ಕೆ ಅವ್ನ ಸೆಟಪ್ ಏನು, ರೈಟ್? ಅವ್ನ ಸೆಟಪ್ ಬೇರೆ ಏನೋ ಇರುತ್ತೆ. ಅವ್ನ ಸೆಟಪ್ ರೂಲ್ಸ್ ಅಲ್ಲಿ ಪ್ರಾಬ್ಲಿ 3 ಮಿನಿಟ್ ಕ್ಯಾಂಡಲ್ ಹೆಂಗ್ ಕ್ಲೋಸ್ ಆಗುತ್ತೋ ಅದ್ರ ಬೇಸಿಸ್ ಮೇಲ್ಗಡೆ ಮಾಡ್ಕೊಂಡು ಹೋಗು ಅಂತ ಇರ್ಬೋದು. ನನಗೆ ಏನು ಅಂತಂದ್ರೆ ನಾನು 5 ಮಿನಿಟ್ ನೋಡ್ತೀನಿ, 5 ಮಿನಿಟ್ ಚೆನ್ನಾಗಿ ಕ್ಲೋಸ್ ಆದ್ರೆ, ಯಾಕಂದ್ರೆ ನಾನು ಸ್ಕ್ಯಾಲ್ಪಿಂಗ್ ನನಗೂ ಇಷ್ಟ, ತುಂಬಾ ಕಡಿಮೆ ಟೈಮಲ್ಲಿ ರಿಟರ್ನ್ಸ್ ಚೆನ್ನಾಗಿ ಕೊಡುತ್ತೆ. ಬಟ್ ಸ್ಕ್ಯಾಲ್ಪಿಂಗ್ ಆದ್ರೂ ಕಂಟಿನ್ಯೂಷನ್ ಕೊಟ್ರೆ ಅದು ಡೇ ಟ್ರೇಡಿಂಗ್ ಆಗಿ ಶಿಫ್ಟ್ ಆಗ್ಬಿಡುತ್ತೆ. ಇವಾಗ ನಾನು 20 ಮಿನಿಟ್ಸ್ ಹೋಲ್ಡ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಯಾಕೆಂದ್ರೆ ಪ್ರೈಸ್ ಇನ್ನೂ ಚೆನ್ನಾಗಿ ಮೂವ್ ಆಗ್ತಿದೆ ಅಲ್ವಾ. ಸೊ ಇಟ್ ಅಗೇನ್ ಕಮ್ಸ್ ಡೌನ್ ಟು ನಿನ್ಗೆ ಯಾವ್ದು ಕಂಫರ್ಟಬಲ್ಲು ಪ್ಲಸ್ ನಿನ್ನ ಸ್ಟ್ರಾಟಜಿಗೆ ನಿನ್ನ ಕಂಡೀಷನ್ಸ್ ಎಂಟ್ರಿ ಕಂಡೀಷನ್ಸ್ ಏನಿದೆ ಅದ್ರ ಬೇಸಿಸ್ ಮೇಲ್ಗಡೆನೂ ಮ್ಯಾಟರ್ ಆಗುತ್ತೆ, ರೈಟ್? ಅದ ಯಾರಿಗೂ ಒಬ್ರಿಗೆ ವರ್ಕೌಟ್ ಆಗ್ತಿರೋದು ನಿನ್ಗೂ ವರ್ಕೌಟ್ ಆಗ್ಬೋದು, ಆಗ್ದೇನೂ ಇರ್ಬೋದು, ರೈಟ್? ಸೊ ಅದನ್ನ ಹೆಂಗ್ ತಿಳ್ಕೊಳ್ಳೋದು, ಮಾಡಿ ನೋಡ್ದಾಗ್ಲೇ ಗೊತ್ತಾಗೋದು. ಸೊ ನಾನು ಟ್ರೈ ಮಾಡಿದ್ದೀನಿ 2 ಮಿನಿಟ್ಸ್ 3 ಮಿನಿಟ್ಸ್ ಇಲ್ಲೆಲ್ಲ ಇದೆ, ಬಟ್ ನಾನು ನೋಡೋದೇ 1 ಮಿನಿಟ್ 5 ಮಿನಿಟ್ 15 ಮಿನಿಟ್ 1 ಅವರ್ 4 ಅವರ್. ಓಕೆ ಓಕೆ, ಅದೇ ಕರೆಕ್ಟ್. ನಾನು ಅದೇ ಟ್ರೈ ಮಾಡ್ತಾ ಇದ್ದೆ, ಗೊತ್ತಾಯ್ತು ನನಗೆ. ಅಂದ್ರೆ ನಾನು ಇಮಿಡಿಯೇಟ್ ಆಗಿ ಇದ್ ಮಾಡಿಲ್ಲ. ಎನಿಹೌ ನಮ್ದು ಮೈಂಡ್ ಸೆಟ್ ಮೇಲೆನೆ ಎಲ್ಲಾನು ಹೋಗುತ್ತೆ. ಹೌದು, ಯಾವ್ದೇ ಮೆಂಟರ್ ಎಷ್ಟೇ ಹೇಳಿದ್ರು ನಾವು ಅದನ್ನ ಅಪ್ಲೈ ಮಾಡುವಂತದ್ದಾಗಿರ್ಬೋದು. ಈಗ ನೀವೇನ್ ಹೇಳಿದ್ರಿ, ಲರ್ನಿಂಗ್ ಅನ್ಲರ್ನಿಂಗ್ ಎಲ್ಲ ಏನಿದೆ ಬಹಳಷ್ಟು ಕೌಂಟ್ ಆಗುತ್ತೆ. ಅದೇ ನಂಗೆ ಅದು ಕೇಳ್ಬೇಕಿತ್ತು ಲಾಸ್ಟ್ ಟೈಮ್, ನಂಗೆ ಮರ್ತೋಯ್ತು. ಅದಕ್ಕೆ ನಾನು ಇಲ್ಲ. ಆಮೇಲೆ ಅವ್ರು ಇವಾಗ ನಾನು ಹೇಳ್ತಿರೋದು ಅದು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಇರ್ತೀನಿ. ಓಕೆ, ನನಗೆ ಇದು ವರ್ಕೌಟ್ ಆಗ್ತಿದೆ, ನಾನ್ ಹೇಳೋದು ನಿಮ್ಗೆ ಅರ್ಥ ಆಗ್ಬೋದು, ಆದ್ರೆ ನೀವು ಮಾಡಕ್ ಹೋದಾಗ ಫಕ್ ಏನಿದು ಸೆನ್ಸೇ ಮಾಡ್ತಿಲ್ವಲ್ಲ ಅಂತಾನು ಅನಿಸ್ಬೋದು, ರೈಟ್? ಫಾರ್ ಎಕ್ಸಾಂಪಲ್ ನನಗೆ ICT SMC ನನಗೂ ಅರ್ಥ ಆಗಿದೆ, ಆದ್ರೆ ಅದನ್ನ ನಾನು ಲೈವ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ನನಗೆ ಅದು ಸೆನ್ಸ್ ಮಾಡ್ತಿರ್ಲಿಲ್ಲ. ಓಕೆ, ಏನಕ್ಕೆ ಹಿಂಗ್ ಗ್ಯಾಪ್ ಕ್ರಿಯೇಟ್ ಆಗ್ತಿದೆ, ಓಕೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಾರೆ, ಅದು ಏನಕ್ಕೆ ಹಂಗ್ ಕರೀತಾರೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾವಾಗ ನಾನು ಆರ್ಡರ್ ಫ್ಲೋಗ್ ಬಂದೋ ಅವಾಗ ನನಗೆ ಗೊತ್ತಾಯ್ತು ಏನಕ್ಕೆ ಫೇರ್ ವ್ಯಾಲ್ಯೂ ಗ್ಯಾಪ್. ಇವಾಗ ICT ಯಾರು ಕೇಳಿದ್ರೆ ಪ್ರಾಬ್ಲಿ ಇದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರೀತಾನೆ 5 ಮಿನಿಟ್ ಅಲ್ಲಿ. ನನ್ನ ಪ್ರಶ್ನೆ ಇದ್ದಿದ್ದು ಓಕೆ ಏನಕ್ಕೆ ಅದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರೀತಾರೆ, ಏನಾಗ್ತಿರುತ್ತೆ ಒಳಗಡೆ ಅಂತಂದ. ಅವಾಗ ನನಗೆ ಗೊತ್ತಾಗಿದ್ದು, ಇವಾಗ ನಾನು ವಾಲ್ಯೂಮ್ ಪ್ರೊಫೈಲ್ನ ಡ್ರಾಪ್ ಮಾಡಿದ್ರೆ ಬರೀ ಈ 5 ಮಿನಿಟ್ ಕ್ಯಾಂಡಲ್ ಅಲ್ಲಿ 1 ಮಿನಿಟ್ 15 ಮಿನಿಟ್ ಕ್ಯಾಂಡಲ್, ಓಕೆ 15 ಮಿನಿಟ್ ಕ್ಯಾಂಡಲ್ ಅಲ್ಲಿ ನಾನು ಇವಾಗ ಅದು ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿದೆ. ಏನಕ್ಕೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರೀತಾರೆ ಅಂತಂದ್ರೆ, ಅಗೇನ್ ಮಾರ್ಕೆಟ್ ಮೂವ್ ಆಗೋದು ಬಯರ್ಸ್ ಮತ್ತೆ ಸೆಲ್ಲರ್ಸ್ ಇಂದ. ಸೊ ಬಯರ್ಸು ಮತ್ತೆ ಸೆಲ್ಲರ್ಸು ಅಗ್ರೆಸಿವ್ ಬಯರ್ಸ್ ಯಾವಾಗ ಬಂದ್ಬಿಡ್ತಾರೋ ಅವಾಗ ಪ್ರೈಸು ಇಮಿಡಿಯೇಟ್ ಆಗಿ ಮೂವ್ ಆಗ್ಬಿಡುತ್ತೆ. ಯಾವಾಗ ಇಮಿಡಿಯೇಟ್ ಆಗಿ ಮೂವ್ ಆಗ್ಬಿಡುತ್ತೋ ಈ ಪ್ರೈಸ್ ಲೆವೆಲ್ ಅಲ್ಲಿ ತುಂಬಾ ಟ್ರಾನ್ಸಾಕ್ಷನ್ ಆಗಿರಲ್ಲ. ಅದಕ್ಕೆ ನೋಡಿ ವಾಲ್ಯೂಮ್ಸು ಕಡಿಮೆ, ಇಲ್ಲಿ ವಾಲ್ಯೂಮ್ಸು ಜಾಸ್ತಿ. ಸೊ ಎಲ್ಲಿ ವಾಲ್ಯೂಮ್ಸು ಕಡಿಮೆ ಇರುತ್ತೋ ಯೂಶಲಿ ಪ್ರೈಸು ವಾಪಸ್ಸು ಅಲ್ಲೇ ಪುಲ್ ಬ್ಯಾಕ್ ಮಾಡುತ್ತೆ. ಅದನ್ನೇ ಅವರು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಾರೆ. ಸೊ ನಾನು ಯಾವಾಗ ಆರ್ಡರ್ ಫ್ಲೋ ನೋಡಿ ಅರ್ಥ ಮಾಡ್ಕೊಂಡು ಅವಾಗ ಸೆನ್ಸ್ ಮಾಡ್ತು, ಓಕೆ ಇದಕ್ಕೆ ಅವರು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಹೆಸರು ಕೊಟ್ಟವ್ರೆ ಅಂತ. ಸೊ ಹಂಗೆ ನಿಮ್ಗೆ ಯಾವ್ದು ಎಲ್ಲಾನು ಕಲ್ತ್ಕೊಳ್ಳಿ, ಅದೇ ನಿಮ್ಗೆ ಯಾವ್ದು ಸೆನ್ಸ್ ಮಾಡುತ್ತೋ ಅದನ್ನ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಹೋಗಿ. ಇವಾಗ ನನಗೂ ಎಲ್ಲಾ ಕಾನ್ಸೆಪ್ಟ್ ಗೊತ್ತು. ಇವಾಗ ನಾನು ಯಾರೋ ಒಬ್ರು ಹೇಳ್ಕೊಟ್ಟಿರೋದನ್ನ ನಾನು ಸ್ಟ್ರಾಟಜಿ ಅಂತ ಕರೆಯೋಕ್ಕಾಗುತ್ತಾ? ಇಲ್ಲ, ಇದು ನನ್ನ ಸೆಟಪ್.
ಅಲ್ವಾ? ಇದು ಹೌದು ಅಮೃತ್ ಸೆಟಪ್ ಅಥವಾ ಸುಬ್ರಹ್ಮಣ್ಯ ಸೆಟಪ್ ಅಥವಾ ಅರುಣ್ ಸೆಟಪ್ ಹಂಗೆ. ಹೌದು ಹೌದು, ನಿಜ ನಿಜ. ಕರೆಕ್ಟ್ ಸರ್, ಅದೇ ಕರೆಕ್ಟ್. ಥ್ಯಾಂಕ್ ಯು. ನನಗದೇ ಬಹಳಷ್ಟು ಗ್ಯಾಪ್ಸ್ ಇದೆ ಇನ್ನೂ ಕೂಡ, ನಾನು ಕಲಿಯುವಂತದ್ದಿದೆ. ಹಾಗಾಗಿ ನಾನು ಕೆಲವೊಂದಿಷ್ಟು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಲೇಟ್ ಆಗಿ ಜಾಯ್ನ್ ಆದೆ, ಬಟ್ ಆದ್ರೂ ಬೇರೆ ಕೆಲಸಗಳಿತ್ತು. ಓಕೆ, ಇಲ್ಲ ಆರಾಮಾಗಿ ಮುಗಿಸ್ಕೊಳ್ಳಿ. ಏನೇ ಕ್ವಶನ್ಸ್ ಇದ್ರು ಕೇಳಿ. ಇವಾಗ ನಾನೇನಕ್ಕೆ ಹಿಂಗೆ ತೋರಿಸ್ತಿದ್ದೀನಿ ಅಂತಂದ್ರೆ, ಎಲ್ಲಾರು ಏನು ಅನ್ಕೋಬಿಟ್ಟಿದ್ದಾರೆ ಅಂದ್ರೆ, ಸರಿ ಓಕೆ ಮಾರ್ಕೆಟಲ್ಲಿ ಕೂತ್ಕೋ ಟ್ರೇಡ್ ಮಾಡು ಮುಗಿಸ್ಕೋ ಹೋಗು. ಇಲ್ಲ, ಅದು ಬರೀ 20% ಅಷ್ಟೇ. ಅದ್ರ ಹಿಂದಗಡೆ ಇಷ್ಟೆಲ್ಲ ಇದೆ ಅಂತ ತೋರ್ಸೋಕ್ಕೋಸ್ಕರ ನಾನು ಬಂದು ನೀವು ಇರಲಿಲ್ಲ ಅಂದ್ರೂ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ರೈಟ್, ನಾನು ಹೋಗಿ ಹೌದು. ಟ್ರ್ಯಾಕ್ ಮಾಡ್ತಿದ್ದೆ, ನಾನು ಎಂಟ್ರೀಸ್ ಏನಕ್ಕೆ ತಗೊಂಡೆ, ಎಕ್ಸಿಟ್ ಏನಕ್ಕೆ ತಗೊಂಡೆ, ಹೆಂಗ್ ರಿಫೈನ್ ಮಾಡ್ಕೋಬಹುದು. ರೈಟ್, ಇಟ್ ಆಲ್ Yes. ಮ್ಯಾಟರ್. ಎಲ್ಲಾರು ಹೌದು. ಓಕೆ ಏನು ಓಕೆ 2 ನಿಮಿಷಕ್ಕೆ ಬಂದ ಸ್ಕ್ಯಾಲ್ಪ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋದ. ಇಲ್ಲ, ಅದ್ರ ಹಿಂದೆ ಇಷ್ಟೆಲ್ಲ ವರ್ಕ್ ಇರುತ್ತೆ. ರೈಟ್, ಇಷ್ಟೆಲ್ಲ ವರ್ಕ್ ನಿಜ ನಿಜ. ಹಾಕ್ಬೇಕು. ಇಷ್ಟೆಲ್ಲ ವರ್ಕ್ ಹೌದು ಹಾಕದ್ಕೇನೆ ಯಾರೋ ಒಬ್ಬ ವರ್ಷದಲ್ಲಿ ದುಡಿಯೋದನ್ನ ನಾವು 1 ತಿಂಗಳಲ್ಲಿ ದುಡ್ಕೋತೀವಿ. ಹ್ಮ್ ಯಾಕಂದ್ರೆ ಅಷ್ಟೇ ಎಫರ್ಟ್ ಕರೆಕ್ಟ್. ನಾವು ಹಾಕ್ತಿರ್ತೀವಿ. ಹಂಗೆ. ನಿಜ ನಿಜ ನಿಜ. ನಮ್ಗೆ ಅದು ಸಡನ್ ಆಗಿ ಫ್ಲೋ ಅಲ್ಲಿ ಪ್ರಾಫಿಟ್ ಬಂದ್ರೆ ಯಾಕೆ ಬಂದೆ ಅಂತ ಗೊತ್ತಿರಲ್ಲ. ಹೌದು ಅದನ್ನ ಅದು ಉಳಿಯಲ್ಲ. ಇಮ್ಮಿಡಿಯೇಟ್ ಹೌದು. ವಿದಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ಹೋಗುತ್ತೆ. ಎಕ್ಸ್ಪೀರಿಯನ್ಸ್ ಹೌದು. ಆಗಿದೆ ನನಗೆ. ಹೌದು ಅದು ಆಮೇಲೆ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಪೋರ್ಟ್ಫೋಲಿಯೋ ನೋಡಿದ್ರೆ ಅಲ್ಲಿ ಬೇಜಾರಾಗ್ಬಿಡುತ್ತೆ. ಹೌದು. ನಿಜವಾಗ್ಲೂ ಹೇಳ್ತೀನಿ, ಅದಕ್ಕೋಸ್ಕರ ಆಗಿದೆ ಡಾಟಾನ ಕಲೆಕ್ಟ್ ಮಾಡ್ಕೋಬೇಕು. ನೀವು ಯಾವುದೇ ಟ್ರೇಡಿಂಗ್ ಬುಕ್ ಹೋದ್ರೂ ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಟ್ರೇಡಿಂಗ್ ಜರ್ನಲ್ನ ನೀವು ಓದಿದಾಗ ತುಂಬಾ ಕಲಿತೀರಾ. ಅದಕ್ಕೋಸ್ಕರ ಟ್ರ್ಯಾಕ್ ಮಾಡಿ. ಆಮೇಲೆ ಹಿಂಗಾಗ್ಲಿಲ್ಲ ಅಂತಂದ್ರೂ ಬರ್ಕೊಳ್ಳಿ. ನಾನು ಯೂಶಲಿ ಸ್ಟಾರ್ಟಿಂಗ್ ಅಲ್ಲಿ ಬರ್ಕೋತಿದ್ದೆ, ಓಕೆ ಇಲ್ಲೇನಕ್ಕೆ ಎಂಟ್ರಿ ತಗೊಂಡೆ, ಇಲ್ಲೇನಕ್ಕೆ ಎಕ್ಸಿಟ್ ತಗೊಂಡೆ ಅಂತ. ಅಂದ್ರೆ ಐ ಮೀನ್ ಅದು ನಿಮ್ಮ ಮೈಂಡು ಅದಾಗದೆ ರೆಕಾರ್ಡ್ ಮಾಡ್ಕೊಳ್ಳೋ ತನಕ ನೋಡ್ಬೇಕಷ್ಟೇ. ಅದಾದ್ಮೇಲೆ ಅದಾಗದೆ ಗೊತ್ತಾಗ್ಬಿಡುತ್ತೆ. ಹೌದು. ಹಂಗೆ. ನಿಜ ನಿಜ ಸರ್. ಎಸ್ ಸರ್. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಹೆಲ್ಪ್ ಆಗುತ್ತೆ ವೀಕೆಂಡ್ ಅನಾಲಿಸಿಸ್. ಎಲ್ಲೂ ಅಷ್ಟು ಈಸಿಯಾಗಿ ಮಾಡಲ್ಲ ಕೆಲವರು. ಹೌದು, ಇಲ್ಲ ಸುಮ್ನೆ ಹೇಳ್ತಾರೆ, ಮಾಡ್ತಾರೆ, ಬರ್ತಾರೆ. ಆದ್ರೆ ಹಾ. ಬರೀ ಮೇಲೆ ತೋರಿಸ್ತಾರೆ. ಇನ್ಡೆಪ್ತ್ ಯಾರು ತೋರಿಸಲ್ಲ. ನಾನು ಅದಕ್ಕೇನೆ ಈ ತೋರ್ಸಲ್ಲ. ಸ್ಪೇಸ್ ನ ಚೇಂಜ್ ಮಾಡಬೇಕು ಅಂತಾನೆ ನಾನು ಬಂದಿದ್ದು. ನಾನು ಯೂಶಲಿ ಇಂಡಿಯನ್ ಮಾರ್ಕೆಟ್ಸ್ ಮಾಡಕ್ ಬಂದಿದ್ದೆ. ನಾನು ಆರ್ಡರ್ ಫ್ಲೋನ, ಯಾಕಂದ್ರೆ ಮಾರ್ಕೆಟ್ ತುಂಬಾ ಸ್ಲೋ ಆಗಿ ಮೂವ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ. ಹೌದು. ನಾನು ಮಾಡೋದು ಮೇನ್ಲಿ US ಮಾರ್ಕೆಟ್ಸ್. ಇಲ್ಲಿ ಪ್ರಾಕ್ಟೀಸ್ ಮಾಡಕ್ okay. ಬಂದಾಗ ನನಗೆ ಓಕೆ ಅವಾಗ ಈ ಸ್ಪೇಸ್ ಅಲ್ಲಿ ಓಕೆ ತುಂಬಾ ಸ್ಕ್ಯಾಮ್ಗಳು ನಡೀತಿದೆ. ಯಾಕಂದ್ರೆ ನನ್ನ ಫ್ರೆಂಡ್ಸೇ ತುಂಬಾ ಜನ ಎಲ್ಲೆಲ್ಲೋ ದುಡ್ಡು ಕೊಟ್ಟು ಕಳ್ಕೊಬಿಟ್ಟಿದ್ದಾರೆ. ಚೇಂಜ್ ಮಾಡಬೇಕು ಅಂತ ನಾನು ಬಂದೆ, ಬಟ್ ಇಟ್ ಟೇಕ್ಸ್ ಟೈಮ್. ಓಕೆ ಓಕೆ. ಅದೇ ಇಲ್ಲ, ಅದು ಕರೆಕ್ಟ್ ಇದೆ ನೀವು ಹೇಳಿದ್ದು. ಬಹಳಷ್ಟು ಏನಾಗುತ್ತೆ, ಪ್ರತಿ ಸಲ ಬರೀ ಮಾರ್ಕೆಟ್ ಸ್ಟ್ರಕ್ಚರ್ ಕೆಲವೊಂದಿಷ್ಟು ಫಾರ್ಮ್ಯಾಟ್ಗಳು ಮತ್ತೆ ಕ್ಯಾಂಡಲ್ ಕನ್ಫರ್ಮೇಶನ್ ಇದನ್ನೇ ಹೇಳ್ಕೊಂಡು ಕೂತಿದ್ದಾರೆ. ಹೌದು ನಮ್ಗೆ ಅದು ನೋಡಿದಾಗ ಈಸಿ ಅನ್ಸುತ್ತೆ. ಎಂಟು ತಗೋಬೇಕಾದ್ರೆ ಅಲ್ಲಿ ಅದು ಕಣ್ಣಿಗೆ ಕಾಣುತ್ತೆ, ಆದ್ರೆ ಏನು ಅಂತ ಗೊತ್ತಾಗಲ್ಲ. ಹೌದು ಹೌದು ತುಂಬಾನೇ ಅದು ಎಸ್ಪೆಷಲಿ ಈಗ ಕ್ರಿಪ್ಟೋ ಫಾರೆಕ್ಸ್ ಆದ್ರೆ ಅದೊಂಥರ ಒಂದೇ ಚಾರ್ಟ್ ಅನಾಲಿಸಿಸ್, ಸ್ಟ್ರೈಟ್ ಟು ಸ್ಟ್ರೈಟ್. ಹೌದು ಹೌದು ಅದೊಂಥರ ಬೇರೆ. ಬಟ್ ಹೋಗ್ತಾ ಹೋಗ್ತಾ ಅಲ್ಲೂ ಕೂಡ ಮತ್ತೆ ಟ್ರೇಡ್ ತಗೊಳಕ್ಕೆ ಕಾನ್ಫಿಡೆನ್ಸೇ ಬರಲ್ಲ. ಹೌದು ಹೌದು ಸೊ ಹಂಗೆ ಆಗ್ಬಿಟ್ಟಿದೆ ನಂಗೆ. ಸೊ ಇಲ್ಲ ಅದಕ್ಕೇನೆ ಯಾವ್ದಾದ್ರು ಒಂದು ಮಾರ್ಕೆಟ್ ನ ಫಸ್ಟ್ ಫಿಕ್ಸ್ ಆಗಿ. ಯಾಕೆಂದ್ರೆ ಇವಾಗ ನೀವು ಕ್ರಿಪ್ಟೋ ಮಾಡಿ, ಫೋರೆಕ್ಸ್ ಮಾಡಿ, ಇಂಡಿಯನ್ ಮಾರ್ಕೆಟ್ಸ್ ಮಾಡಿ, US ಮಾರ್ಕೆಟ್ಸ್ ಮಾಡಿ, ಎಲ್ಲೇ ಮಾಡಿದ್ರು ಮಾಡೋದು ಕೊನೆಗೆ ಅಟ್ ದಿ ಎಂಡ್ ಆಫ್ ದಿ ಡೇ ದುಡ್ಡು. ರೈಟ್, ದುಡ್ಡು. ಸೊ ಆ ದುಡ್ಡನ್ನ ಇವಾಗ ನೀವು 5-6 ಮಾರ್ಕೆಟ್ ಅಲ್ಲಿ ಮಾಡೋಕ್ ಮುಂಚೆ ಒಂದು ಮಾರ್ಕೆಟ್ ಅಲ್ಲಿ Yes. ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊಳ್ಳಿ ಅಲ್ವಾ? ಕರೆಕ್ಟ್ ಸರ್. ಸೊ ಹೌದು, ಇವಾಗ ಖಂಡಿತ, ನಾನು ಖಂಡಿತ. ಏನಕ್ಕೆ ಅಷ್ಟು ಆಕ್ಟಿವ್ ಆಗಿ ಸ್ಟಾಕ್ಸ್ ಮಾಡ್ತಿಲ್ಲ ಅಂತಂದ್ರೆ, ಇವಾಗ ನಾನು ಸ್ಟಾಕ್ಸ್ ಅಲ್ಲಿ ಏನು ರಿಸ್ಕ್ ಹಾಕ್ಬೋದೋ ಅದನ್ನ ನಾನು ನಿಫ್ಟಿಗೆ ಹಾಕ್ಬಿಡ್ತೀನಿ. ಹಂಗಂತ ಸ್ಟಾಕ್ಸ್ ನ ಡೇ ಟ್ರೇಡ್ ಮಾಡ್ತಿಲ್ಲ, ಆದ್ರೆ ಇನ್ವೆಸ್ಟ್ ಮಾಡ್ಕೊಂಡು ಬಿಟ್ಬಿಡ್ತಿರ್ತೀನಿ. ಸೊ ಇವಾಗ ನಾನು 2 ಲಾಟ್ ತಗೊಂಡು ಬರೀ 2 ಲಾಟ್ ತಗೊಂಡೆ ನಾನು ಇಷ್ಟು ಪ್ರಾಫಿಟ್ ಮಾಡಿದೆ. ಇಮ್ಯಾಜಿನ್ ಇಫ್ ಇಟ್ ವಾಸ್ 20 ಲಾಟ್ಸ್, ರೈಟ್? ಪ್ರಾಬ್ಲಿ ದಿಸ್ ವುಡ್ ಹ್ಯಾವ್ ಬಿನ್ 30,000 ಆರ್ ಇವನ್ ಮೋರ್ ದೆನ್ ದಟ್. ಯಾಕಂದ್ರೆ ಅವಾಗ ನನ್ನ ಸ್ಕೇಲ್ ಔಟ್ ಸ್ಟ್ರಾಟಜಿ ಚೇಂಜ್ ಆಗ್ತಿತ್ತು ಅಲ್ವಾ? ಸೊ ಒಂದು ಸ್ಟ್ರಾಟಜಿನ ಕಂಟಿನ್ಯೂಸ್ ಆಗಿ ಡೇ ಇನ್ ಡೇ ಔಟ್ ಎಕ್ಸಿಕ್ಯೂಟ್ ಮಾಡೋದು ಕಲ್ತ್ಕೊಬಿಟ್ರೆ, ದೆನ್ ಇಟ್ಸ್ ಆಲ್ ಅಬೌಟ್ ಮ್ಯಾಟರ್ ಆಫ್ ಸ್ಕೇಲಿಂಗ್ ಅಪ್. 2 ಲಾಟ್ ಹೋಗೋ ಬದಲು 5 ಲಾಟ್ ಹೋಗಿ, ಹೌದು ಒಂದೊಂದು ಸ್ಟೇಜ್ ಮೂವ್ ಆದಾಗ ಸೈಕಾಲಜಿ ಚೇಂಜ್ ಆಗ್ತಿರುತ್ತೆ, ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಚೇಂಜ್ ಆಗ್ತಿರುತ್ತೆ. ಬಟ್ ಅಟ್ಲೀಸ್ಟ್ ಯು ವಿಲ್ ಲರ್ನ್. ಯಾಕಂದ್ರೆ ಒಂದೇ ಸೆಟಪ್ನ ಫಾಲೋ ಮಾಡಿ ಹೆಂಗಂದ್ರೆ ನಮ್ಮ ಬ್ರೈನ್ ಕೆಲಸ ಇಟ್ ಆಲ್ವೇಸ್ ರಿಲೈಸ್ ಆನ್ ಪ್ಯಾಟರ್ನ್ಸ್, ರೈಟ್? ಅದಕ್ಕೆ ತಪ್ಪ್ಯಾದು ಸರಿಯಾದು ಏನು ಗೊತ್ತಿಲ್ಲ. ನೀನ್ ಏನ್ ಮಾಡ್ತಿರ್ತೀಯ ಡೈಲಿ ಅದನ್ನ ಮಾತ್ರ ಅದು ಮಾಡ್ಕೊಂಡು ಹೋಗುತ್ತೆ. ನೀವು ಇವಾಗ ಒಂದು ವಾರ ಅಥವಾ 15 ದಿವಸ ಕಂಟಿನ್ಯೂಸ್ ಆಗಿ 6 ಗಂಟೆಗೆ ಎತ್ಕೊಂಡು ಹೋದ್ರೆ, ನೀವು 16ನೇ ದಿವಸ ಯಾವುದೇ ಅಲಾರಾಮ್ ಇಲ್ದು 6 ಗಂಟೆಗೆ ಎಚ್ಚರ ಆಗ್ಬಿಟ್ಟಿರುತ್ತೆ. ಏನಕ್ಕೆ ಅಂದ್ರೆ ಮೈಂಡ್ಗೆ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಸೊ ಆ ರೀತಿ ಪ್ಯಾಟರ್ನ್ಸ್ ನ, ನಿಮ್ಮ ಗುಡ್ ಹ್ಯಾಬಿಟ್ಸ್ ನ ಹಾಕಿ ಮಾರ್ಕೆಟ್ ಅಲ್ಲಿ ಆ ಪ್ಯಾಟರ್ನ್ ನ ನಿಮ್ಮ ಬ್ರೈನ್ಗೆ ಫೀಡ್ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಮೈಂಡು ಕ್ಲಿಯರ್ ಆಗಿರಬೇಕು. ಅಪಾರ್ಟ್ ಫ್ರಮ್ ದ ಮಾರ್ಕೆಟ್ಸು ನಿಮ್ಮ ಇಡೀ ಲೈಫ್ ಸ್ಟೈಲು ಚೆನ್ನಾಗಿರಬೇಕು, ರೈಟ್? ನಿಮಗೆ ಊಟಕ್ಕೆ ಕಷ್ಟ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಇದು ಬಂದ್ ಮಾಡಬೇಡಿ.
ಆಯ್ತಾ? ಹೌದು ಸರ್. ಅಲ್ಲಿ ಹೋಗಿ ಕರೆಕ್ಟ್. ಫಸ್ಟು ಹೌದು. ಯಾವ್ದೋ ಕೆಲಸ ಹುಡ್ಕೊಂಡು ಕೆಲಸ ಮಾಡಿ ಫಸ್ಟು ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಜ ನಿಜ. ಬಂದು ಓಕೆ ಇಲ್ಲ ನಾನು ಹೆಂಗೋ ಸರ್ವೈವ್ ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಯಾವಾಗ ಬರುತ್ತೋ ಆವಾಗ ಬನ್ನಿ ಮಾರ್ಕೆಟ್. ಹೌದು. ಇದು ಮೈನ್ ಇದು ಆಕ್ಚುಲಿ. ಅಲ್ಲಿ ಹೌದು. ಇಲ್ಲಿ ಸಾಲ ತಗೊಂಡು ಆ ಟೆನ್ಷನ್ ಅಲ್ಲಿ ಹಾ, ಯಾಕೆಂದ್ರೆ ಅದು ಒಂದ್ರ ಮೇಲ್ಗಡೆ ಹೋಗಿದ್ದೆ. ಒಂದು ಆಡ್ ಆಗ್ತಾ ಹೋಗ್ತಿರುತ್ತೆ. ಅದಕ್ಕೇನೆ ತುಂಬಾ ಜನ ಓಕೆ ಇದು ನಂಗೆ ಗ್ಯಾಂಬಲಿಂಗ್ ಅನ್ನೋದು. ಯಾಕಂದ್ರೆ ಅವ್ರು ಏನೋ ಸುಟ್ಟ ಅನ್ಕೋಬಿಟ್ಟವ್ರೆ, ಬಂದು ಓಕೆ ಇಲ್ಲಿ ದುಡ್ಡು ಹಾಕಿದ್ರೆ ಆಗೋಗ್ತದೆ, ದುಡ್ಡು ಹಾಕಿಲ್ಲ ಅಂದ್ರೆ ಆಗಲ್ಲ ಅಂತ. ಇಲ್ಲ, ಇಟ್ಸ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೂ ಅಷ್ಟೇ, ಯಾವುದೇ ಬಿಸ್ನೆಸ್ ಮನ್ನ ನೀವು ಹೋಗಿ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ, ಟೀ ಸ್ಟಾಲ್ ಇಡೋರ್ನೇ ಕೇಳಿ. ನೀವು ಇವಾಗ ಟೀ ಸ್ಟಾಲ್ ಇಡಬೇಕು ಅಂತಂದ್ರು ಅವ್ನು ಕ್ಯಾಲ್ಕುಲೇಟ್ ಮಾಡ್ತಾನೆ, ಓಕೆ ನನ್ನ ಸೆಟಪ್ಗೆ ಎಷ್ಟು ಬೇಕು, ಜಾಗಕ್ಕೆ ಎಷ್ಟು ಬೇಕು, ಹಾಲ್ಗೆ ಎಷ್ಟು ಬೇಕು, ಟೀ ಪೌಡರ್ಗೆ ಎಷ್ಟು ಬೇಕು, ಎಷ್ಟು ಜನ ಬರ್ತಾರೆ ಅಲ್ವಾ, ಇಷ್ಟು ಬರಲಿಲ್ಲ ಅಂದ್ರೆ ಇಷ್ಟೆಲ್ಲ ಹಾಳಾಗತ್ತೆ, ಸೊ ಅದನ್ನ ನಾನು ಹೆಂಗ್ ಮ್ಯಾನೇಜ್ ಮಾಡ್ಬೋದು, ರೈಟ್? ಹಂಗಂತ ಅವನು ಹೌದು ಟೀ ಹೌದು. ಸ್ಟಾಲ್ ಇಡೋಕ್ಕೂ ಮುಂಚೆನೆ ಕಲ್ತ್ಬಿಟ್ಟಿರ್ತಾನ? ಇಲ್ಲ, ಟೀ ಸ್ಟಾಲ್ ಇಟ್ಟು ಕಲ್ತ್ಕೊಂಡು ಅವನಿಗೆ ಬಂದಿದ್ದು ಡೇ ಟು ಡೇ ಡಾಟಾನ ಕಲೆಕ್ಟ್ ಮಾಡಿ ಓಕೆ ಈ ಸೀಸನಲ್ಲಿ ನನಗೆ ಚೆನ್ನಾಗಾಗುತ್ತೆ, ಈ ಸೀಸನಲ್ಲಿ ಚೆನ್ನಾಗಾಗಲ್ಲ, ಈ ಸೀಸನಲ್ಲಿ ನಾನು ಕಡಿಮೆ ಹಾಲು ತೊಗೊಬರ್ತೀನಿ, ಈ ಸೀಸನಲ್ಲಿ ನಾನು ಜಾಸ್ತಿ ಹಾಲು ತೊಗೊಬರ್ತೀನಿ ಅಂತ ಅವನು ಹೆಂಗೆ ಡಿಸೈಡ್ ಮಾಡ್ತಾನೋ, ನೀವು ನಿಮ್ಮ ಟ್ರೇಡಿಂಗ್ ಡಾಟಾನ ಇಟ್ಕೊಂಡು ಓಕೆ ಮಾರ್ಕೆಟ್ ಕಂಡೀಷನ್ ಈ ರೀತಿ ಇದ್ರೆ ನಾನು ಸೈಜ್ ಡೌನ್ ಮಾಡ್ತೀನಿ, ಮಾರ್ಕೆಟ್ ಕಂಡೀಷನ್ ಈ ರೀತಿ ಇದ್ರೆ ನಾನು ಸೈಜ್ ಅಪ್ ಮಾಡ್ತೀನಿ ಅನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ಸೊ ಇಟ್ಸ್ ಎ ಬಿಗ್ ಲರ್ನಿಂಗ್ ಕರ್ವ್, ಇಟ್ಸ್ ಎ ಮ್ಯಾರಥಾನ್, ಆಯ್ತಾ? ಸ್ಪ್ರಿಂಟ್ ಅಲ್ಲ ಇದು. ಸೊ ನಿಧಾನಕ್ಕೆ ಹೌದು. ಪುಷ್ ಮಾಡ್ಕೊಂಡು ಹೋಗಿ. ಎಸ್ ಸರ್, ಕರೆಕ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಓಕೆ, ಯು. ಥ್ಯಾಂಕ್ ಯು. ಟ್ರೇಡಿಂಗ್ ಜರ್ನಲ್ ಎಲ್ಲಿ ಮೇಂಟೈನ್ ಮಾಡ್ತಾ ಇದ್ರೆ? ಸೊ ಆಸ್ ಆಫ್ ನೌ ಇಲ್ಲಿ ಧನ್ನಲ್ಲಿ ಚೆನ್ನಾಗಿದೆ ಅನ್ಕೊಂಡು ಧನ್ನಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಇದನ್ನು ಕ್ಲಾಡಲ್ಲಿ ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ, ಯಾಕಂದ್ರೆ ಈ ರೀತಿ ಪರ್ಫಾರ್ಮೆನ್ಸು ಇವಾಗ ಇನ್ನೂ ಬಿಲ್ಡ್ ಮಾಡ್ತಾ ಇದ್ದಾರೆ ಅವರು. ಎಲ್ಲಿ ಜರ್ನಲ್ ಅದು ಟ್ರೇಡಿಂಗ್ ಅನಾಲಿಟಿಕ್ಸ್ಗೆ ಹೋದ್ರೆ ತೋರಿಸುತ್ತೆ, ಬಟ್ ಇಟ್ಸ್ ನಾಟ್ ಇನ್ ಡೆಪ್ತ್ ಯಟ್. ಸೊ ಅದಕ್ಕೋಸ್ಕರ ಸ್ಕ್ರೀನ್ಶಾಟ್ಸ್ನ ಕ್ಲಾಡ್ಗೆ ಹಾಕಿ ಕ್ಲಾಡ್ ನಮಗೆ ಡ್ಯಾಶ್ಬೋರ್ಡ್ ಮಾಡಿಕೊಡುತ್ತೆ. ಪ್ರಾಂಪ್ಟ್ ಬೇಕು ಅಂದರೆ ಚಾಟ್ ಬಾಕ್ಸಲ್ಲಿ ಕಳಿಸಿದ್ದೀನಿ. ಸೊ ನಾನು ಇದೇ ರೀತಿ ಟ್ರೇಡ್ಸ್ ಇಲ್ಲ ರೀತಿನೇ ಒಂದು ವೆಬ್ ಆ್ಯಪ್ನ ಕ್ರಿಯೇಟ್ ಮಾಡಬೇಕು ಅಂತ ತುಂಬ ಪುಷ್ ಮಾಡಿದೆ. ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್. ಸಕ್ಸಸ್ ಆಯಿತು, ಆ್ಯಪ್ ರೆಡಿ ಇದೆ, ಬಟ್ ಯೂಸರ್ಸ್ ಯಾರೂ ಇಲ್ಲ. ಅಂದರೆ ನಾನು ಸುಮ್ಮನೆ ಮಂತ್ಲಿ ಪೇಮೆಂಟ್ಸ್ ನಾನು ಮಾಡ್ಬೇಕು ನನ್ನ ಪಾಕೆಟ್ಸಿಂದ. ಆದರೆ ಈಗ ನಾನು ಇದನ್ನು ಮಾಡಾದ್ಮೇಲೆ ತುಂಬ ಜನ ಕೇಳ್ತಾ ಇದ್ದಾರೆ, ನಾನು ಇನ್ಸ್ಟಾಗ್ರಾಮಿಗೂ ಹಾಕ್ತೀನಿ. ಬಟ್ ಇಟ್ ಟೇಕ್ಸ್ ಟೈಮ್. ಇವಾಗೆಲ್ಲ AI ಬಂದಾದ್ಮೇಲೆ ಅವರೇ ಮಾಡ್ಕೋತಾರೆ. ಸೊ ವೈ ಬಾದರ್ ಅನ್ಕೊಂಡು ನಾನು ಸುಮ್ಮನಾದೆ. ಬಟ್ ದಿಸ್ ಈಸ್ ಹೌ ಐ ಮ್ಯಾನೇಜ್. ನೋ ಇಲ್ಲ, ತುಂಬ ಚೆನ್ನಾಗಿ ಕ್ವಶನ್ಸ್ ಕೇಳಿದ್ರಿ. ಏನೇ ಕ್ವಶನ್ಸ್ ಇದ್ರು ಫೀಲ್ ಫ್ರೀ ಟು ಆಸ್ಕ್. ಯಾವಾಗ ಬಜಾಜ್ ಆಟೋ ಒಂದು ಸ್ಟಾಕ್ ನೋಡ್ತೀರಾ? ಸರಿ, ವಾಟ್? ಬಜಾಜ್ ಆಟೋ. ಬಜಾಜ್ ಆಟೋನಾ? ಓ, ದಿಸ್ ಇಸ್ ಗುಡ್. ಆಲ್ ಟೈಮ್ ಹೇಗೆ ಹೋಗ್ತಿದೆ ಬ್ರೋ, ದಿಸ್ ಇಸ್ ನೈಸ್. ಅಲ್ಲಿ ಇಂಟ್ರಾಡೇ ತಗೊಂಡಿದ್ದೆ ಮೊನ್ನೆ, 6000 ಪ್ಲಸ್ ಪ್ರಾಫಿಟ್ ಆಯ್ತು. ಬ್ಯೂಟಿಫುಲ್. ನೆನ್ನೆನಾ ಅಂದರೆ ಫ್ರೈಡೇನಾ? ಫ್ರೈಡೇ ಹೆಂಗಾಯ್ತು? ಪ್ರಾಬ್ಲಿ ಥರ್ಸ್ಡೇ ತೊಗೊಂಡಿದ್ದೀರಾ ಅನ್ಕೋತೀನಿ. ಮೇ ಬಿ ಫ್ರೈಡೇನೂ ಆಗಿರ್ಬೋದು, ಐ ಡೋಂಟ್ ನೋ. ಬಟ್ ಥರ್ಸ್ಡೇ ಲುಕ್ಸ್ ಗುಡ್. ಈ ಸಿ ಸುಬ್ರಹ್ಮಣ್ಯ ಪ್ರಿವಿಯಸ್ ಡೇ ಹೈ ಬ್ರೇಕ್ ಆಯಿತು, ಪುಷ್ ಕೊಡ್ತು. ಪ್ರಿವಿಯಸ್ ಡೇ ಹೈ ಬ್ರೇಕ್ ಆಯಿತು, ಕೊಡ್ತು. ಥರ್ಸ್ಡೇ ಪ್ರಾಬ್ಲಿ ಏನಕ್ಕೆ ಅಂದರೆ ನಿಮ್ಮ ಸ್ಕ್ರೀನರು, ನೀವು ಯಾವ ಸ್ಕ್ರೀನರ್ ಯೂಸ್ ಮಾಡ್ತಿರೋ, ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಿಮ್ಮ ವಾಚ್ ಲಿಸ್ಟಿಗೆ ಬಂದಿರುತ್ತೆ. ಸಿ ಹಿಯರ್, ನೈಸ್ ಸ್ಟ್ರಕ್ಚರ್ ಬ್ರೇಕು, ಪ್ರಿವಿಯಸ್ ಡೇ ಹೈ ಬ್ರೇಕು, ಬ್ಯೂಟಿಫುಲ್. ದಿಸ್ ಇಸ್ ಆ್ಯಕ್ಚುಲಿ ಸ್ಟಿಲ್ ಲುಕಿಂಗ್ ಗುಡ್. ಯಾಕಂದರೆ ಆಲ್ ಟೈಮ್ ಹೈ ಇಲ್ಲೇ ಇದೆ, ಗ್ಯಾಪ್ ಫಿಲ್ ಆಗಿದೆ. ದಿಸ್ ಇಸ್ ನೈಸ್. ಹೋಲ್ಡಿಂಗ್ ಕೂಡ ಇದೆ ಅದು, ಎಷ್ಟಕ್ಕೆ ಸೆಲ್ ಮಾಡ್ಬೋದು ಅಂತ. ಹೌದಾ ಬ್ರೋ? ಓಕೆ, ನನ್ನ ಕೇಳಿದ್ರೆ ಪ್ರಾಬ್ಲಿ ಇಟ್ ಲುಕ್ಸ್ ಲೈಕ್ ಆಲ್ ಟೈಮ್ ಹೈನ ಬ್ರೇಕ್ ಮಾಡೋ ರೀತಿ ಕಾಣಿಸ್ತಿದೆ. ಯಾಕಂದರೆ ಟ್ರೆಂಡ್ ಲೈನ್ ನೋಡಿ ಎಲ್ಲ ಅಪ್ಸೈಡ್ಗಿದೆ. ಫಕಿಂಗ್ ಗುಡ್. ಫಕಿಂಗ್ ಮ್ಯಾನೇಜ್ ಬ್ರೋ. ಸ್ಟಾಪ್ ಲಾಸ್ನ ಪುಷ್ ಮಾಡ್ಕೊಂಡು ಹೋಗಿ. ಟಾರ್ಗೆಟ್ಸ್ನ ಹಂಗೆ ಎಕ್ಸಿಟ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ಇವಾಗ ನಾನೇನು ನೋಡ್ತಾ ಇದ್ದೀನಿ, ಓಕೆ ನಿಮ್ಮ ಎಂಟ್ರಿ ಪ್ರೈಸ್ ಎಲ್ಲಿ ಅಂತ ಗೊತ್ತಿಲ್ಲ. ಅಕಸ್ಮಾತ್ ನಾನೇನಾದ್ರು ಮತ್ತೆ ಎಂಟ್ರಿ ತಗೋತೀನಿ ಅಂತ ಅಂದರೆ 11,150 ಮೇಲ್ಗಡೆ ಕ್ಲೋಸ್ ಆದರೆ ಅಲ್ಲಿ ಎಂಟ್ರಿ. ರೈಟ್, ಸ್ಟಾಪ್ ಲಾಸ್ ಬಂದು ಇಲ್ಲೂ ಹತ್ರ ಇಟ್ಕೊತೀನಿ. ಸೊ ಫಸ್ಟ್ ಸ್ಕೇಲ್ ಔಟು ಈ 11,700 ಹತ್ರ, 11,900 ಹತ್ರ, ದಟ್ ಈಸ್ ದಿ ಆಲ್ ಟೈಮ್ ಹೈ. ಇಲ್ಲ, ಆಲ್ ಟೈಮ್ ಹೈ ಇನ್ನೂ ಮೇಲ್ಗಡೆ ಇದೆ.
ಇಟ್ ಲುಕ್ಸ್ ಲೈಕ್ ಇಟ್ ವಿಲ್ ಬ್ರೇಕ್ ದಿ ಆಲ್ ಟೈಮ್ ಹೈ. ಸೊ ಎವ್ರಿ ಟೈಮ್ ಸ್ಕೇಲ್ ಔಟ್ ಆದಾಗ ಸ್ಟಾಪ್ ಲಾಸ್ನ ಪುಷ್ ಮಾಡ್ಕೊಂಡು ಬನ್ನಿ. ಡಿಪೆಂಡ್ಸ್ ಆನ್ ಎಷ್ಟು ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ. ಪ್ರಾಬ್ಲಿ ನೀವೆಲ್ಲೋ ಬ್ಯಾಂಕಲ್ಲೇ ಕೆಲಸ ಬ್ಯಾಂಕ್ ಯಾವುದೋ ಹೆಚ್ ಫಂಡಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಜಸ್ಟ್ ಮ್ಯಾನೇಜ್ ದಿ ಟ್ರೇಡ್. ದಿಸ್ ಈಸ್ ಆ್ಯಕ್ಚುಲಿ ಲುಕಿಂಗ್ ಗುಡ್. ಪ್ರಾಬ್ಲಿ ಯುವರ್ ಅರ್ನಿಂಗ್ಸ್ ಫಾಕ್ ಯಾವಾಗಲೂ ಬೈಬ್ಯಾಕ್ ಮಾಡಿದ್ದಾರೆ. ದಟ್ಸ್ ವೈ ಶಟ್ ನೈಸ್. ಓಕೆ, ಬೈಬ್ಯಾಕ್ ಅಂತ ಅಂದರೆ ಅವ್ರ ಶೇರ್ ವ್ಯಾಲ್ಯೂನ ಕಂಪನಿಯವರೇ ವಾಪಸ್ ಬೈಬ್ಯಾಕ್ ಮಾಡ್ಕೋತಾರೆ. ಏನಕ್ಕೆ ಅಂದರೆ ಅವ್ರಿಗೇನಾದರೂ ಕಂಪನಿ ಅಂಡರ್ ವ್ಯಾಲ್ಯೂ ಅಲ್ಲಿ ಇದೆ ಅಂತ ಗೊತ್ತಾದರೆ, ಲೈಕ್ CEO ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸು, ಅವ್ರು ಯೂಶಲಿ ಬೈಬ್ಯಾಕ್ ಮಾಡ್ಕೋತಾರೆ. ಸೊ ಅದನ್ನು ಬೈಬ್ಯಾಕ್ ಅಂತ ಕರೀತಾರೆ. ಸ್ಪ್ಲಿಟ್ ಅಂತ ಅಂದರೆ ಸ್ಟಾಕ್ ಇವಾಗ 11,000 ಇದೆ, ಯಾಕಂದ್ರೆ ಇದನ್ನ 20,000ಕ್ಕೆ ಹೋದರೆ ಸ್ಟಾಕ್ ಸ್ಪ್ಲಿಟ್ ಮಾಡ್ಬೋದು. 1:2 ಅಥವಾ 1:5 ಅಂತ ಅಂದರೆ 20,000 ಇಟ್ಕೊಂಡು ನಿಮ್ಮ ಹತ್ರ ಏನಾದ್ರು 1 ಶೇರ್ ಇದ್ರೆ ಆ 1 ಶೇರು 5 ಶೇರ್ಗಾಗಿ ಸ್ಪ್ಲಿಟ್ ಆಗುತ್ತೆ. ಅದನ್ನ 1:5 ಅಂತ ಕರೀತಾರೆ. ಬಟ್ ನೋ, ದಿಸ್ ಇಸ್ ಲುಕಿಂಗ್ ಗುಡ್ ನೀಮ್. ಯು ಕ್ಯಾನ್ ಮ್ಯಾನೇಜ್ ಇಟ್. ಐ ಥಿಂಕ್ ಇಟ್ ವಿಲ್ ಬ್ರೇಕ್ ದಿ ಆಲ್ ಟೈಮ್ ಹೈ ನನ್ನ ಕೇಳಿದ್ರೆ. ಬಟ್ ಐ ಡೋಂಟ್ ನೋ ವೆನ್, ಬಟ್ ಇಟ್ ಲುಕ್ಸ್ ಲೈಕ್ ಇಟ್ಸ್ ಬ್ರೇಕ್ ದಿ ಆಲ್ ಟೈಮ್ ಹೈ. ವೇಟ್ ಮಾಡ್ಬೋದಾ ಬ್ರೋ? ಆರಾಮಾಗಿ ವೇಟ್ ಮಾಡ್ಬೋದು ಬ್ರೋ. ವೇಟ್ ಇನ್ ಸೆನ್ಸ್ ಸ್ಟಾಪ್ ಲಾಸ್ನ ಪುಷ್ ಮಾಡ್ಕೊಂಡು ಹೋಗಿ. ಇವಾಗ ಲೆಟ್ಸ್ ಸೇ 11,700 ಬ್ರೇಕ್ ಆಯ್ತಾ, ಇನಿಷಿಯಲ್ ಸ್ಟಾಪ್ ಲಾಸು 10,000 ಹತ್ರ ಇದ್ರೆ ಆರಾಮಾಗಿ ಇಲ್ಲಿ ಪುಷ್ ಮಾಡ್ಕೊಟ್ಟು 11,500 ಹತ್ರ. 9,200 ಎಂಟ್ರಿ ಇದೆ ನಂದು. ಹೋಲಿ ಫಾಕಿಂಗ್ ಬ್ಯೂಟಿಫುಲ್ ಬ್ರೋ. ಐ ಥಿಂಕ್ ಬೈಬ್ಯಾಕ್ ಮಾಡಿದ ದಿವಸನೇ ತಗೊಬಿಟ್ಟಿದ್ದೀವಿ. ಇಲ್ಲ, ಅದಕ್ಕಿಂತ ಮೊದಲೇ ಇದೆ. ಸೆಪ್ಟೆಂಬರ್, ಲಾಸ್ಟ್ ಸೆಪ್ಟೆಂಬರ್. ಐ ಸಿ. ಓಕೆ, ನಿನ್ನ ಓನ್ ಪೋರ್ಟ್ಫೋಲಿಯೋನಾ? ಓಕೆ, ಹಂಗಾದ್ರೆ ಆರಾಮಾಗಿ ಹೋಲ್ಡ್ ಮಾಡ್ಬೋದು. ಅಲ್ಲಿಂದನೇ ಹೋಲ್ಡ್ ಮಾಡಿದ್ಯಾ ಅಂದರೆ ಆಲ್ರೆಡಿ 2,000 ಅಪ್ ಆಗಿದೆ ಪರ್ ಶೇರು. ಇಟ್ಸ್ ಗುಡ್. 20% ಪ್ರಾಫಿಟ್ ಇದೆ. ನೈಸ್. ಯಾ, ಆಬ್ವಿಯಸ್ಲಿ 9,000 ಅಂತ ಅಂದರೆ 9,200. ಯಾ, 23%. ಬ್ಯೂಟಿಫುಲ್. ದಿಸ್ ಇಸ್ ಲುಕಿಂಗ್ ಗುಡ್. ಪ್ರೀವಿಯಸ್ ಆಲ್ ಟೈಮ್ ಹೈನ ಬ್ರೇಕ್ ಮಾಡೋ ಚಾನ್ಸಸ್ಗಳಿದೆ. ಆದರೆ ನಿಫ್ಟಿ ಏನಾದರೂ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಇಟ್ ವಿಲ್ ಡೆಫಿನೆಟ್ಲಿ ಗೋ. 12,000 ಎಕ್ಸ್ಪೆಕ್ಟೇಷನ್ ಇದೆ. ಹೌದು, ಪಕ್ಕ. 12,700 ಏನೋ ಆಲ್ ಟೈಮ್ ಹೈ ಇದೆ. ಸೊ ಇಟ್ಸ್ ಗನ್ನ ಗೋ. ಹೋಗುತ್ತೆ. ನೈಸ್. ನಾನು ಅಲರ್ಟ್ ಸೆಟ್ ಮಾಡ್ಕೊಡ್ತೀನಿ. ಥ್ಯಾಂಕ್ಸ್ ನೀವು. ಓಕೆ, ಸೌಂಡ್ಸ್ ಗುಡ್. ನಾನು ಕ್ಯಾರಿ ಮಾಡ್ಕೋತೀನಿ. ಪ್ರಾಬ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏನಾದ್ರು ಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಯಾರು ಇದ್ರೆ ಶೇರ್ ಮಾಡಿ. ಆ್ಯಕ್ಚುಲ್ ಆಗಿ ಅವ್ರು ಕಲಿಬೇಕು ಅಂತ ಇದ್ರೆ ಸುಮ್ಮನೆ ಖಾಲಿ ಪೋಲಿ ಎಲ್ಲ ಶೇರ್ ಮಾಡಬೇಡಿ. ಎಸ್ ಸರ್, ಶೂರ್, ಡೆಫಿನೆಟ್ಲಿ. ಹೌದು. ಓಕೆ, ಹಾಗಾದರೆ ಹ್ಯಾವ್ ಎ ಗುಡ್ ವೀಕೆಂಡ್. ಮತ್ತೆ ಮಂಡೇ ಸಿಗೋಣ. ಯಾ ಬ್ರೋ. ಓಕೆ, ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ಸ್. Bye. Thank you. Thank you, sir. Thank you. Good night. Thank you. ಬಾಯ್.